ಏನದು ಏನು ಬರ್ತೈತೆ ಅದ್ರ ಮೇಲೆ? ಐ ಲವ್ ಯು. ಖರೇನು? ತಡಿ ತಡಿ ತಡಿ, ಒಂದು ನಿಮಿಷ ತಡಿ. ಪ್ಲೀಸ್ ಫೋನ್ ಕೊಡು ಪ್ಲೀಸ್. ಕೊಡ, ಸ್ವಲ್ಪ ಕೊಡು, ಒಂದೇ ಸಲ ಪ್ಲೀಸ್. ರನ್ನಿಂಗ್ ಫಸ್ಟ್. ವಿಡಿಯೋ ಆಮೇಲೆ ಕಳಿಸು. ನೋಟ್ಸ್ ಮರಿದ್ದೆ ವಿಡಿಯೋನ. ನೋಟ್ಸು ನೀನು ಅಕಸ್ಮಾತ್ ಮರಿದ್ದೆ ನೋಟ್ಸ್ ವಿಡಿಯೋನ. ಬಂದ್ರು ಇಲ್ಲಿ. ಏನೋ ಏನೋ ಇದು ಈ ತರ ಮಾಡಿದ್ಯಾ? ಇಂಟರ್ನೆಟ್ಗೆ ಹಾಕ್ಬಿಡು, ಪಕ್ಕ ಕರೀತಾರೆ. ಪಕ್ಕ ಒಳ್ಳೆ ಐಡಿಯಾ ಕಣ. ಬರೀ ಅವಳ ಮುಖನೇ ಕಾಣಿಸ್ತಿದ್ಯಲ್ಲ, ಅದಕ್ಕೆನಾ? ತೋರ್ಸು ಇನ್ನೊಂದ್ಸಲ. ಪ್ರಿನ್ಸಿಪಲ್ ಸರ್ ನಿಂಗೆ ಹೇಳ್ತಾ ಇದ್ದಾರೆ. ಏಕೆ ಚಲ್ವಾ? ಏನೋ ಹೋಗಿ ಫಸ್ಟ್ ಹೋಗಿ, ಪ್ರಿನ್ಸಿಪಲ್ ಕರಿತಾ ಇದ್ದಾರೆ. ಹೋಗಿ ನೀನು ಫಸ್ಟ್. ಕರಿತಾ ಇದ್ದಾರೆ, ಹೋಗಿ. ಹೋಗ್ತಾರೆ. ಏನಾಯ್ತು? ಪ್ರಿನ್ಸಿಪಲ್ ಸರ್ ಹೋಗಿ. ಅವನು ಹೋಗ್ತಾನೆ ಬಾ. ಹೋಗಿ ಫಸ್ಟ್ ಹೋಗಿ. Good. Left. Up. Pass. Sir, be alert. One ನಿಮಿಷ wait. ದೀಪಾ, ಪ್ರಿನ್ಸಿಪಾಲ್ ಕರೀತಿದ್ದಾರೆ, ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗಿ. ಓಕೆ, ಕಮ್ ಆನ್. ಎಕ್ಸ್ಕ್ಯೂಸ್ ಮಿ ಸರ್. ಸರ್ ಈ ರಿಜಿಸ್ಟ್ರಲ್ಲಿರೋ ಫೋನ್ ನಂಬರ್ ನಿಮ್ಮ ತಂದೆ ಇದೆನಾ? ಹೌದು ಸರ್. ವಿಲ್ ಯು ಬಿ ಅಟ್ ವರ್ಕ್ ನಾವು? ಹ್ಞೂ ಸರ್. ಯಾಕೆ ಸರ್? ಒಂದು ವಿಡಿಯೋ ಬಗ್ಗೆ ನಿಂಗೆ ಏನಾರ ಗೊತ್ತಾ? ಇನ್ನೊಂದು ವಿಡಿಯೋ ಇಟ್ ಹಸ್ ಕಮ್ ಟು ಮೈ ನೋಟಿಸ್. ಯು ನೋ ವಾಟ್ ಐ ಆಮ್ ಟಾಕಿಂಗ್ ಅಬೌಟ್? ನೀ ಯಾವ್ದಾರ ವಿಡಿಯೋ ರೆಕಾರ್ಡ್ ಮಾಡಿದ್ದ? ನೀನು ನಿನ್ನ ಕ್ಲಾಸ್ಮೇಟ್ ದೀಪಾ PUC B section, second floor, room 205 ಅಲ್ಲಿ. You are one of the good students in this college. ನಿನ್ನ ಬಗ್ಗೆ ನಾವು ಅಷ್ಟೆಲ್ಲ ಹೋಪ್ಸ್ ಎಲ್ಲ ಇಟ್ಕೊಂಡಿದ್ದೀವಿ. I have to talk to your parents about this. And both of you are going to face the consequences. ಈ ಥರ ಸ್ಟೂಡೆಂಟ್ಸ್ I have not seen such a behavior. ಸರ್, ಅಪ್ಪನ ಮಾತ್ರ ಕಾಲ್ ಮಾಡಬೇಡಿ ಸರ್ ಪ್ಲೀಸ್. ನೀವೇನು ಪನಿಷ್ಮೆಂಟ್ ಕೊಟ್ಕೊಂಡು ಸರ್? ಆ ವಿಡಿಯೋ ಪೋರ್ನೋಗ್ರಫಿಕ್ ಸೈಟ್ಸಲ್ಲೆಲ್ಲ ಆಲ್ ಓವರ್ ದ ಇಂಟರ್ನೆಟ್. ಆ್ಯಂಡ್ ಇಟ್ಸ್ ಗೋಯಿಂಗ್ ಟು ಸ್ಟೇ ದೇರ್. ಇಟ್ಸ್ ನಾಟ್ ಗೋಯಿಂಗ್ ಟು ಗೋ ಅವೇ. ನಿನ್ನ ಫ್ರೆಂಡ್ಸ್ ಎಲ್ಲ ವಾಟ್ಸಪ್ಪಲ್ಲಿ ಬೇರೆ ಶೇರ್ ಮಾಡ್ತಾ ಇದ್ದಾರೆ ಅದನ್ನು. ಏನು ಲೀಕ್ ಮಾಡಿದ್ದ ಅದನ್ನು? ಮತ್ತೆ ಯಾರು ಮಾಡಿದ್ರು? ಗೊತ್ತಿಲ್ಲ ಸರ್. ಯಾರಿಗಾರು ಶೇರ್ ಮಾಡಿದ್ದ?
ಸರ್ 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 ಪ್ಲೀಸ್ ಸರ್ ಸರ್ ಕಾಲ್ ಮಾಡಬೇಡಿ Just ಸರ್ stand ನೀವೇನು there. ಪನಿಷ್ಮೆಂಟ್ ಕೊಟ್ಟರು ಮಾಡ್ತೀವಿ ಸರ್ ಪ್ಲೀಸ್ ಸರ್ ಜಸ್ಟ್ ಸ್ಟ್ಯಾಂಡ್ ದೇರ್. ಸರ್ ನಾನೇ ಕಾಲ್ ಮಾಡ್ತೀನಿ ಸರ್ ಮಾಡು ಅಂಡ್ ಪುಟ್ ಇಟ್ ಆನ್ ದ ಸ್ಪೀಕರ್. ಹಲೋ ಹಲೋ ಅಮ್ಮ ಕಾಲೇಜ್ ಹತ್ರ ಬರೋಕ್ಕಾಗುತ್ತಾ ಇವಾಗಲೇ? ಯಾಕೋ ಏನಾಯ್ತು? ಅಮ್ಮ ಪ್ಲೀಸ್ ಇಲ್ಲಿಗೆ ಬಂದ್ಬಿಡಿ ಅಮ್ಮ. ಅಳ್ತಿದ್ಯಾ ಹರಿ? ಏನಾಯ್ತು? ಏನಿಲ್ಲ ಅಮ್ಮ ಓಕೆ ಅಮ್ಮ. ಪ್ರಿನ್ಸಿಪಲ್ ಸರ್ ನಿಮ್ಮ ಹತ್ರ ಮಾತಾಡಬೇಕು ಅಂದರು. ಸರಿ ಫೋನ್ ಕೊಡು ಬೇಗ. ಅಮ್ಮ ಇಲ್ಲಿಗೆ ಬಂದ್ಬಿಡಿ ಅಮ್ಮ. ಆಯ್ತು, ಅಪ್ಪನ ಕರ್ಕೊಂಡು ಬರ್ತೀನಿ. ಇಲ್ಲ ನೀವು ನಿಮ್ಮನ್ನು ಯಾಕೆ ಇಲ್ಲಿ ಕರೆಸಿದ್ದೀವಿ ಅಂತ ಗೊತ್ತಲ್ವಾ? ಏನು ಮಾಡಿದ್ದೀರಾ ನೀವು? ಸೆಕೆಂಡ್ PUC ನಲ್ಲಿದ್ದೀರಾ, ಓದಬೇಕು, ವಿಡಿಯೋ ಮಾಡ್ತೀರಾ. ಅವನಾದರೆ ಹುಡುಗ, ಇಂಥದ್ದು ಒಂದು ಸಾಕು ಲೈಫ್ ಹಾಳು ಮಾಡ್ಕೊಳಕ್ಕೆ. ಏನು ಮಾಡ್ತಾ ಇದೀಯ ನೀನು? ಅವನಿಗೆ ಅವನು ಹಾಳು ಮಾಡ್ತಾ ಇದೀಯ. Call your parents and ask them to come. ಸರ್ ನಮ್ಮವ್ವ ಕೆಲಸ ಮಾಡ್ತಾಳೆ ಸರ್, ಆಕೆಗೆ ಬರೋಕೆ. ರಜಾಕ್ ಬರೋಕೆ ಹೇಳಮ್ಮ. ಸರ್ ಆಕೆ ಗೌರ್ಮೆಂಟ್ ಸ್ಕೂಲ್ದಾಗ ಅಡುಗೆ ಮಾಡ್ತಾಳೆ ಸರ್, ಆಕೆ ಸೂಟಿ ಸಿಗಂಗಿಲ್ಲ. ಹಲೋ, ದೀಪ ಅವ್ರ ಸಿಸ್ಟರ್ ವೀಣಾನಾ? ಒಂದು ನಿಮಿಷ ಇರಿ. ಹಲೋ, PS ಕಾಲೇಜಿಂದ ವೈಸ್ ಪ್ರಿನ್ಸಿಪಲ್ ಸೀತಾ ಮಾತಾಡ್ತಾ ಇರೋದು. ನಿಮ್ಮ ಪೇರೆಂಟ್ಸ್ನ ಕರ್ಕೊಂಡು ತಕ್ಷಣ ಕಾಲೇಜಿಗೆ ಬನ್ನಿ. ಇಲ್ಲ, ಅವಳಿಗೇನೂ ಆಗಿಲ್ಲ. ಅವಳು ಕಾಲೇಜಲ್ಲಿ ಏನೋ ಕೆಟ್ಟ ಕೆಲಸ ಮಾಡಿದ್ದಾಳೆ ರೀ. ಪ್ರಿನ್ಸಿಪಲ್ ಅದಕ್ಕೆ ನಿಮ್ಮ ಪೇರೆಂಟ್ಸ್ನ ಮೀಟ್ ಮಾಡಬೇಕಂತೆ. ಅರ್ಜೆಂಟ್ ಇದೆ, ಬೇಗ ಬನ್ನಿ, ವೆಯ್ಟ್ ಮಾಡ್ತಾ ಇದ್ದೀವಿ. ಓಕೆ ಓಕೆ. ಬನ್ನಿ. ದೀಪ, ಏನಾಯ್ತು? ಏನಾಯ್ತು ಸರ್? ಮೊನ್ನೆ ಶನಿವಾರ ನಿಮ್ಮ ಮಗ ಹರಿ ಇದೇ ಕ್ಯಾಂಪಸ್ಸಲ್ಲಿ ಹಿ ಹ್ಯಾಸ್ ಮೇಡ್ ಅ ವಿಡಿಯೋ. ಕ್ಲಾಸ್ ರೂಮಲ್ಲಿ ಅವನ ಕ್ಲಾಸ್ಮೇಟ್ ಒಂದು ಹುಡುಗಿ ಜೊತೆ
He has made a video. ಏನು ವಿಡಿಯೋನೋ ಏನು ವಿಡಿಯೋ? ಅದೇ ವಿಡಿಯೋ ಅದು ಒಂದು ಹುಡುಗ ಹುಡುಗಿ ಪ್ರೈವೇಟಾಗಿ ಕ್ಲಾಸ್ ರೂಮ್ನಲ್ಲಿ ಮಾಡಿದ್ದು ಇಲ್ಲ, ಅವನು ಆ ಥರ ಹುಡುಗ ಅಲ್ಲ. ಈಸ್ ಎ ವೆರಿ ಗುಡ್ ಬಾಯ್. ಪ್ರತಿ ವರ್ಷ ಒಳ್ಳೊಳ್ಳೆ ಗ್ರೇಡ್ಸ್ ತೊಗೋತಾನೆ. ವೆರಿ ಹಾರ್ಡ್ ವರ್ಕಿಂಗ್. ದಿನ ಸಂಧ್ಯಾವನೆ ಕೂಡ ಮಾಡ್ತಾನೆ. ಏನೋ ಮಿಸ್ಟೇಕ್ ಆಗಿದೆ ಅನಿಸುತ್ತೆ. just so I understand the seriousness of this. Sir, that is ಅವ್ರಿಗೆ ಯಾಕೆ ಸರ್ ಪ್ಲೀಸ್ No, let them understand the seriousness of this. ಅದು ಫೋನ್ ಸೈಟಲ್ಲೆಲ್ಲ ಬಿಟ್ಬಿಟ್ಟಿದ್ದಾರೆ. ಸೊ ಜನರೆಲ್ಲ ಡೌನ್ಲೋಡ್ ಮಾಡಿ ನೋಡ್ತಾ ಇದ್ದಾರೆ. ಈಗ ಏನು ಮಾಡ್ತೀರಿ? ಈಗ ನಮ್ಮ ಕಡೆಯಿಂದ ವಿಲ್ ಫಾರ್ಮ್ ಅ ಕಮಿಟಿ. ಕಾಲೇಜಲ್ಲಿ ಒಂದು ಕಮಿಟಿ ಮಾಡಿ ವಿಲ್ ಡಿಸೈಡ್ ಏನು ಡಿಸಿಪ್ಲಿನರಿ ಆ್ಯಕ್ಷನ್ ತೊಗೋಬೇಕು ಅಂತ. ನಿಮ್ಮ ಕಡೆಯಿಂದ ಯು ಕ್ಯಾನ್ ಅಪ್ರೋಚ್ ದಿ ಸೈಬರ್ ಕ್ರೈಮ್ ಪೊಲೀಸ್. ಈ ಥರ ಕೇಸಸಲ್ಲಿ ವಿಚ್ ಇನ್ವಾಲ್ವ್ ಮೈನರ್ಸ್ ಆ್ಯಂಡ್ ಆಲ್ ದೀಸ್ ರೇಪ್ಸ್, they are quite serious about it. They will pull down the video from the internet. ಕಮಿಟಿ ಏನು ಮಾಡ್ತೀರಿ? ನಾವು ಕಮಿಟಿ ಫಾರ್ಮ್ ಮಾಡಿದ್ಮೇಲೆ ವಿ ವಿಲ್ ಡಿಸೈಡ್ ಇನ್ ದಿ ಕಮಿಟಿ ಏನು ಆ್ಯಕ್ಷನ್ ತೊಗೋಬೇಕು ಇವರಿಬ್ಬರಿಗೆ ಅಂತ. ಟಿಲ್ ಸಚ್ ಟೈಮ್ ಇವರಿಬ್ಬರು ನಾವು ವಿ ಆರ್ ರೆಸ್ಟಿಕೇಟಿಂಗ್ ಫ್ರಮ್ ದ ಕಾಲೇಜ್. ಹರಿ ಸ್ವಲ್ಪ ಆಚೆ ಇರ್ಬೋದಾ? ಹರಿ, the board wants them to be expelled. ಅಲ್ಲ, ನೀವು ಹೀಗೆ ಮಾಡಿದ್ರೆ ಹೇಗೆ? ಇದು ಅಕಾಡೆಮಿಕ್ ಇಯರ್ ಮಧ್ಯದಲ್ಲಿ ಬೇರೆ ಎಲ್ಲೂ ಸೇರಿಸೋದಕ್ಕೂ ಆಗಲ್ಲ ನಮಗೆ. ಕ್ಲಾಸ್ 12 ಬೇರೆ. Even if you were to expel them, they can take the exams. Maybe we'll let them attend the lab also. ಇದಕ್ಕೆ ಮಾಡಿದೆ ಹಿಂಗೆ? ನಾನೇನು ಮಾಡಿಲ್ಲ. ಇನ್ನೂ ನಿನ್ನ ಫ್ರೆಂಡ್ಸಿಗೆ ತೋರಿಸಿದ್ದಿಲ್ಲ? ಬೇಕಂತ ಮಾಡಿದ್ದಿಲ್ಲ? ಇಲ್ಲ, ಪ್ರಾಮಿಸ್. ಇದೆಲ್ಲ ಏನು ಸುಮ್ಮ ಕೊಟ್ಟಿ ನನಗೆ? ನಿಜ. ಏನು ಮಾಡ್ಬೇಕು ಹೇಳಣ ಈಗ? ಬೆಳಗ್ಗೆಯಿಂದ 9 ಕಾಲ್ಸ್ ಬಂದಿದ್ದಾರೆ ಪೇರೆಂಟ್ಸಿಂದ. ಎಲ್ಲ ಕೇಳ್ತಿದ್ದಾರೆ ಏನು ನಡೀತಾ ಇದೆ ನಿಮ್ಮ ಕಾಲೇಜಲ್ಲಿ ಅಂತ. ಏನು ಉತ್ತರ ಕೊಡ್ಬೇಕು ನಾನು ಅವ್ರಿಗೆ? Sir, we will take action against them. ಆಮೇಲೆ I'll keep you informed, sir. ಸರಿ, ನಾನು ಹೇಳಿದ್ದು ನೆನಪಿಟ್ಕೊಳ್ಳಿ. Sure, sir. I'll remember that.
ನೀನು ಫೇಸ್ಬುಕ್ ಇನ್ಸ್ಟಾ ಎಲ್ಲ ಡಿಲೀಟ್ ಮಾಡ್ಬೋದು. ಸಸ್ಪೆನ್ಷನ್ ಲೆಟರ್ ಇದೆ, ಕಾಪಿಗೆ ಸೈನ್ ಮಾಡಿಕೊಡಿ. ಹೋಗಿ ಹೋಗಿ ನಿಮ್ಮ ಕ್ಲಾಸಿಗೆ ಹೋಗಿ ಹೋಗಿ ನಿಮ್ಮ ಕ್ಲಾಸಿಗೆ ಹೋಗಿ. ನೀವು ಸರತ್ ಕೊಡ್ರಮ್ಮ, ಸರತ್ ಕೊಡು, ಆ ಕಡೆ ಸರತ್ ಕೊಡು. ಎದಕ್ಕೆ ಏನಾಯ್ತು? ನನ್ ಬಾ ಅಂತ ಕರೆದಿದೆ. ಯಾಕೆ ಏನಾಯ್ತು ಹೇಳು? ಅಕ್ಕ ಸರ್ ಹೇಳ್ತಾರಕ್ಕ ಒಳಗೆ ನಂಗೆ ವಾಮಿಟ್ ಬರತ್ತದ್ವಾ? ಯಾಕೆ ಏನಾಯ್ತು ಹೇಳು? ಏನಾಯ್ತು? ಒಳಗೆ ಹೋಗ್ಬೇಡಕ್ಕ, ಅವಾಗ ಅಷ್ಟೇ ಕಳಿಸು. ನಾವು ಹೋಗಿಲ್ಲ ಅಂದ್ರೆ ಅವಾಗ ಏನು ಗೊತ್ತಾಗುತ್ತೆ ಹೇಳು? ಏನಾಯ್ತು ಹೇಳುವ? ಏನಾಯ್ತು ಹೇಳು? ಇಷ್ಟು ದಿನ ನಮ್ಮ ಮನೆಗೆ ಬಂದಾಗೆಲ್ಲ ನಾನು ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡು ನೀನು ಹೀಗೆ ಮಾಡ್ಸಿ ಅನ್ಕೊಂಡಿಲ್ಲ. ಏನು ಮಾಡಿ ಹೇಳ? ಏನು ಮಾಡ್ತೇವ? Come in. ಬನ್ನಿ, ಕೂತ್ಕೊಳ್ಳಮ್ಮ. ನಿಮ್ಮ ತಂದೆ ಇಲ್ಲಮ್ಮ? ಸರ್ ಇಲ್ಲ, ಅವರು ಹೋಗ್ಬಿಟ್ಟಾರೆ. ಅವ್ರಿಲ್ರಿ ಸರ್. ನಾ ಯಾಕೆ ಕರೆಸಿದ್ದೀವಿ ಅಂತ ಗೊತ್ತಾ ನಿಮಗೆ? ಇಲ್ರಿ. ನಿಮ್ಗೆ ಹೇಗೆ ಹೇಳೋದೋ ಗೊತ್ತಿಲ್ಲ. ಅಮ್ಮ, ನಿಮ್ಮ ಮಗಳು ಒಂದು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದಾಳೆ ಕಾಲೇಜಲ್ಲಿ. ಅದು ತೋರಿಸ್ಬಿಡ್ತಾರೆ, ನೋಡ್ಬಿಡಿ ಒಂದ್ಸತಿ ವಿಡಿಯೋ ತೋರಿಸ್ತಾರೆ. ಸರ್ ಸರ್ ಪ್ಲೀಸ್ ತೋರ್ಸಕ್ಕೆ ಹೋಗ್ಬೇಡಿ ಸರ್. ಸರ್ ಪ್ಲೀಸ್ ತೋರ್ಸಕ್ಕೆ ಅಲ್ಲ, ತೋರಿಸ್ತಿದ್ರೆ ಹೇಗಮ್ಮ ಅವ್ರಿಗೆ ಪ್ರಾಬ್ಲಮ್ ಏನಂತ ಹೇಗೆ ಗೊತ್ತಾಗುತ್ತೆ? ಸರ್ ಪ್ಲೀಸ್ ತೋರ್ಸಕ್ಕೆ ಹೋಗ್ಬೇಡಿ ಸರ್. ಪ್ಲೀಸ್ ಬೇಡ ಸರ್. ಸರ್ ಪ್ಲೀಸ್ ಬೇಡ ಸರ್. ಅಲ್ಲ, ತೋರಿಸ್ತಿದ್ರೆ ಹೇಗಮ್ಮ ಗೊತ್ತಾಗುತ್ತೆ? ಪ್ರಾಬ್ಲಮ್ ಏನಂತ ಹೇಗೆ ಗೊತ್ತಾಗುತ್ತೆ? ಪ್ಲೀಸ್ ನೋಡ್ಬೇಡವ. ಅಳಕ್ ಹೋಗ್ಬೇಡವ. ಪ್ಲೀಸ್ ಅಳಕ್ ಹೋಗ್ಬೇಡವ. ನೀವು ಪ್ಲೀಸ್ ಅಳಕ್ ಹೋಗ್ಬೇಡವ. ಎಷ್ಟು ಹೊಡಿತಿ ಹೊಡಿಯಾದ್ರೆ ಅಳಕ್ ಎಷ್ಟು ಬೇಕಷ್ಟು ಕೆಲಸ ಮಾಡಿ ಗೊತ್ತಾಗೋದಿಲ್ಲ ನಿಂಗೆ. ಒಂದು ನಿಮಿಷ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಇದು ಕಾಲೇಜ್, ಇದು ಬನ್ನಿ ಮಾತಾಡೋಣ. ಕೂತ್ಕೊಳ್ಳಿ ಬನ್ನಿ, ಕೂತ್ಕೊಳ್ಳಿ. ಬಂದು ಕೂತ್ಕೊಳ್ಳಿ. ಸರ್, ನನ್ನ ಮಗಳು ಇವಾಗ 6 ತಿಂಗಳ ಬಸ್ರಿ. ಅದು ಯಾರಿಗೆ ತೋರಿಸ್ಬೇಡ್ರಿ ಸರ್. ಅವ್ರಿಗೆ ಇಂಟರ್ನೆಟ್ ಅಂದ್ರೆ ಗೊತ್ತಾ? ಗೊತ್ತಿಲ್ಲ. ನಿನಗೆ ಗೊತ್ತಾ? ಸ್ವಲ್ಪ ಗೊತ್ತದ್ರಿ. ಅಲ್ಲ, ಇವಾಗ ಈ ವಿಡಿಯೋನ ಇಂಟರ್ನೆಟ್ಟಲ್ಲಿ ಬಿಟ್ಟಿದ್ದಾರೆ. ಹಂಗಂದ್ರೆ ಏನಂತ ಗೊತ್ತಲ್ವಾ? ಈಗ ಸದ್ಯಕ್ಕೆ ಅವಳನ್ನ ಕಾಲೇಜಿಂದ ರಸ್ಟಿಕೇಟ್ ಮಾಡಿದ್ದೀವಿ. ಅಂದರೆ ಇನ್ನು ಮುಂದೆ ಅವಳು ಕಾಲೇಜಿಗೆ ಬರಬೇಕಾಗಿಲ್ಲ. ಮುಂದೇನು ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿ ತಿಳಿಸ್ತೀವಿ. ನಾವು ಕಾಲೇಜಿಂದ ಹೊರಗೆ ಹಾಕ್ತೀರೇನ್ರಿ? ಅದನ್ನು ನಾವು ಡಿಸೈಡ್ ಮಾಡಿ ನಿಮ್ಗೆ ತಿಳಿಸ್ತೀವಿ. ಸರ್, ಸಣ್ಣ ಮಗಳಂತ ಸರ್ ನಾ ಜಾಸ್ತಿ ರೊಕ್ಕಕ್ಕೆ ಓದಿಸಿದ್ದೀನಿ ಸರ್. 10ನೇ ಕ್ಲಾಸ್ ತನ ಅದೇ ಮಗಳು ಓದಿರೋದು. ಹಾಕ್ಬೇಡ್ರಿ ಸರ್. ನಮ್ಮವ್ವ ಭಾಳ ಬೇಸರ ಮಾಡ್ಕೊತಾಳ್ರಿ. ಊರಾಗಿ ಜಮೀನೆಲ್ಲ ಮಾರಾಗಿನ ಸಾಲಿಗೋಸ್ಕರ ಮಾಡ್ಯಾಳ್ರಿ. ಏನೂ ಮಾಡ್ಬೇಡ್ರಿ ಸರ್.
ಅಲ್ಲ ಈಗ ವಿಡಿಯೋ ನಿನ್ನ ಮೊಬೈಲಲ್ಲ ಶೂಟ್ ಮಾಡಿದ್ದು? ದುಡ್ಡಿಲ್ಲ ಅಂತ ಹೇಳ್ತೀರಾ, ಅಷ್ಟು ಕಾಸ್ಟ್ಲಿ ಮೊಬೈಲೆಲ್ಲ ಯಾಕೆ ಕೊಡಿಸ್ತೀರಾ ಅವಳಿಗೆ? ಸರ್ ಸರ್ ಪ್ಲೀಸ್ ಕಾಲೇಜಿಂದ ಹೊರಗೆ ತೆಗಿಬೇಡ್ರಿ ಸರ್. ಟ್ಯೂಷನ್ ಎಲ್ಲ ಕೊಡೋಕ್ಕಾಗಂಗಿಲ್ಲ. ನಾ ಕಾಲೇಜ್ದಾಗ ಚಲೋ ತಂಗಿ ಚಲೋ ಮಾರ್ಕ್ಸ್ ತಗೋತೇನೆ ಸರ್. You should have thought of all these things before you did this. ಸರ್ ಬಟ್ ಇಂಟರ್ನೆಟ್ದಾಗ ನಾ ಹಾಕಿಲ್ಲ ಸರ್. ಇಷ್ಟು ಮಾತಾಡ್ತಿ. That's not important. What you've done is unpardonable. And more, you shot the video. ಸರ್ ನಾ ಒಬ್ಬಾಕಿನ ಮಾಡಿಲ್ಲ ಸರ್, ಮೊದಲು ಮಾಡ್ಯಾರ ಹಿಂಗೆ ಭಾಳ. No. Don't tell all these things. Don't tell all these things. If you got evidence, you bring it to me. Sumne, don't try to ruin somebody's career here. ಸರ್ ಖರೇನು ಆಯ್ತು ಸರ್, ಎಲ್ಲರಿಗೂ ಗೊತ್ತೈತಿ ಇದು. You just keep quiet enough. ನೀವು ಸೈನ್ ಮಾಡ್ರಿ ಇದನ್ನ. ಅಲ್ರಿ ಸರ್ ಏನು ಗೊತ್ತಾಗ್ಲಾರ ಮಾಡ್ಯಾಳ್ರಿ, ಏನೂ ಮಾಡ್ಬೇಡ್ರಿ. ಇಲ್ಲ ನೀವು ಸೈನ್ ಮಾಡಿ, ನೀವು ಸೈನ್ ಮಾಡಿ. ನೀವು ಸೈನ್ ಮಾಡಿ. ಯವ್ವ ನಿಮ್ಮ ಅತ್ತೆ ಮಾವು ಗೊತ್ತಾದ್ರೆ ನಾ ಏನು ಮಾಡ್ಬೇಕು? ಅವ್ರಿಗೆ ಮೊಬೈಲ್ ಯೂಸ್ ಮಾಡ್ಲಿಕ್ಕೆ ಬರಂಗಿಲ್ಲ. ಹಿಂಗೆ ಗಂಡಗ ಎಲ್ಲರಿಗೂ ಗೊತ್ತಾದ್ರೆ ದಾರಿ ಒಳಗೆ ನಾನು 30 ವರ್ಷದಿಂದ ಏನಂತ ತಿರುಗಬೇಕು ಯವ್ವ. ವಾಪಸ್ ಊರಿಗೆ ಹೋಗಂಗೂ ಇಲ್ಲೀಗ. ಊರಾಗ ಒಂದಿಷ್ಟು ಜಮೀನಿತ್ತು, ಸಾಲಿ ಅಂತ ಎಲ್ಲ ಮಾರ್ಕೋತೇವ. ಎದಕ್ಕೆ ಮಾರ್ಬೇಕಾಗಿತ್ತು ಹೇಳೋದನ್ನ? ನಾನು ಜಸ್ಟ್ ಆಂಟಿ ಫೋನ್ ಮಾಡಲಿ. ನಾಳಿಂದ ಅವನ ಜೋಡಿ ಕೆಲ್ಸಕ್ಕೆ ಹೋಗಿ ನೀನು. 7th ಫೇಲಾಗಿ ಮನ್ಯಾಗ ಕೂತಾಕಿ ನಾ ಅಲ್ಲ. ಎಷ್ಟು ಮಾತಾಡ್ತೀಯ ಅಂತ. ಸಾಲಿಗೆ ಹೋಗಿ ಮಾಡಿದ್ದು ನೋಡಿಲ್ಲ ನಾ ಈಗ. ನನಗೇನ್ರ ಹೆಣ್ಣು ಹುಡ್ತಂದ್ರೆ ಯಾರಿಗಡೆ ಕೊಟ್ಬಿಡ್ತೀನಿ ನಾನು. ಸಾಲಿಗೆ ಹೋಗೋತ್ನೇ ತೋಳಿರಲ್ಲಿ ಬಟ್ಟೆ ಹಾಕೊಂಡುತ್ತ. ಕೂದಕ್ಕೆ ನೋಡೋದು ಹೆಂಗೆ ಬಣ್ಣ ಹಚ್ಕೊಂಡಾಳಕ್ಕಿ. ತೊಟ್ಟಿಗೆ ಲಿಫ್ಟಿಗೆ ಹಚ್ಕೊಂಡು ಹೋಗ್ತಾಳೆ ಸಾಲಿಗೆ. ಮೊಬೈಲ್ನಾಗ ಕೊಡಿಸ್ಬೇಕಾಗತ್ತೆ ಆಕಿಗೆ ಈಗ. ಪ್ರೈಸ್ ಅಮೌಂಟಿನ ತೊಗೊಂಡಾಳ. ಇಲ್ಲಿ ಬಂದು ಕೂಡ್ಬಾ ಇಲ್ಲಿ. ನಂಗೆ ಕೆಲ್ಸಾತೈತಿ ಎಲ್ಲ ಇಲ್ಲೇ. ಬಾ ಅಂದ್ರೆ ಬರ್ಬೇಕಿಲ್ಲಿ. ಬಾ ಯವ್ವ. ದೀಪಾ, ಏ ದೀಪಾ, ಎಷ್ಟು ನೋಡಿ ಮುದ್ದು ನೋಡಕ್ಕಿಂತು. ಏನು ಮುದ್ದು ಮಾಡಿಲ್ಲವ. ಹಡ್ದವ್ರು ಮೂವರು ನಾನೇ ಹಡ್ದಿರೋದು, ನಾ ಯಾರಿಗೂ ಮುದ್ದು ಮಾಡಿಲ್ಲ. ಆಕಿ ನೋಡು, ಆಕಿನ ಬಟ್ಟಿ ನೋಡು, ಆಕಿ ನೋಡು, ನಾವ್ ಹೆಂಗದಿ ನೋಡು. ಏನು ಸಣ್ಣ ಮಗಳಂತ ಇಷ್ಟು. ಜೆಸ್ಸಿ ಆಂಟಿ ಫೋನ್ ಮಾಡ್ತೇನೆ. ಅವರು ನಮ್ಮ ರೇಷನ್ ಕಾರ್ಡ್ ಮಾಡ್ಲಿಕ್ಕೆ, ಹೊಲ ಮಾರ್ಲಿಕ್ಕೆ ಎಲ್ಲದಕ್ಕೂ ಹೆಲ್ಪ್ ಮಾಡ್ಯಾರ. ಈಗ ಇದ್ರಾಗೂ ಏನು ಮಾಡ್ಬೇಕಂತ ಅವ್ರಿಗೆ ಚಲೋ ಗೊತ್ತಿರ್ತದ. ಯಾರಾದ್ರೂ ಕೇಳಿ ನಮಗೇನು ಗೊತ್ತೇ ಇಲ್ಲ, ಅದು ಹರಿ ಅಲ್ವೇ ಇಲ್ಲ ಅಂತ ಹೇಳ್ಬಿಡಿ. ಪಿತೃದೋಷನೋ ಏನೋ, ಇವರಂತೂ ಯಾವ ಶ್ರಾದ್ದಕ್ಕೂ ಬರೋದಿಲ್ವಲ್ಲ. ಏನು ಮಾಡಬೇಕು ಅಂತಿದ್ದ ನಾನು? ಇಂಜಿನಿಯರಿಂಗ್. ನಾನು ಕೇಳಿದ್ರೆ ಅವನು ಕೆನಡಾ ಕಳಿಸಿ BS ಮಾಡಿಸ್ಬೋದು, ಅದು ಈಕ್ವಲೆಂಟ್ ಇಂಜಿನಿಯರಿಂಗ್ಗೆ. ನಿನಗೇನು ಅನಿಸುತ್ತೆ? ಓಕೆ, ನೀನು ಜೈಗೆ ಹೇಳಿಬಿಟ್ಟು ಎಲ್ಲ ವ್ಯವಸ್ಥೆ ಮಾಡು. ಅವನ ಜೊತೆ ವ್ಯಾಂಕೋವರ್ಲೇ ಇರ್ಬೋದು. ಅವನು ಸ್ವಲ್ಪ ಜಾಸ್ತಿ ಹರಿ ಸ್ವಲ್ಪ ಮಾರ್ಕ್ಸ್ ಜಾಸ್ತಿ ತಗೋಬೇಕಾಗತ್ತೆ, ಯಾಕೆಂದ್ರೆ SAT ಬರೀಬೇಕಲ್ಲ.
ದೀಪ ವಿಡಿಯೋ ಮಾಡ್ಯಾಳ್ರಿ, ಅದು ಇಂಟರ್ನೆಟ್ನಾಗ ಅದ. ವಿಡಿಯೋನಾ? ಏನು ವಿಡಿಯೋ? ಅದೇ ರೀ, ಆಕಿನ ದಿನ ಲಗ್ನ ಆಗಿಲ್ಲ ಏನೂ ಇಲ್ಲ, ಕಾಲೇಜ್ನಾಗ ಯಾವುದೋ ಹುಡುಗನ ಜೋಡಿ. ಏನು ಮಾಡ್ಬೇಕು ನೋಡಮ್ಮ? ಅಕ್ಕಿ ಎದ್ದಾಳ? ಹೋಗ್ಲಿ ಬಿಡು, ಆಗಿದ್ದಾಯ್ತು. ನೀನು ಜೋಪಾನವಾಗಿದ್ದೆ ತಾನೆ? ಹಾಂ, ಜೋಪಾನಾಗೆ ಇರ್ತಾಳಮ್ಮ. ಮನೇಲಿ ಆಟ ಆಡ್ಬೇಕಾದ್ರೆ ಜೋಪಾನಾಗೆ, ಎಲ್ಲಿ ಹೋದ್ರೆ ಬಂದ್ರೆ ಜೋಪಾನಾಗೆ ಇರ್ತಾಳ. ಆ ವಿಡಿಯೋ ಏನು ಇಂಟರ್ನೆಟಲ್ಲಿ ಇದೆಯಾ? ಹರಿ ಅವ್ರ ಪಪ್ಪ ಮಮ್ಮಿ ತೆಗಿಸ್ತೇನೆ ಅಂದಾರ, ಬಟ್ ಗೊತ್ತಿಲ್ಲ. ನಿಮ್ಮ ಕಾಲೇಜಲ್ಲಿ ಏನಂತಾರೆ? ಅವ್ರು ಇನ್ನೂ ಒಂದು ದಿವ್ಸ ಬಿಟ್ಟು ಹೇಳ್ತೇನೆ. ಹೊರಗೆ ಹಾಕೋ ಮಾತಾಡ್ಲಿಕ್ಕತ್ತಾರ. ನೋಡು, ಕಾಲೇಜಲ್ಲಿ ಏನು ನಡೆದ್ರು ನನಗೆ ಇನ್ಫಾರ್ಮ್ ಮಾಡಾಯ್ತಾ? ಅದೇ ಬೀಗ್ರಿಗೆ ಅವ್ರಿಗೆ ಗೊತ್ತೋದ್ರೆ ಏನು ಮಾಡ್ಬೇಕಮ್ಮ? ಅದು ಇಡ್ವಿ ಯಾರಿಗೆ ತೋರಿಸ್ಬೇಡ ಅಂತ ಹೇಳಮ್ಮ. ಇನ್ನು 24 ಗಂಟೆಯಲ್ಲಿ ಇಂಟರ್ನೆಟ್ಟಿಂದ ವೀಡಿಯೋ ತೆಗಿತಾರೆ. ವಿಡಿಯೋ ಯಾರು ಲೀಕ್ ಮಾಡಿದ್ರು ಅಂತ ಏನಾದರೂ ಗೊತ್ತಾಯ್ತಾ? ನಾವು ಬರುವ ಕೇಸ್ ಮಾಡಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮೇಲೆ ಒತ್ತಡ ಇರಿದ್ರೆ ಅವ್ರು ಏನಾದ್ರು ಮಾಡ್ತಾರೆ, ಇಲ್ಲವ್ರು ಏನು ಮಾಡಲ್ಲ. ಅದಕ್ಕೆ ನಾನು ಕೆನಡಾಕ್ಕೆ ಹೋಗು ಅಂತ ಹೇಳಿದ್ದು. ಜೈವಿಗೆ ಹೇಳಿ SITಗೆ ಏನು ಬೇಕು ಅದನ್ನ ತರಿಸ್ಕೊಡ್ತೀನಿ. ಯಾಕೇನಾಯಿತು? ಇಲ್ಲ, ಒಂದು ವೆರಿ ಪೂರ್ ಸ್ಕೋರ್, ಚೆನ್ನಾಗಿ ಮಾರ್ಕ್ಸ್ ತೆಗ್ದಿಲ್ಲ. ಪ್ರತಿ ಸಲ 70-75 ಬರ್ತಾನೆ ಇದೆಯಲ್ಲ. ಸಾಲಲ್ಲ, ಮ್ಯಾಥ್ಸಲ್ಲಿ ಮಾತ್ರ 90. ಟ್ಯೂಷನಿಗೆ ಹೋಗ್ತಿಲ್ವಾ? ಮ್ಯಾಥ್ಸಿಗೆ ಮಾತ್ರ ಹೋಗ್ತಿದ್ದ, ಬಾಕಿದಕ್ಕೆಲ್ಲ ಈಗ ಕಳಿಸ್ಬೇಕು. ಜೈವಿಗೆ ಹೇಳಿ ಟ್ಯೂಷನ್ ಟೀಚರ್ ನಾನೇ ಅರೇಂಜ್ ಮಾಡ್ತೀನಿ. ಈ ಟೈಮಲ್ಲಿ ಅವ್ನು ಕಾಲೇಜಿಗೆ ಹೋಗದಿದ್ರೆ ಒಳ್ಳೇದು. ಟಿಕೆಟ್ ಆ್ಯಂಡ್ ಮನೇಲಿ ಏನು ಮಾಡ್ತಾನೆ? ಇಷ್ಟೆಲ್ಲ ಆದಮೇಲೆ ಅವ್ನು ಕಾಲೇಜ್ಗೆ ಹೋಗೋದು ಸರಿ ಅನಿಸುತ್ತಾ? ಸರ್, ನಾವು ಕಾಲೇಜ್ ವೈಸ್ ಒಂದು ನೋಟಿಸ್ ಸರ್ಕ್ಯುಲೇಟ್ ಮಾಡಿದ್ದೀವಿ ಸರ್. ಸ್ಟೂಡೆಂಟ್ಸ್ ಮೊಬೈಲ್ ಫೋನ್ನ ಕಾಲೇಜಿಗೆ ತರೋ ಹಾಗಿಲ್ಲ. ಪ್ಲಸ್ ಈ ವಿಷಯದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸಪ್ ಗ್ರೂಪ್ ಅಥವಾ ಫೇಸ್ಬುಕ್ಕಲ್ಲಿ ಎಲ್ಲೂ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋ ಹಾಗಿಲ್ಲ. ಅಕಸ್ಮಾತ್ ಸಿಕ್ಕಾಕೊಂಡ್ರು ಅಂದರೆ 1 ವಾರ ದೇ ವಿಲ್ ಬಿ ಸಸ್ಪೆಂಡೆಡ್ ಫ್ರಮ್ ದ ಕಾಲೇಜ್ ಅಂತ ಮಾಡಿದ್ದೀವಿ. ಪ್ಲಸ್ ನಮ್ಮ ಸ್ಟಾಫ್ ಎಲ್ಲ ವಾಟ್ಸಪ್ ಗ್ರೂಪು ಎಲ್ಲ ಮಾನಿಟರ್ ಮಾಡ್ತಾ ಇದ್ದಾರೆ, ದಿಸ್ ಎನಿ ಡಿಸ್ಕಷನ್ಸ್ ಅಂತ. So this is some action we have taken. ಸರ್, ಇದು ನಿಮಗೆ ಬಿಟ್ಟಿದ್ರೆ ನೀವು ಏನಂತ ಡಿಸೈಡ್ ಮಾಡ್ತಾ ಇದ್ದೀರಿ? ಐ ಡೋಂಟ್ ನೋ. ಅದಕ್ಕೆ ನಾನು ಈ ಕಮಿಟಿನ ಮೀಟಿಂಗ್ ಕರೆದಿರೋದು. ಸರ್, ನಮ್ಮ ಪಕ್ಕದ ಮನೆಯವರು ನನ್ನ ಅಡ್ಮಿಷನ್ಗೆ ಅಂತ ಯಾವಾಗಲೂ ಒಂಥರ ಪೀಡಿಸ್ತಾ ಇದ್ರು ಸರ್. ಸೊ ಅವರು ನಿಮ್ಮ ಕಾಲೇಜ್ ಬಗ್ಗೆ ಏನೋ ನ್ಯೂಸ್ ಕೇಳಿದೆ ಅಂತ ಇದ್ರು. ಸೊ ನ್ಯೂಸ್ ತುಂಬ ಸ್ಪ್ರೆಡ್ ಆಗಿದೆ ಅನಿಸುತ್ತೆ. ಇನ್ಫ್ಯಾಕ್ಟ್ ಹೋದ ವರ್ಷ ಅಡ್ಮಿಷನ್ಗೆ ತುಂಬ ಕ್ಯೂಸ್ ಇತ್ತಲ್ಲ, ಈ ವರ್ಷ ಔಟ್. ಸರ್, ದೀಪಾ ಈ ಕಾಲೇಜಿನ ಬೆಸ್ಟ್ ಅಥ್ಲೆಟ್. ಈ ವರ್ಷದ ನ್ಯಾಷನಲ್ಸ್ಗೆ ಅಂಡರ್-18 ವಾಲಿಬಾಲ್ ಟೀಮ್ಗೆ ಖಂಡಿತ ಸೆಲೆಕ್ಟ್ ಆಗ್ತಾಳೆ ಸರ್. ಸರ್, ಹರಿ ಈಸ್ ಆಲ್ಸೋ ವೆರಿ ಡಿಸಿಪ್ಲಿನ್ ಬಾಯ್ ಸರ್. ಇನ್ಫ್ಯಾಕ್ಟ್ ನಾನು ಒಂದು ಕ್ಲಾಸ್ ಕೂಡ ಮಿಸ್ ಮಾಡಿಲ್ಲ. ಅವನು ಹಿ ಇಸ್ ವೆರಿ ಗುಡ್ ಎಟ್ ಮ್ಯಾಥಮ್ಯಾಟಿಕ್ಸ್. ಈ ಕ್ಯಾಲ್ಕುಲಸ್ ಎಲ್ಲ ತುಂಬ ಆರಾಮಾಗಿ ಸಾಲ್ವ್ ಮಾಡ್ತಾನೆ ಸರ್. ಐ ಡೋಂಟ್ ಲೈಕ್ ಹಿಸ್ ಬೀಯಿಂಗ್ ಟೆಸ್ಟ್. ಬೇರೆ ಸಬ್ಜೆಕ್ಟ್ಸಲ್ಲಿ ಅವನು ಹಿಸ್ ಟಾಪ್ 10 ಇನ್ ದ ಅದರ್ ಸಬ್ಜೆಕ್ಟ್ಸ್ ಆಲ್ಸೋ ಸರ್. ಐ ಥಿಂಕ್ ಇಟ್ಸ್ ನಾಟ್ ಸೊ ರಿಲೆವೆಂಟ್ ಸರ್. ನಂಗನ್ಸುತ್ತೆ ವಿ ಶುಡ್ ಸೆಂಡ್ ಅ ಸ್ಟ್ರಾಂಗ್ ಮೆಸೇಜ್ ಟು ದ ಸ್ಟೂಡೆಂಟ್ಸ್ ಕಮ್ಯುನಿಟಿ. ದೀಪಾನ ಎಕ್ಸ್ಪೆಲ್ ಮಾಡಲೇಬೇಕು ಸರ್. ಹರಿ ಐ ಥಿಂಕ್ ಇಟ್ಸ್ ಓಕೆ. ಇಲ್ಲ, ಇದು ಹೇಗೆ ಸ್ಟ್ರಾಂಗ್ ಮೆಸೇಜ್ ಆಗುತ್ತೆ ಮೇಡಮ್? ಅದಕ್ಕೆ ಬೇರೆ ಕಾರಣಗಳು ಇವೆ ನೋಡಿ. ದೀಪ ಕನ್ಸಿಸ್ಟೆಂಟಾಗಿ 55% ಸ್ಕೋರ್ ಮಾಡಿದ್ದಾಳೆ ಸರ್. ಇವೊಂದು 80% ಇದೆ. ದೀಪಾ ಶಿ ಇಸ್ ಅ ಬಿಗ್ ಟ್ರಬಲ್ ಮೇಕರ್ ಸರ್. ಲಾಸ್ಟ್ ಇಯರ್ ಅವಳ ಕ್ಲಾಸ್ಮೇಟ್ಸ್ ಇಬ್ಬರು ಹುಡುಗಿಯರಿಗೆ ಹೊಡೆದು ಅವ್ರಿಗೆ ಬ್ಲೀಡಿಂಗ್ ಎಲ್ಲ ಆಗಿ ಶಿ ವಾಸ್ ಸಸ್ಪೆಂಡೆಡ್ ಫ್ರಮ್ ದ ಕಾಲೇಜ್ ಫಾರ್ 2 days. ಮತ್ತು ಅಷ್ಟೇ ಅಲ್ಲ ಸರ್, ಇದು ಸ್ಟೇಟ್ ಲೆವೆಲ್ ಸ್ಪೋರ್ಟ್ಸ್ ಮೀಟಲ್ಲಿ ಬೇರೆ ಕಾಲೇಜ್ ಹುಡುಗಿ ಜೊತೆಗೆ ಆರ್ಗ್ಯುಮೆಂಟ್ ಎಲ್ಲ ಆಗಿಬಿಟ್ಟು ದಿಸ್ ಆಲ್ಸೋ ಕಂಪ್ಲೇಂಟ್ ರಿಜಿಸ್ಟರ್ಡ್ ಅಗೇನ್ಸ್ಟ್ ಹರ್ ಇನ್ ದ ಯೂತ್ ಡಿಪಾರ್ಟ್ಮೆಂಟ್. ಎಲ್ಲ ನಿಮ್ಗೆ ಗೊತ್ತಲ್ಲ ಸರ್ ಇದು. ಸರ್ ಅಷ್ಟೇ ಅಲ್ಲ ಸರ್,
ಜಸ್ಟ್ ಲಾಸ್ಟ್ ಮಂತ್ ಬಾತ್ರೂಮ್ ವಾಲ್ ಮೇಲೆ ಕೆಟ್ಟದಾಗಿ ಏನೋ ಬರೀತಾ ಇದ್ಲು ಸರ್. ನನ್ನ ಕೈಯಾರೆ ಸಿಕ್ಕಾಕೊಂಡು. ಏನಂತ ಬರ್ದಿದ್ಲು? ಜಸ್ಟ್ ಶೋ ಇಟ್ಸ್ ನೋಡಿ ಸರ್, ಫಕ್ಕಾಟ್ PS ಕಾಲೇಜ್ ಅಂತ ನೋಡಿ ಸರ್, ಫಕ್ಕಾಟ್ PS ಕಾಲೇಜ್ ಅಂತ ಬರ್ತೀನಿ. ಇದು ಬ್ಯಾಡ್ ವರ್ಡ್ ಹೇಗಾಗತ್ತೆ ಮೇಡಮ್? ಸರ್ ಫಕ್ ಬ್ಯಾಡ್ ವರ್ಡ್ ಅಲ್ವಾ? ಅದು ಫಕಾರ್ಟ್ ಅಂತಿದೆ ಅಲ್ವಾ? ಇಲ್ಲ, ಇದನ್ನೆಲ್ಲ ನೀವು ಯಾಕೆ ನನಗೆ ಹೇಳೇ ಇಲ್ಲ? ಇಟ್ಸ್ ಓಕೆ, ನಾನು ಐ ಹ್ಯಾಂಡಲ್ಡ್ ಇಟ್ ಇನ್ ಮೈ ಓನ್ ವೇ. ಇಂಡಿಪೆಂಡೆನ್ಸ್ ಡೇ ಸ್ಟೇಜ್ ಇತ್ತಲ್ಲ, ಅದನ್ನ ಡೆಕೋರೇಟ್ ಮಾಡುವಂಥ ಪನಿಷ್ಮೆಂಟ್ ಕೊಟ್ಟಿದೆ, ಅದಕ್ಕೆಲ್ಲ ಐ ಆಮ್ ಜಸ್ಟ್ ಸೇಯಿಂಗ್. ಈಗ ಹರಿನ ಎಕ್ಸ್ಪೆಲ್ ಮಾಡಬೇಕು ಅಂತ ಯಾರ್ಯಾರು ವೋಟ್ ಮಾಡ್ತೀರಾ? ಜಸ್ಟ್ ವಿಲ್ ಗೋ ಫಾರ್ ಅ ವೋಟ್. ದೀಪಾನ ಎಕ್ಸ್ಪೆಲ್ ಮಾಡಬೇಕು ಅಂದರೆ ದಿ ಕಮಿಟಿ ಡಿಸಿಷನ್ ಇಸ್ ಕ್ಲಿಯರ್ ಹಿಯರ್. ವಿ ವಿಲ್ ಎಕ್ಸ್ಪೆಲ್ ದೀಪಾ ಆ್ಯಂಡ್ ಹರಿನ್ ರಿಟೈನ್ ಮಾಡೋಣ. ಸರ್, ದೀಪನ್ ಕ್ಯಾಸ್ಟ್ ಯಾಕೆ? ನಿಮಗೆ ದೀಪನ್ ಕ್ಯಾಸ್ಟ್ ಯಾವುದು ಅಂತ ಗೊತ್ತಾ? ಸರ್, ನನ್ನ ಫುಲ್ ಕರಿಯರಲ್ಲಿ ಇಷ್ಟೊಂದು ಇನ್ಡಿಸಿಪ್ಲಿನ್ ನಾನು ನೋಡೇ ಇಲ್ಲ ಸರ್. ಶೆಡ್ಯೂಲ್ ಕ್ಯಾಸ್ಟ್. ಇದು ಹರಿದು ಅವನು ಬ್ರಾಹ್ಮಿನ್ ಅನ್ಸುತ್ತೆ. ಐ ರಿಮೆಂಬರ್ ಇಸ್ ಮದರ್ ಟೆಲ್ಲಿಂಗ್ ದಟ್ ಅವನು ಸಂಧ್ಯಾ ವಂದನೆ ಅದು ಇದೆಲ್ಲ ಮಾಡ್ತಾನೆ ಅಂತ. ಈಸ್ ಅ ಬ್ರಾಹ್ಮಿನ್. ಬಟ್ ವಿ ಹ್ಯಾವ್ ನಾಟ್ ಟೇಕನ್ ದಿಸ್ ಡಿಸಿಷನ್ ಬೇಸ್ಡ್ ಆನ್ ಎನಿ ಕಾಸ್ಟ್. ಬಟ್ ಜನ ಸೇ ದಲಿತ್ ಹುಡುಗಿನ ಎಕ್ಸ್ಪೆಲ್ ಮಾಡಿ ಬ್ರಾಹ್ಮಣ್ ಹುಡುಗನ ಮೇಲೆ ಏನೂ ಆ್ಯಕ್ಷನ್ನೇ ತೊಗೊಳ್ಳಿಲ್ಲ ಅಂತ. ಈಗೇನು ಮಾಡಬೇಕು? ಲೆಟ್ ಅಸ್ ಡಿಸೈಡ್. ಐ ಡೋಂಟ್ ನೋ ಸರ್. ಐ ಥಿಂಕ್ ಇಬ್ರಿಗೂ ಒಂದು ವಾರ್ನಿಂಗ್ ಕೊಟ್ಬಿಟ್ಟು ಈ ವಿಷಯನ ಇಲ್ಲಿಗೆ ಬಿಟ್ಬಿಡೋಣ ಸರ್. ವಿ ನೀಡ್ ಟು ಆನ್ಸರ್ ದ ಪೇರೆಂಟ್ಸ್ ಸಮಥಿಂಗ್. ಏನು ಹೇಳೋದು? ವಿ ನೀಡ್ ಟು ಟೆಲ್ ಸಮಥಿಂಗ್ ಟು ದ ಪೇರೆಂಟ್ಸ್. ಸರ್, ನಾವು ಈ ಡಿಸಿಷನ್ ತೊಗೊಂಡಾಗ ಕ್ಯಾಸ್ಟ್ ಬಗ್ಗೆ ಮಾತೇ ಆಡಿಲ್ಲ ಅಲ್ವಾ? ಐ ಥಿಂಕ್ ವಿ ಶುಡ್ ಸ್ಟಿಕ್ ವಿತ್ ದಟ್ ಡಿಸಿಷನ್. ಆದರೆ ಕೆಲವ್ರ ಮನಸ್ಸಲ್ಲಿ ಇರುತ್ತೆ ಸರ್. ಯಾರ ಮನಸ್ಸಲ್ಲಿ? ಈಗ ದೀಪಾನ ಎಕ್ಸ್ಪೆಲ್ ಮಾಡಬೇಕು ಅಂತ ಯಾರ್ಯಾರು ವೋಟ್ ಮಾಡ್ತಿರೋ ಜಸ್ಟ್ ಲೆಟ್ ಮೀ ನೋ. ಐ ಥಿಂಕ್ ದಿ ಕಮಿಟಿ ಡಿಸಿಷನ್ ಇಸ್ ಕ್ಲಿಯರ್. 4:1 ಆಯ್ತಲ್ಲ ಸರ್. ಮತ್ತೆ ಹರಿ ಬಗ್ಗೆ ಸರ್, ಅದು ಬೇಕೇನ್ರಿ? ಅದು ಸರ್, ನೀವಿಬ್ಬರನ್ನೂ ಎಕ್ಸ್ಪೆಲ್ ಮಾಡೋದು ಬೇಡ ಅಂತ ತಾನೇ ಹೇಳಿದ್ದು. ಇವಾಗ ಯಾಕೆ ಮನ್ಸು ಚೇಂಜ್ ಮಾಡ್ತಾ ಇದ್ದೀರಾ? ಇಲ್ಲಿ ನೀವೆಲ್ಲರೂ ಬ್ರಾಹ್ಮಿನ್ಸು, ನಾನೊಬ್ಬನೇ OBC. ಅಂದರೆ ಈ ಕಮಿಟಿ ಬ್ಯಾಲೆನ್ಸ್ಡ್ ಆಗಿದೆಯಾ ಅನ್ನೋದು. ಅಬ್ದುಲ್ ಸರ್, ಐ ಆಮ್ ನಾಟ್. ನಾನು ಏನು ಬ್ರಾಹ್ಮಿನ್ ಅಲ್ಲ. ಇಲ್ಲ, ನಾನೊಬ್ಬಳೇ ಬ್ರಾಹ್ಮಿನ್. ಏನೇ ಆದರೂ ನೀವೆಲ್ಲ ಅಪ್ಪರ್ ಕಮ್ಯುನಿಟಿ, ನಾನೊಬ್ಬನೇ OBC. ನಾನು ಮುಸ್ಲಿಮ್ಸಲ್ಲಿ OBC. ಸರ್, ಬೋರ್ಡಿಂದ ಏನಾದರೂ ಇನ್ಸ್ಟ್ರಕ್ಷನ್ಸ್ ಬಂತ ಇದನ್ನು ಹೇಗೆ? ಅದೆಲ್ಲ ಬೇಡ ಬಿಡ್ರಿ. ವಿ ಹ್ಯಾವ್ ಫಾರ್ಮ್ಡ್ ಅ ಕಮಿಟಿ ಟು ಟೇಕ್ ಅ ಡಿಸಿಷನ್. ದೀಪಾ ಹೋದ ವರ್ಷ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ 5 ಮೆಡ್ಲು, ಸ್ಟೇಟ್ ಲೆವೆಲಲ್ಲಿ 3 ಮೆಡ್ಲು ಗೆದ್ಕೊಂಡ್ಬಂದಿದ್ದಾಳೆ. ನೀವೇ ಅವಳನ್ನ ಕರೆದು ಅಪ್ರಿಷಿಯೇಟ್ ಕೂಡ ಮಾಡಿದ್ರಿ. ಖಂಡಿತ ಅವಳು ನಮ್ಮ ಕಾಲೇಜಿಗೆ ಒಳ್ಳೆ ಹೆಸರು ತರ್ತಾಳೆ ಸರ್. ತಂದಿದ್ದಾಳಲ್ಲ ಆಗಲೇ ಒಳ್ಳೆ ಹೆಸರು. ನನ್ನ ಫೋನ್ ಕೊಡಿ ಸ್ವಲ್ಪ. ಅವಳು 10th ಸ್ಟ್ಯಾಂಡರ್ಡಲ್ಲಿ ಮಾರ್ಕ್ಸ್ ತೊಗೊಂಡಿದ್ದಕ್ಕೆ ನಾವು ಸೀಟ್ ಕೊಟ್ಟಿಲ್ಲ. ವಿ ಗೇವ್ ಅವರ್ ಅ ಸೀಟ್ ಬೇಸ್ಡ್ ಆನ್ ಹರ್ ಸ್ಪೋರ್ಟ್ಸ್ ಕೋಟಾ. ಆಮೇಲೆ ನಾವು ಅವಳಿಗೆ 70% ಫೀಸ್ ವೇವರ್ ಕೂಡ ಮಾಡಿದ್ವಿ. ಅದರಿಂದ ದೇ ಕುಡ್ ಪೇ ದಿ ಫೀಸ್. ಇಲ್ಲಿ ಪೇರೆಂಟ್ಸ್ ಏನಕ್ಕೆ ಕಳಿಸ್ತಾರೆ ನಮ್ಮ ಕಾಲೇಜ್ಗೆ ಮಕ್ಕಳನ್ನೆಲ್ಲ? ಸೈನ್ಸು ಕಾಮರ್ಸ್ ಓದ್ಲಿಂತ. ಇಲ್ಲಿ ಬಂದು ಏನು ಸ್ಪೋರ್ಟ್ಸ್ ಆಡ್ಲಿಂತ ಯಾರೂ ಕಳಿಸಲ್ಲ ರೀ. The committee has taken a decision. We will permit him to attend classes.
But that's on one condition. Even the slightest mistake he does, we will be forced to expel him from the college. Thank you, sir. I will only concentrate on my studies. ಆ ಹುಡುಗಿ ದೀಪಾ ಬಗ್ಗೆ ಇಲ್ಲ, ಅದ್ರ ಬಗ್ಗೆ ಡೋಂಟ್ ಬಾದರ್ ಅಬೌಟ್ ಇಟ್. ಒಂದು ನಿಮಿಷ. ಅವನು ಕಾಲೇಜಿಗೆ ಬಂದು ಕ್ಲಾಸ್ ಅಟೆಂಡ್ ಮಾಡಲೇಬೇಕಾ? ಬರೀ ಲ್ಯಾಬು ಲೈಬ್ರರಿ ನೋಡಿಕೊಂಡು ಡೈರೆಕ್ಟ್ ಎಕ್ಸಾಮ್ ಕೂತ್ಕೋಬೋದಲ್ವ? ಡೋಂಟ್ ಯು ವಾಂಟ್ ಹಿಮ್ ಇನ್ ದ ಕಾಲೇಜ್? ನೀವು ಕ್ಲಿಯರಾಗಿ ಡಿಸೈಡ್ ಮಾಡಿ ಹೇಳ್ಬೇಕು ನಮಗೆ ಅವ್ನು ಕಾಲೇಜಿಗೆ ಬರ್ತಾನೋ ಇಲ್ವೋ ಅಂತ. ಒಂದು ನಿಮಿಷ ಚೂರು. ಹುಡುಗರೆಲ್ಲ ರ್ಯಾಗ್ ಮಾಡ್ತಾರೆ, ಟೀಸ್ ಮಾಡ್ತಾರೆ. ತುಂಬ ಜನ ಹುಡುಗರೆಲ್ಲ ವಿಡಿಯೋ ನೋಡಿರ್ತಾರೆ. ಟ್ಯೂಷನ್ಗೆ ಹೋಗು, ಲ್ಯಾಬ್ ಅಟೆಂಡ್ ಮಾಡೋಕ್ಕೆ ಎಕ್ಸಾಮ್ಗೆ ಬಿಟ್ಟಿದ್ದಾರಲ್ವಾ, ಎಕ್ಸಾಮು SIT ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದು ಸಾಕು. ನನಗೆ SIT ತೊಗೊಳಕ್ಕೆ ಇಷ್ಟ ಇಲ್ಲ. ಅಂದರೆ ಕನ್ನಡ ಹೋಗಕ್ಕೆ ಇಷ್ಟ ಇಲ್ಲ. ಮತ್ತೇನು ಮಾಡ್ತೀಯ? ಇಲ್ಲಿ ಇಂಜಿನಿಯರಿಂಗ್ ಮಾಡೋಕ್ಕಾಗತ್ತಾ? ಐ ಡೋಂಟ್ ಡೂ ಇಂಜಿನಿಯರಿಂಗ್. ಮತ್ತಿನ್ನೇನು ಮಾಡ್ತೀಯ? ಅವನು ಕಲ್ಕತ್ತಾದಲ್ಲಿ ಬಿ ಸ್ಟಾರ್ಟ್ ಮಾಡ್ತಾನೆ. ಅದೇನು? ಸ್ಟ್ಯಾಟಿಸ್ಟಿಕ್ಸ್. ಸ್ಟ್ಯಾಟಿಸ್ಟಿಕ್ಸಾ? ವಾಂಟ್ ಟು ಗೆಟ್ ಟು ಸ್ಪೋರ್ಟ್ಸ್ ಸ್ಟ್ಯಾಟಿಸ್ಟಿಕ್ಸ್. ಇದು IPL, ಕ್ರಿಕೆಟ್ ಕ್ಲಬ್ಸ್, ನ್ಯೂಸ್ ಚಾನಲ್ಸ್ ಅಲ್ಲೆಲ್ಲ ಈಸಿಯಾಗಿ ಜಾಬ್ ಸಿಗುತ್ತೆ. ಐ ಜಸ್ಟ್ ನೀಡ್ ಗುಡ್ ಮಾರ್ಕ್ಸ್ ಇನ್ ಇಂಗ್ಲೀಷ್ ಆ್ಯಂಡ್ ಮ್ಯಾಥ್ಸ್. ಇದೆಲ್ಲ ಹುಡುಗಿಗೋಸ್ಕರ ಮಾಡ್ತಿದ್ದಾನ? ನೀನೇನಾದರೂ ಆ ಹುಡುಗಿಗೋಸ್ಕರ ಕಾಲೇಜಿಗೆ ಬರಬೇಕು ಅಂತಿದ್ಯಾ? ನೀನು ಇಲ್ಲೇ ಟ್ಯೂಷನ್ನು, ಲ್ಯಾಬು, ಇಲ್ಲೇ ಎಕ್ಸಾಮ್ ಅಟೆಂಡ್ ಮಾಡೋದು ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ನೋಡು, ಇನ್ನಿಷ್ಟ. BSATಗೆ ನಿನಗೇನೇನು ಬೇಕು ಅಂತ ಹೇಳಿ ಎಲ್ಲ ವ್ಯವಸ್ಥೆ ಮಾಡ್ತೀನಿ. ರಷ್ಯನ್ ಬುಕ್ಸ್ ಜೆ ಅವ್ರಿಗೆ ಹೇಳಿದ್ರೆ ಕಳಿಸ್ಕೊಡ್ತೀನಿ. ಹಾಂ, ಆಯ್ತು, ತರಿಸ್ಕೊಡ್ತೀನಿ. ಏನು ಡಿಸೈಡ್ ಮಾಡಿದ್ರಿ? ಸರ್, ಲ್ಯಾಬ್ ಮತ್ತು ಎಕ್ಸಾಮ್ಸ್ ಅಟೆಂಡ್ ಮಾಡ್ತೀನಿ ಸರ್. ಆಮೇಲೆ ಪ್ರೈವೇಟ್ ಟ್ಯೂಷನ್ ಸೇರ್ಕೊಳ್ತೀನಿ. ನಾವು ಕಮಿಟಿಯವರೆಲ್ಲ ಡಿಸ್ಕಸ್ ಮಾಡಿ, ಅಂದರೆ ನಾವು ಟೀಚರೆಲ್ಲ ಸೇರಿ ಈ ವಿಷಯನ ಚರ್ಚೆ ಮಾಡಿದ್ದೀವಿ. ಅವಳನ್ನ ಕಾಲೇಜಿಂದ ನಾವು ಎಕ್ಸ್ಪೆಲ್ ಮಾಡ್ತಾಯಿದ್ದೀವಿ. ಅಂದರೆ ಕಾಲೇಜಿಂದ ತೆಗಿತಾ ಇದ್ದೀವಿ. ಅವಳು ಎಕ್ಸಾಮ್ ತೊಗೋಬೋದು, ಎಕ್ಸಾಮ್ ತೊಗೊಳಕ್ಕೆ ಬಿಡ್ತೀವಿ. ಆಮೇಲೆ ಲ್ಯಾಬ್ ಕೂಡ ಅಟೆಂಡ್ ಮಾಡ್ಬೋದು. ಅವಳಿಗೆ ಲ್ಯಾಬ್ ಪಾರ್ಟ್ನರು ಕೊಡೋದಿಲ್ಲ. ಸರ್ ಪ್ಲೀಸ್ ನಂಗೆ ಲಾಸ್ಟ್ ಒಂದು ಚಾನ್ಸ್ ಕೊಡ್ರಿ ಸರ್. ನಂದು ವಾಲಿಬಾಲ್ ನ್ಯಾಷನಲ್ ಸೆಲೆಕ್ಟ್ ಆಗಿಲ್ಲ ಅಂದರೆ ನೀವು ತೆಗೀರಿ ಸರ್. ನಂದು ಅದು ಸೆಲೆಕ್ಟ್ ಆಗಿಲ್ಲ ಅಂದರೆ ನಂಗೆ ಇಂಜಿನಿಯರಿಂಗ್ ಸೀಟು ಸಿಗಂಗಿಲ್ಲ ಸರ್, ಪ್ಲೀಸ್ ಸರ್. ಅಲ್ಲ, ಇದೆಲ್ಲ ಇವಾಗ ಹೇಳಿ ಏನು ಪ್ರಯೋಜನ? ಮೊದಲು ಯೋಚನೆ ಮಾಡಬೇಕಾಗಿತ್ತು ನೀನು. ನೀವು ಏನು ಹೇಳ್ತೀರಿ ಅದು ಮಾಡ್ತೀನಿ ಸರ್. ನಂಗೆ ಟ್ಯೂಷನ್ ಎಲ್ಲ ಹೋಗೋಕ್ಕಾಗೋದಿಲ್ಲ. ನಮ್ಮ ಅವ್ವ ಭಾಳ ತ್ರಾಸ ತೊಗೊಂಡಾಳ ನನ್ನ ಸಂಬಂಧ. ಅಲ್ಲ, ಅದಕ್ಕೆ ಇದೇನಾ ಅವ್ರಿಗೆ ನೀನು ವಾಪಸ್ ಕೊಡ್ತಾ ಇರೋದು? ವಾಟ್ ಯು ಡನ್ ಇಸ್ ಅನ್ಫರ್ಗಿವಬಲ್. ಸರ್ ಬಟ್ ಅವ ತನ್ನ ಫ್ರೆಂಡ್ಸಿಗೆ ತೋರ್ಸಾನ ಸರ್, ನಾ ಏನೂ ಮಾಡಿಲ್ಲ. ಜಾಸ್ತಿ ಮಾತಾಡ್ಬೇಡ ಸರ್. ಇವಾಗ ಹೇಳ್ರಿ ನೀವು ನನ್ಗೆ. ಅಲ್ಲ, ಅವ ಮಾಡಿದಕ್ಕೆ ನೀವು ನನ್ಗಷ್ಟೇ ಯಾಕೆ ಪನಿಷ್ಮೆಂಟ್ ಕೊಡಕತ್ತೀರಿ? ಪನಿಷ್ಮೆಂಟ್ ಕೊಡಬೇಕು ಅಂತ ವಿ ವಿಲ್ ಡಿಸೈಡ್. ಸರ್ ಏನು ಮಾಡ್ತೀರಿ ಅವಾಗ ನೀವು? ಅದಕ್ಕೂ ನಿನಗೂ ಸಂಬಂಧ ಇಲ್ಲ ಸರ್. ನಂಗೆ ಸಂಬಂಧ ಇಲ್ಲ ಅಂದ್ರೆ ಮತ್ತೆ ಯಾರಿಗೆ? ಸಾಕು, ಇಟ್ಸ್ ಇನಫ್. ಜಾಸ್ತಿ ಆಯ್ತು ನೀನು ಮಾತಾಡಿದ್ದು.
ಫಸ್ಟ್ ಟೈಮ್ ಅಲ್ಲ, ಅವಳಿಗೆ 2 ಸತಿ ಪನಿಷ್ಮೆಂಟ್ ಕೊಟ್ಟಿದ್ದೀವಿ ಹಿಂದೆ. ಹೇಳಿದಾಳ ಅವಳು ನಿಮ್ಗೆ ಮನೇಲಿ? ಇಲ್ರಿ ಮೇಡಮ್, ಸಾಧ್ಯ ಇಲ್ಲ. ಸರ್ ನನ್ನ ಗಂಡ ಸಣ್ಣ ಮಗಳು ಅಂತ ಜಾಸ್ತಿ ಓದಿಸಿದ ನನ್ನ ಮನೆಗಿರೋ ರೊಕ್ಕ ಹಾಕಿ ಓದಿಸಿದ್ವಿ ಸರ್. ಅವ್ರಿಗೆ ಏನು ಹೇಳ್ಬೇಕು ನಾನು? ದೀಪಾ, ಕಾಲೇಜಲ್ಲೇ ಇದ್ದಿದ್ರೆ ನೀನು ಖಂಡಿತ ನ್ಯಾಷನಲ್ಗೆ ಸೆಲೆಕ್ಟ್ ಆಗ್ತಾ ಇದ್ದು. ಸರ್ ಹರಿಗೆ ಏನು ಮಾಡತ್ತಾರ ಅವರು? ಹರಿ ಕಾಲೇಜಲ್ಲೇ ಇರ್ತಾನೆ. ಕಾಲೇಜಲ್ಲಿ ಕಮಿಟಿಲಿ ಇದ್ದಿದ್ದು ನಾನೊಬ್ಬನು OBC. ಅಂದ್ರಿ ಸರ್ ಅವರು ನಮ್ಮ ಜಾತಿ ನೋಡಿ ಮಾಡ್ತಾರೇನ್ರಿ? ಹೇಳ್ರಿ ಸರ, ನಾವು ನೋಡಕ್ ಹಿಂಗದೀವಿ, ನಮ್ಮ ಜಾತಿ ಅಂತ ಮಾಡ್ತಾರೇನ್ರಿ? ಸರ್ ನೀವಾದ್ರೂ ಹೇಳಿ ಸರ್, ನನ್ನ ಮಗಳು ಶಾಲೆಗೆ ಸೇರ್ಸ್ಯಾರಂತ ಹೇಳು. ನಾವು ಈಗ ನಾನು ಟ್ಯೂಷನಿಗೆ ಹಾಕಿದ್ರೆ ನಿನಗೆ ಹೋಗಿ ಎಕ್ಸಾಮ್ ಬರೀತೀಯಾ? ಅಕ್ಕ ಬಟ್ ನಂದು ವಾಲಿಬಾಲ್ ನ್ಯಾಷನಲ್ಸ್ ಆಗಿಲ್ಲ ಅಂದ್ರೆ ನಂಗೆ ಇಂಜಿನಿಯರಿಂಗ್ ಸೀಟ್ ಸಿಗಂಗಿಲ್ಲ. ಆಮೇಲೆ ನನ್ನ ಮಾರ್ಕ್ಸ್ ಅಂತೂ ಕಮ್ಮಿನೂ ಅದಾವ, ಅದ್ರಲ್ಲಿ ಅಂತೂ ಒಟ್ಟ ಸಿಗಂಗೇ ಇಲ್ಲ ನನಗೆ. ಕಾಲೇಜ್ದವ್ರಿಗೆ ಪ್ಲೀಸ್ ನೀವ ಏನಾರ ಹೇಳ್ರಿ ಅಕ್ಕ, ಪ್ಲೀಸ್ ನೀವು ಏನಾರ ಮಾಡಿಸ್ರಿ ಅವ್ರ ಕಡೆಯಿಂದ. No, I deny. She was not expelled because of her caste. ಸರ್, ಮತ್ತೆ ಆ ಹುಡುಗನ ಎಕ್ಸ್ಪೆಲ್ ಮಾಡಿದೆ, ಈ ಹುಡುಗಿನಷ್ಟೇ ಎಕ್ಸ್ಪೆಲ್ ಮಾಡಿದ್ರಿ? ಕಮಿಟಿಯಲ್ಲಿ ಒಬ್ಬನೇ ಒಬ್ಬ OBC ಇದ್ದಿತ್ತು, ಯಾಕೆ? ಅಲ್ಲ, ನಿಮಗೆ ಕಮಿಟಿ ಬಗ್ಗೆ ಹೇಗೆ ಗೊತ್ತಾಯ್ತು? The committee was formed not to discuss about the caste. We formed the committee to discuss about the merits. ಸರ್, ಆ ಹುಡುಗಿನೂ ನ್ಯಾಷನಲ್ಗೆ ಸೆಲೆಕ್ಟ್ ಆಗಿ ಹೊಡಿತಾಳೆ. ಈ ಕಾಲೇಜಿನ ಬೆಸ್ಟ್ ಅಥ್ಲೆಟ್ ಅವಳು. ಇದು ಮೆರಿಟ್ ಅಲ್ವಾ ಸರ್? ಅವಳನ್ನ ಇದೊಂದೇ ಕಾರಣಕ್ಕಲ್ಲ ರೀ ಎಕ್ಸ್ಪೆಲ್ ಮಾಡಿರೋದು. ಅವಳ ಪಾಸ್ಟ್ ಬಿಹೇವಿಯರ್ ಕನ್ಸಿಡರ್ ಮಾಡಿ ಈ ಡಿಸಿಷನ್ ತೊಗೊಂಡಿರೋದು ನಾವು. ನೀನು ಕಾಲೇಜ್ ಲ್ಯಾಬಲ್ಲಿ ಹುಡುಗಿಯರಿಗೆ ಗಾಯ ಆಗೋ ಥರ ಹೊಡೆದೆ ಅಕ್ಕ, ಬಟ್ ಅದಕ್ಕೆ ಇದಕ್ಕೆ ಏನು ಸಂಬಂಧ ಐತಿ? ನನ್ನ ಕ್ರಿಮಿನಲಿಗೆ ಸಪೋರ್ಟ್ ಮಾಡ್ತಿದ್ದೀನಿ ಅನ್ನೋ ಥರ ನೋಡ್ತಿದ್ದಾರೆಲ್ಲ. ಅಕ್ಕ, ಅವರ ಹುಡುಗಿಯರು ನಂಗೆ ಸ್ಲಮ್ಮಿಂದ ಬಂದು ಆದಿದಂದು ಕಾಡ್ಸಾತಿದ್ರು. ನಾ ಪ್ರಿನ್ಸಿಪಲ್ ಸರ್ ಮುಂದೆ ಕಂಪ್ಲೇಂಟ್ ಮಾಡಿದ್ದೆ, ಆದ್ರೆ ಅವ್ರಿಗೇನು ಮಾಡಿಲ್ಲ, ಉಲ್ಟಾ ನನಗೆ ಪನಿಷ್ಮೆಂಟ್ ಕೊಟ್ರು. ನೀನು ಟಾಯ್ಲೆಟ್ ಗೋಡೆ ಮೇಲೆ ಫಕಾಟ್ PS ಕಾಲೇಜ್ ಅಂತ ಬರೆದಿದ್ದೆ? ಇಲ್ಲ ಅಕ್ಕ, ಅದು ಆಲ್ರೆಡಿ PS ಕಾಲೇಜ್ ಅಂತಿತ್ತು. ನಾ ಅದಕ್ಕೆ ಬರೀ ಆರ್ಟ್ ಅಂತ ಸೇರಿಸಿದ್ದೆ. ಏಕೆ? ಹಲೋ ಸರ್, ಆ ಹುಡುಗಿನ ಸ್ಲಮ್ಮು ಅದು ಇದು ಅಂತ ಅಬ್ಯೂಸ್ ಮಾಡ್ತಿದ್ರೆ ಅವಳು ಬಂದು ಕಂಪ್ಲೇಂಟ್ ಮಾಡಿದಾಳಂತೆ. ಆದರೂ ನೀವೇನೂ ಆ್ಯಕ್ಷನ್ನೇ ತೊಗೊಂಡಿಲ್ವಂತೆ. ಹೋಗಲಿ, ಆ ಹುಡುಗಿಯರಿಗೆ ವಾರ್ನ್ ಮಾಡು ಕಳಿಸಿಲ್ವಂತೆ ನೀವು? ಐ ಡೋಂಟ್ ರಿಮೆಂಬರ್ ದ ಡೀಟೇಲ್ಸ್. ಅವಳು ಏನಾರ ಬಂದು ನನಗೆ ಹೇಳಿದ್ದು, ಆ್ಯಂಡ್ ಇಫ್ ಐ ಹ್ಯಾವ್ ನಾಟ್ ಟೇಕನ್ ಎನಿ ಆ್ಯಕ್ಷನ್, ಐ ಆಮ್ ಸಾರಿ ಅಬೌಟ್ ಇಟ್. ಮತ್ತು ಆಲ್ರೆಡಿ ಬರ್ದಿತ್ತಂತೆ ಬಾತ್ರೂಮಲ್ಲಿ, ಅದ್ರ ಮುಂದೆ ಅವಳು ಆರ್ಟ್ ಅಂತ ಸೇರಿಸಿದಾಳಷ್ಟೇ. ಹಂಗಂದ್ರೇನು? ಯಾರಿಗೆ ಗೊತ್ತು ಸರ್, ಹುಡುಗರು ಏನೋ ಬರ್ಕೊಂಡಿರ್ತಾರೆ ನೋಡಿ ಸರ್. ಈಗ ಆ ಹುಡುಗಿ ಮನೆಯಲ್ಲಿ ಈಗಾಗಲೇ ಸಾಕಷ್ಟು ಪ್ರಾಬ್ಲಮ್ ಇದೆ. ಅವಳ ಫ್ಯೂಚರ್ ಪ್ರಶ್ನೆ. ದಯವಿಟ್ಟು ಅವಳನ್ನು ವಾಪಸ್ ಕಾಲೇಜಿಗೆ ಕರ್ಕೊಳ್ಳಿ, ಇಲ್ಲ ಅಂತಂದರೆ ನಾನು ಕೇಸ್ ಫೈಲ್ ಮಾಡಬೇಕಾಗುತ್ತೆ. ಈಗ ನೀವು ನನ್ನ ಜಾಗದಲ್ಲಿದ್ದು ಈ ಥರ ಸಿಚುವೇಶನಲ್ಲಿ ಇದ್ದಿದ್ರೆ ಏನು ಮಾಡ್ತಿದ್ರಿ ನೀವು? Just give us a couple of days. We'll revert back to you. ಇವನೇ ನಮ್ಮ ಮಗ. ಯೂಶ್ವಲಿ ನಾವು ವರ್ಷದ ಮಧ್ಯದಲ್ಲಿ ಯಾರನ್ನೂ ತಗೊಳ್ಳೋದಿಲ್ಲ. ಜೊತೆಗೆ ಈಗಾಗಲೇ ಅರ್ಧ ಪೋರ್ಷನ್ಸ್ ಕೂಡ ಮುಗ್ದೋಗಿದೆ. ಅವ್ರ ಮಗ ಹೇಳ್ದ ಅಂತ ಹೇಳಿ ನಾನು ತಗೊಳ್ಳೋಕೆ ಒಪ್ಕೊಂಡಿದ್ದು. ಥ್ಯಾಂಕ್ ಯು. ನಾಳೆಯಿಂದ ಬರ್ಬೋದಲ್ಲ ಸರ್? ನನಗೇನೋ ತಗೊಳ್ಬೇಕಂತ ಇತ್ತು,
ಈಗಾಗಲೇ ಇವನ ಕಾಲೇಜಿನ ತುಂಬ ಜನ ಹುಡುಗರು ಇಲ್ಲಿದ್ದಾರೆ ಮತ್ತು ವಿಡಿಯೋ ಬಗ್ಗೆನೂ ಕೂಡ ಮಾತಾಡ್ಕೊಳ್ತಿದ್ದಾರೆ. ಸೊ ಸಾರಿ, ಆಗಲ್ಲ ಸರ್. ಸೈಲೆಂಟಾಗಿರ್ತಾನೆ, ಲಾಸ್ಟ್ ಬೆಂಚಲ್ಲಿ ಕೂತ್ಕೋತಾನೆ, ಯಾರಿಗೂ ತೊಂದರೆ ಆಗಲ್ಲ. ನಿಮ್ಮ ಅಮೌಂಟನ್ನು ಈಗಾಗಲೇ ಆನ್ಲೈನ್ ರಿಟರ್ನ್ ಮಾಡಿದ್ದೀನಿ ಸರ್. ನಾನು ಡಬಲ್ ಪೇ ಮಾಡ್ತೀನಿ, ವಾಪಸ್ ಕೊಡ್ತೀನಿ ಪ್ಲೀಸ್. ನೋಡಿ, ಇಲ್ಲ ಆಗಲ್ಲ, ತುಂಬ ಆನ್ಲೈನ್ ಕ್ಲಾಸ್ಗಳು ನಡೀತಿದೆ. ನೀವು ಆನ್ಲೈನ್ ಕ್ಲಾಸನ್ನು ಟ್ರೈ ಮಾಡ್ಬೋದು. ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ. ಮಿಡ್ ಟರ್ಮ್ ಆದ್ದರಿಂದ ಎಲ್ಲೂ ಟ್ಯೂಷನ್ಗೆ ಸೇರಿಸ್ಕೋತಾ ಇಲ್ಲ. ನಮಗೆ ಅವನದೇ ವರಿ. ಅವನು ರೆಗ್ಯುಲರ್ ಕ್ಲಾಸ್ಗೆ ಬರ್ಬೋದಲ್ವಾ? ನಾಳೆ 12 ಗಂಟೆಗೆ ಮೀಟಿಂಗಾ? ಯಾಕೆ ಅಂತ ಕೇಳ್ಬೋದಾ? ಓಕೆ. ನಾಳೆ 12 ಗಂಟೆಗೆ ಕಾಲೇಜಿಗೆ ಬರೋಕ್ಕೆ ಹೇಳಿದ್ದಾರೆ. ಎಲ್ಲ ಸೆಟ್ಲಾಗುತ್ತೆ ಅನಿಸುತ್ತೆ. ಕ್ಲಾಸ್ಗೂ ಹೋಗ್ಬೋದು. ನೀನೇನು ವರಿ ಮಾಡ್ಕೋಬೇಡ, ಓದೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಜೈ ಬುಕ್ಸ್ ಎಲ್ಲ ಕಳಿಸಿದ್ದಾನೆ. ಇನ್ನೂ ಏನಾದರೂ ಬೇಕಾದರೆ ಕೇಳು. ಡಾಟಾ ಹಾಕ್ಸಿದ್ದೀನಿ. ಸ್ವಲ್ಪ ದಿವಸ ಆ ಹುಡುಗಿ ಜೊತೆ ಹೆಚ್ಚು ಮಾತಾಡ್ಬೇಡ. ಒಳಗಡೆ ಆಡ್ತಾ ಇದ್ದಾನೆ. ಎಲ್ಲಿಗುಂಟಿ ಇಷ್ಟು ಜಲ್ದಿ? ಇನ್ನೂ 9 ಆಗಿಲ್ಲ ಟೈಮ್. ನಂಗೆ ಡೇಟ್ ಬಂದೈತೆ, ನಾ ಪ್ಯಾಡ್ ತೊಗೋಬೇಕು. ಪ್ಯಾಡ್ ನನ್ನ ಹತ್ರ ಕೊಡ್ತೀನಿ. ಅಲ್ಲಿ ಕೆಳಗೆ ಬ್ಯಾಗ್ನಾಗ ಅದು ಕೊಡು. ಪ್ಯಾಡ್ ಇದೆ. ಬಟ್ಟಿ ಅವ್ವ ನಾನು ಇದೇ ಬಳಸ್ತೀವಿಲ್ಲ. ಯೂಸ್ ಮಾಡಿದ್ರಿಲ್ಲ? 6 ತಿಂಗಳಾಯ್ತು ನಾ ಬಳಸಿಲ್ಲ ಇದನ್ನು. ಅಂದ್ರೆ ಯೂಸ್ ಮಾಡಿದ್ದೈತಿಲ್ಲ? ಸ್ವಚ್ಛಗೆ ಒಗದೀನಿ. ಒಗದ್ರೆ ಏನಾತ ಹೇಳ. ಯವ್ವ ಮಧ್ಯಾಹ್ನ ನಮ್ಮ ಸಾಲಿ ಕಡೆ ಬಾ. ನಿಮ್ಮ ಸಾಲಿ ಕಡೆ ಅದಕ್ಕೆ? ಎರಡು ಮಾಸ್ತರ್ ಕರ್ಕೊಂಬ ಅಂದ. ಅವ್ರ ಕಡೆ ನಂಗೆ ಏನು ಕೆಲಸ ಇರ್ತೈತಿ? ಅವನ ಜೋಡಿ ಕೆಲ್ಸಕ್ಕೆ ಹೋತಂದ್ರೆ ಆಕಿಗೂ 4 ಕಾಸು ಬಂದು ಅಂದ್ರೆ ಎದಕ್ಕೆ ಆಗತ್ತಿಲ್ಲ? ಅದೆಲ್ಲ ನೀವೇ ಮಾಡ್ಕೋರಿ, ನಂಗೆ ಆಗೋದಿಲ್ಲ, ನಾ ಮಾಡಂಗಿಲ್ಲ ಅಂಥದ್ದೆಲ್ಲ. ಓಕೆ ನೋಡು. ನೀನಿಲ್ಲೇ ಇರು, ನೀವು ಒಳಗೆ ಹೋಗಿ, ನೀವು ಒಳಗೆ ಹೋಗಿ, ನೀವು. This last week has been a very difficult time in my life. ಹಂಗೆ ಅಂತ we cannot let go this issue unpunished. ಅಲ್ಲ, ಎಲ್ಲ ಸೆಟ್ಲ್ ಆಗಿತ್ತಲ್ಲ, ಈಗೇನು ಚೇಂಜ್ ಆಯಿತು? ಅರ್ಥ ಆಗ್ತಿಲ್ಲ. ಸ್ವಲ್ಪ ಸರಿ ಹೇಳಿದ್ರೆ. ನಾವು ಮತ್ತೆ ಕಮಿಟಿ ಮೀಟ್ ಮಾಡಿದ್ವಿ. ಕಮಿಟಿ ಫಸ್ಟ್ ಟೈಮ್ ಆಗಿತ್ತಲ್ಲ, ಮತ್ತೆಂತ ಕಮಿಟಿ?
ಆಗಿತ್ತು. ವಿ ಮೆಟ್ ಅಗೇನ್ ಆ್ಯಂಡ್ ವಿ ಹ್ಯಾವ್ ಡಿಸ್ಕಸ್ಡ್ ಎವ್ರಿಥಿಂಗ್ ಥ್ರೆಡ್ಬೇರ್. ನಾವು ಎಲ್ಲನೂ ಡೀಟೇಲಾಗಿ ಡಿಸ್ಕಸ್ ಮಾಡಿದ್ದೀವಿ. ಅಫ್ಕೋರ್ಸ್ ಇನ್ ದ ಇಂಟ್ರೆಸ್ಟ್ ಆಫ್ ದಿ ಸ್ಟೂಡೆಂಟ್ಸ್. ಆ್ಯಂಡ್ ಕಮಿಟಿ ಡಿಸಿಷನ್ ಪ್ರಕಾರ we have decided to expel both the students. No. ನೀವು ಹಾಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದು ಹೆಂಗೆ ಮಾಡ್ತೀವಿ? ಅಲ್ಲ, ಫಸ್ಟ್ ಮೀಟಿಂಗ್ ಆದಾಗ ನೀವು ಅವ್ರನ್ನ ಸೇರಿಸ್ಕೊಳ್ಳೋದು ಒಪ್ಕೊಂಡಿದ್ವಿ. ಅಲ್ಲ, ಫಸ್ಟ್ ಮೀಟಿಂಗ್ ಅಲ್ಲಿ ಹೇಳಿದ್ವಿ, ಬಟ್ ದೇರ್ ಆರ್ ರೀಸನ್ಸ್ ಅಲ್ವಾ. ನಾವು ಕಮಿಟಿ ಮತ್ತೆ ಮೀಟ್ ಮಾಡಬೇಕಾಯ್ತು. ಅವ್ನು ಒಳ್ಳೆ ಹುಡುಗ, ಏನೋ ತಪ್ಪಾಗಿದೆ ಇಲ್ಲ ಅಂತಿಲ್ಲ. ಹಾಗಂದ್ಬಿಟ್ಟು ಅವನ ಮನಸ್ಥಿತಿ ಏನಾಗ್ಬೇಕು? ನೀವು ಈ ಥರ ಡಿಸಿಷನ್ ಚೇಂಜ್ ಮಾಡ್ತಾ ಇದ್ರೆ ತುಂಬಾ ಡಲ್ ಆಗ್ಬಿಟ್ಟಿದ್ದಾನ ಅವನು. ಒಂದು ಮೂಲೆಯಲ್ಲಿ They will be allowed to take the exam. ಆಮೇಲೆ ಲ್ಯಾಬ್ ಅಟೆಂಡ್ ಮಾಡ್ಬೋದು. ಇಲ್ಲ ಸಿ ವಾಟ್ ದೇ ಹ್ಯಾವ್ ಡನ್ ಇಸ್ ನಾಟ್ ಅ ಸ್ಮಾಲ್ ಆ ಹುಡುಗಿಗೆ ಪನಿಷ್ಮೆಂಟ್ ಕೊಡಬೇಕು ಅಂತ ಇಬ್ಬರನ್ನೂ ಎಕ್ಸ್ಪೆಲ್ ಮಾಡ್ತಿದ್ದೀರಾ? ಬೆಸ್ಟ್ ಅಥ್ಲೆಟ್ ಅವಳು. ದಿಸ್ ಈಸ್ ನಾಟ್ ಅ ಸ್ಮಾಲ್ ಇನ್ಸಿಡೆನ್ಸ್. ನಾವು ಇಡೀ ವರ್ಷದ ಫೀಸ್ ಕಟ್ಟಿದ್ದೀವಿ ನಿಮ್ಮ ಕಾಲೇಜಿಗೆ. ಪ್ರೈವೇಟ್ ಟ್ಯೂಷನ್ ಮಧ್ಯದಲ್ಲಿ ಯಾರು ಸೇರಿಸ್ಕೋತಾರೆ? ಇನ್ನು ಅವ್ನ ಭವಿಷ್ಯದ ಜೊತೆ ಆಟಾಡ್ತಿದ್ದಾರೆ. ನೀವು ಈ ಥರ ಚೇಂಜ್ ಮಾಡ್ಕೊಂಡು ಡಿಸಿಷನ್ ವಿ ನೀಡ್ ಪ್ರಾಮಿಸ್ ಯು ಅಲ್ಲ, ವಿ ನೆವರ್ ಪ್ರಾಮಿಸ್ಡ್. ಆಕಿ ಕಾಲೇಜ್ ಬರಕ್ ಆಗಂಗಿಲ್ಲ ಅಂದ್ರೆ ಮತ್ತೆ ವಾಲಿಬಾಲ್ ಹೆಂಗ್ ಆಡ್ಬೇಕ್ರಿ ಆಕಿನ ಮೇಲಿಂದ? ಅವಳು ಬೆಳೆಯೋದು ನಿಮ್ಗೆ ಇಷ್ಟ ಇಲ್ಲ ಅನ್ಸುತ್ತೆ. ನೋಡಿ ಮೇಡಮ್, ಇದನ್ನ ನಾನು ಸುಮ್ಮನೆ ಇರಕ್ ಬಿಡೋದಿಲ್ಲ. ನೋಡಿ, ನೀವು ಈ ಥರ ನಮ್ಮನ್ನ ಥ್ರೆಟನ್ ಮಾಡೋಕ್ಕಾಗಲ್ಲ. ಸಿ ದಿಸ್ ಕಾಲೇಜ್. ಹೌದು ಮೇಡಮ್, ಆದ್ರೆ ಈ ಕಾಲೇಜಲ್ಲಿ ಈ ಥರ ಘಟನೆಗಳು ಸಾಕಷ್ಟು ಆಗಿದೆ, ಇನ್ಸಿಡೆಂಟ್ಗಳಾಗಿದೆ ತಾನೇ ನಿಮ್ಮ ಕಾಲೇಜಲ್ಲಿ ಈ ಮೊದಲು. ಆದರೆ ಅದನ್ನೆಲ್ಲ ಬಿಟ್ಬಿಟ್ಟು ಈ ಹುಡುಗಿನ ಯಾಕೆ ಪನಿಷ್ ಮಾಡ್ತಿದ್ದೀರಾ ನೀವು? ಇದಕ್ಕೆ ಕಾರಣ ಜಾತಿ ತಾನೆ? No, please don't talk about caste here. ಜಾತಿಗೂ ಇದಕ್ಕೂ ಸಂಬಂಧ ಇಲ್ಲ. What they have done is unpardonable. ಇದು ಜಾತಿ ವಿಷಯ ಬಂದಿಲ್ಲ ಇಲ್ಲಿ. ಎಕ್ಸಾಕ್ಟ್ಲಿ. ಏನ್ ಇಲ್ಲ ಬ್ಯಾಕ್ ಯೋರ್ ಕ್ಲಾಸಸ್. ಏನ್ ಮಾಡ್ತಾ ಇದ್ರೆ? ಗೋ ಬ್ಯಾಕ್ ಯೋರ್ ಕ್ಲಾಸಸ್. ಕ್ಲಾಸ್ ಇಲ್ಲ ಅಂದ್ರೆ ಲೈಬ್ರರಿಗೆ ಹೋಗಿ. If I see anyone here for another 30 seconds, you lose a week's attendance. Go back to your classes. Cap ತೆಗಿ. ಕ್ಯಾಪ್ ಎಲ್ಲ ಹಾಕೊಂಬರಕ್ಕೆ ಜ್ಞಾಪಕ ಬರುತ್ತೆ. ಐಡಿ ಅಲ್ಲಿ ನಿಂದು ಯಾವಾಗ ನೋಡಿದ್ರು ಐಡಿ ಹಾಕೊಂಡ್ರಲ್ಲ ನೀನು. ಗೋ ರೈಟ್ ನೌ. ನಾನೇನು ಮಾಡಿದೆ? ಸುಮ್ಮನೆ ನಿಂತಿದ್ದೆ. ಹೌದಾ? ಕಂಟಿನ್ಯೂ ಟು ಬಿ ಹಿಯರ್ ಅಂಡ್ ಗೆಟ್ ರೆಡಿ ಟು ಲೂಸ್ 2 weeks attendance now. ಸರ್ ಕಳಿಸಿ ಅವನ್ನ. ಹೋಗೋ. Go back to your classes. All of you, go back to your classes. ನನ್ನ ಮೆಸೇಜಸ್ಗೇನು ರಿಪ್ಲೈ ಮಾಡಲಿಲ್ಲ. ನನಗೆ ಇವತ್ತಾನೆ ಫೋನ್ ಸಿಕ್ತು. ಕರೆನ್ಸಿ ಇಲ್ಲ ನನ್ನ ಕಡೆ. ರೀಚಾರ್ಜ್ ಮಾಡಿಸ್ಕೊ. ನಂಗೆ ವಾಪಸ್ ಕರ್ಕೋತಾರ ಅನ್ನಿಸ್ತೈತಿ ಇವರು. ನಾವು ಅವಳನ್ನ ಕಾಲೇಜಿಗೆ ಸೇರಿಸ್ಕೊಂಡಿದ್ದು ಅವಳು ಸ್ಪೋರ್ಟ್ಸಲ್ಲಿ ಚೆನ್ನಾಗಿದ್ದಾಳೆ ಅಂತಲೇ. ನಮ್ಮ ಹೈಸ್ಕೂಲಲ್ಲೂ ಓದಿದ್ಲು. ನಮ್ಮ ಬೋರ್ಡ್ ಪ್ರೆಸಿಡೆಂಟು ಅವಳಿಗೆ ಫೀಸ್ ಕನ್ಸೆಷನ್ ಕೊಡೋಕ್ಕೆ ರೆಡಿನೇ ಇರಲಿಲ್ಲ. ನಾನು ಜಗಳ ಆಡಿ ಅವಳಿಗೆ ಫೀಸ್ ಕನ್ಸೆಷನ್ ಕೊಡಿಸಿದ್ದೀನಿ. ನೌ ಯು ಸೇಯಿಂಗ್ ವಿ ಡೋಂಟ್ ಕೇರ್. ಮೇಡಮ್, ಈಗ ಅವಳನ್ನ ಕಾಲೇಜಿಗೆ ಬಿಟ್ಕೊಂಡ್ರೆ ಒಳ್ಳೆಯದು. ಇಲ್ಲ ಅಂತಂದರೆ ನಾನು ಕೋರ್ಟಿಗೆ ವಾಟ್? ನಿಮಗೆ ವಿಡಿಯೋ ತೋರಿಸಿದಾರಾ ಸರ್ ಇವರು? ಆ ಹುಡುಗಿ ತಾಯಿಗೆ ವಿಡಿಯೋ ತೋರಿಸಿದ್ದೀರಾ, ಇವ್ರಿಗೆ ವಿಡಿಯೋ ತೋರಿಸಿರಲಿಲ್ಲ. ಏನಿದ್ರ ಅರ್ಥ? ಮೇಡಮ್, ಅವ್ರಿಗೆ ವಿಡಿಯೋ ತೋರಿಸಿದ್ದು ಅವ್ರಿಗೆ ವಿಷಯನೇ ಗೊತ್ತಾಗ್ತಾ ಇರಲಿಲ್ಲ ಏನು ಅಂತ. ಮೇಡಮ್, ಅದಕ್ಕೂ ಜಾತಿಗೂ ಏನು ಸಂಬಂಧ ಇಲ್ಲ. ಆ ಥರ ವಿಡಿಯೋಗಳನ್ನ ಇಟ್ಕೊಳ್ಳೋದು ಅಫೆನ್ಸ್, ಸೀರಿಯಸ್ ಅಫೆನ್ಸ್. ಇನ್ನು ತೋರಿಸೋದು ಅದಕ್ಕಿಂತಲೂ ಸೀರಿಯಸ್ ಅಫೆನ್ಸ್ ಆಗುತ್ತೆ. ನಾನೇನು ಮಾಡೋಕ್ಕಾಗಲ್ಲ, ಕೋರ್ಟಿಗೆ ಹೋಗ್ಬೇಕಾಗ್ಬೋದು. Please give us a few days time.
ಮೆಸೇಜ್ ಮಾಡಿದ್ದು ನಿಂಗೆ ಬರಲ್ಲಾಗ್ಯವ. ಮೊಬೈಲಿಗೆ ಡೇಟಾ ಹಾಕಿಸ್ಕೊ. ಬೇಡ ನನ್ನ ಕಡೆ ಐತಿ ರೊಕ್ಕ. ಪರವಾಗಿಲ್ಲ ಇಟ್ಕೋ. ನನ್ನ ಗಂಡ ವಿಡಿಯೋ ನೋಡ್ಯಾನ. ಅವ್ನು ದೋಸ್ತ ಯಾರೋ ತೋರ್ಸನಂತ. ಇನ್ನು ಮುಂದೆ ಮನೆಗೆ ಹೋಗಬೇಡ ಅಂದಾನ. ಇವತ್ತು ನಾ ಸುಳ್ಳು ಹೇಳಿ ಬಂದೇನೆ. ಹಂಗಂದ್ರೆ ಅವಾಗ ನೋಡೋಕ್ಕೂ ಬರಂಗಿಲ್ಲ. ನಿನ್ನೆ ಚೆಸ್ಟ್ ಪೇನ್ ದಟ್ ಐ ಹ್ಯಾಡ್, ಡಾಕ್ಟರ್ said it was a mild heart attack ಅಂತ. And moreover, ನಮ್ಮ ಫ್ಯಾಮಿಲಿಯಲ್ಲಿ we have a history of cardiac issues. ಹಿಂಗೆ ಕಂಟಿನ್ಯೂ ಆದರೆ ಐ ಥಿಂಕ್ ಐ ಹ್ಯಾವ್ another 2 years ಅಷ್ಟೇ. ಸರ್, ನಾನು ಒಬ್ಬಳೇ ಇದಿಷ್ಟು ಹ್ಯಾಂಡಲ್ ಮಾಡಲಿ ಸರ್? ಇವಾಗ ನಾನು ರಿಸೈನ್ ಮಾಡಿದೆ ಅಂದರೆ ಇಬ್ಬರು ಇಲ್ಲ ಅಂದಾಗ ಹೌ ವಿಲ್ ದೇ ರನ್ ದ ಕಾಲೇಜ್? ಆವಾಗ ಜಸ್ಟ್ ಥಿಂಕಿಂಗ್ ಮೇ ಬಿ ಅವರಿಬ್ಬರು ಸ್ಟೂಡೆಂಟ್ಸ್ನ ವಾಪಸ್ ತೊಗೋತಾರೆ. ಹಲೋ ಸರ್, ಬದ್ರಿ ಹಿಯರ್. ನಮ್ಮ ವೈಸ್ ಪ್ರಿನ್ಸಿಪಲ್ ಸೀತಾ ಮೇಡಮ್ ಇದ್ದಾರೆ ಇಲ್ಲಿ. ಹಲೋ ಸರ್. ಹಲೋ ಮೇಡಮ್, ಹೇಳಿ ಬದ್ರಿ ಅವರೇ. ರಿಗಾರ್ಡಿಂಗ್ ದಿ ಸ್ಟೂಡೆಂಟ್ಸ್ ಇಶ್ಯೂ ಸರ್, somehow it has taken a turn towards the caste of the girl. ಆಮೇಲೆ ದೇ ಆರ್ ಆಲ್ಸೋ ಥ್ರೆಟನಿಂಗ್ ಟು ಡ್ರ್ಯಾಗ್ ಅಸ್ ಟು ದ ಕೋರ್ಟ್. ನನಗನ್ಸುತ್ತೆ ಇಫ್ ವಿ ಅಲೋ ಬೋತ್ ದಿ ಸ್ಟೂಡೆಂಟ್ಸ್ ವಿ ಕ್ಯಾನ್ ಸಾಲ್ವ್ ದಿ ಸಿಚುವೇಶನ್ ಸರ್. ಅಲ್ಲ ರೀ, ಪೇರೆಂಟ್ಸ್ ಕೆಲವರೆಲ್ಲ ವಿಡಿಯೋ ನೋಡಿದ್ದಾರೆ. ಅವ್ರಿಗೆ ಯಾರು ಉತ್ತರ ಕೊಡೋದು, ಏನಂತ ಉತ್ತರ ಕೊಡಬೇಕು? ಇಲ್ಲ ಸರ್, ಸಮ್ ಪೀಪಲ್ ಹ್ಯಾವ್ ಮೇಡ್ ಇಟ್ ಅಬೌಟ್ ದ ಕ್ಯಾಸ್ಟ್ ಆಫ್ ದ ಗರ್ಲ್ ಸರ್. ಯಾರು? ಅದು ದೇರ್ ಇಸ್ ದಿಸ್ ಲೇಡಿ, ಅವರು ಲಾಯರ್ ಮತ್ತು ಆಕ್ಟಿವಿಸ್ಟ್ ಅಂತ. ಯಾರೋ ಥರ್ಡ್ ಪಾರ್ಟಿ ರೋಗ್ಸ್ನೆಲ್ಲ ಯಾಕೆ ಬಿಡ್ತೀರಾ? ನಿಮ್ಮ ಕಾಲೇಜಲ್ಲಿ ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳೋದಕ್ಕೆ. ಸರ್, ಇಟ್ಸ್ ಟೂ ಲೇಟ್ ಫಾರ್ ದ್ಯಾಟ್. ಸರಿ, ಏನು ಮಾಡಬೇಕು ಅಂತಿದ್ದೀರಾ ಈಗ? ಐ ಹ್ಯಾವ್ ಸ್ಪೆಂಟ್ ಮೈ ಎಂಟೈರ್ ಲೈಫ್ ಇನ್ ದಿಸ್ ಕಾಲೇಜ್ ಸರ್. ಈ ಒಂದು ಇಶ್ಯೂಯಿಂದ ಇಟ್ ಹಸ್ ಕಾಸ್ ಟೂ ಮಚ್ ಆಫ್ ಸ್ಟ್ರೆಸ್ ಆ್ಯಂಡ್ ಆಲ್ಸೋ ಅಫೆಕ್ಟೆಡ್ ಮೈ ಹೆಲ್ತ್. ಐ ವಾಂಟ್ ಟು ಸ್ಪೆಂಡ್ ಟೈಮ್ ವಿತ್ ಮೈ ಫ್ಯಾಮಿಲಿ ಸರ್. ರಿಸೈನ್ ಮಾಡ್ತೀರಾ? ಐ ವಾಂಟ್ ಟು ರಿಟೈರ್ ಸರ್. ಅದು ಈ ಕ್ರೈಸಿಸ್ ಮಧ್ಯದಲ್ಲಿ? ಇದು ತುಂಬ ಸ್ಟ್ರೆಸ್ ಆಗಿದೆ ಸರ್. ಐ ಆಮ್ ಅನೇಬಲ್ ಟು ಹ್ಯಾಂಡಲ್ ದಿ ಸ್ಟ್ರೆಸ್. ಸರ್, ನಾನು ವೈಸ್ ಪ್ರಿನ್ಸಿಪಲ್ ಪೋಸ್ಟಿಂದ ರಿಸೈನ್ ಮಾಡಬೇಕು ಅಂತ ಇದ್ದೀನಿ ಸರ್. ಅಫ್ಕೋರ್ಸ್ ಐ ವಿಲ್ ಕಂಟಿನ್ಯೂ ಟು ಟೀಚ್. ಓಕೆ. ಸೊ ನಾನು ಬೇರೆ ಬೋರ್ಡ್ ಮೆಂಬರ್ಸ್ ಜೊತೆ ಮಾತಾಡ್ತಿದ್ದೆ. ನಿಮ್ಮ ಕೈಲಾಗಿದ್ದು ನೀವು ಮಾಡಿದ್ದೀರಾ, ಆದರೆ ಈ ಕೇಸನ್ನ ಅಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿಲ್ಲ ಅಂತ ಅವ್ರ ಒಪಿನಿಯನ್ ಕೂಡ ಇತ್ತು. ಸರಿ, ಆಯಿತು. ನಿಮ್ಮ ಡಿಸಿಷನ್ನ ನಾನು ಅವ್ರಿಗೆ ತಿಳಿಸ್ತೀನಿ. ಸರ್, ಐ ವಿಲ್ ಹ್ಯಾಂಡಲ್ ದ ಸಿಚುವೇಶನ್ ಸರ್. ನಾವು ಸ್ಟೂಡೆಂಟ್ಸ್ಗೆ ಪನಿಷ್ಮೆಂಟ್ ಕೊಡಬಾರ್ದಾಗಿತ್ತು ಅನ್ಸುತ್ತೆ. ಇಲ್ಲ ಇಲ್ಲ, ವಿ ಶುಡ್. ಐ ವಿಲ್ ಸ್ಟ್ಯಾಂಡ್ ಬೈ ಇಟ್ ಸರ್. ಓಕೆ. ಆಮೇಲೆ ಕಮಿಟಿ ಜೊತೆ ನಾವು ಮಾತಾಡಿ ನೆಕ್ಸ್ಟ್ ಮೀಟಿಂಗಲ್ಲಿ ನಿಮ್ಮ ಅಪಾಯಿಂಟ್ಮೆಂಟ್ನ ಅಫಿಷಿಯಲ್ ಮಾಡಿಸ್ತೀನಿ. ಥ್ಯಾಂಕ್ ಯು ಸರ್. ಬದ್ರಿನಾಥ್ ಅವರು ರಿಸೈನ್ ಮಾಡಿದ್ದಾರೆ. ಸದ್ಯಕ್ಕೆ ಈಸ್ ಆನ್ ಲೀವ್. ಈಗ ನಮ್ಮ ಡಿಸಿಷನ್ ಚೇಂಜ್ ಆಗಿಲ್ಲ. ಐ ಥಿಂಕ್ ಇಟ್ಸ್ ಗುಡ್ ಫಾರ್ ಆಲ್ ಆಫ್ ಅಸ್. ಇದವ್ರದ್ದು ಡಿಸ್ಮಿಸಲ್ ಲೆಟರ್ ಸೈನ್ ಮಾಡಿಕೊಡಿ. ಡಿಸ್ಮಿಸಲ್.
ಇವಾಗ ನೀವು ಅವಳಿಗೆ ಎಕ್ಸಾಮ್ಗೆ ಮತ್ತು ಲ್ಯಾಬ್ಗೆ ಅವಕಾಶ ಮಾಡಿಕೊಟ್ಟಿದ್ದೀರಲ್ಲ, ಹಂಗೆ ವಾಲಿಬಾಲ್ ಪ್ರಾಕ್ಟೀಸಿಗೆ ಏನಾದರೂ ಅವಕಾಶ ಮಾಡಿಕೊಟ್ರೆ ನಾನು ಟ್ಯೂಷನ್ನಿಗೆ ವ್ಯವಸ್ಥೆ ಮಾಡ್ತೇನೆ. ಇದು ಎಕ್ಸ್ಪರ್ಟ್ ಇಂಜಂಕ್ಷನ್ ಡಿಸ್ಟ್ರಿಕ್ಟ್ ಕೋರ್ಟಿಂದ ತೊಗೊಂಡಿರೋದು. ಇನ್ಮೇಲಿಂದ ನೀವು ಕಾಲೇಜ್ ಕ್ಯಾಂಪಸ್ ಎಂಟ್ರಿ ಆಗೋ ಹಾಗಿಲ್ಲ. ಒಬ್ಬರು ಕಾನ್ಸ್ಟೇಬಲ್ ಥ್ರೂಔಟ್ ದ ಡೇ ಗೇಟ್ ಹತ್ರ ನಿಂತಿರ್ತಾರೆ. ಆ ಹುಡುಗಿ ಏನಾದ್ರು ಬಂದು ಯಾರ ಜೊತೆ ಏನಾದ್ರು ಮಾತಾಡಬೇಕು ಅಂತಂದರೆ ಶಿ ಈಸ್ ವೆಲ್ಕಮ್ ಟು ಕಮ್ ಆರ್ ಶಿ ಕ್ಯಾನ್ ಕಮ್ ವಿತ್ ಹರ್ ಮದರ್. ಇವ್ರನ್ನ ಕರ್ಕೊಂಡು ಹೊರಗಡೆ ಬಿಟ್ಬಿಡ್ರಿ. ಇಲ್ಲ ಇಟ್ಸ್ ಓಕೆ. ಒಳಗಡೆ ಏನಾಯ್ತು? ಪ್ಲೀಸ್ ಆಚೆ ನಿಂತು ಮಾತಾಡಿ. ಅದು ಕೋರ್ಟಿಂದ ಇಂಜೆಕ್ಷನ್ ತೊಗೊಂಡ್ಬಿಟ್ಟಿದ್ದಾರೆ. ನಾನು ಇನ್ಮೇಲೆ ಕ್ಯಾಂಪಸ್ ಒಳಗಡೆ ಬರೋ ಹಾಗಿಲ್ಲ. ಕಳೆದ 2 ಸಲನೂ ಕಮಿಟಿ ಮೀಟಿಂಗ್ ಕರೆದೇ ಇಲ್ಲ. ಅವರಿಬ್ಬರೆಲ್ಲ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಈ ವಿಷಯ ಇಷ್ಟೇನಾ? ಇನ್ನೇನಾದರೂ ನೀವು ಮಾಡ್ಲಿಕ್ಕೆ ಸಾಧ್ಯನಾ? ಅವರು ಕಮಿಟಿಯಲ್ಲಿ ಜಾತಿ ಬಗ್ಗೆ ಏನಾದರೂ ಮಾತಾಡಿದ್ರ? ಏನು ಮಾತಾಡಿದ್ರು? ಅವ್ರಿಗೆಲ್ಲ ಡಿಸಿಪ್ಲಿನ್ ಇಲ್ಲ. ಡಿಸಿಪ್ಲಿನ್ ಇಲ್ಲ? ಯಾರಿಗೆ? ಅದೇ ದೀಪಂದು ಪೇಪರ್ಸ್ ಎಲ್ಲ ಚೆಕ್ ಮಾಡ್ತಾಯಿದ್ರು. ಅವ್ರಿಗೆ ಅವಳು ಶೆಡ್ಯೂಲ್ ಕ್ಯಾಸ್ಟ್ ಅಂತ ಗೊತ್ತಾಯಿತು. ಅದಕ್ಕೆ ಡಿಸಿಪ್ಲಿನ್ ಇಲ್ಲ ಅಂದ್ಬಿಟ್ರೆ? ಅಕ್ಕ, ನಾವು ಪ್ರಿನ್ಸಿಪಲ್ ಹತ್ರ ಮಾಡ್ತೀವಿ. ಏನಂತ ಮಾತಾಡ್ತೀರ? ನಾವು ಹುಡುಗರೆಲ್ಲ ದೀಪನ್ ಮತ್ತೆ ವಾಪಸ್ ತಗೊಳೋದು ಮಾತಾಡ್ತೀವಿ. ಇದೆಲ್ಲ ಬೇಡ, ನಾನೇ ಏನಾದರೂ ಯೋಚನೆ ಮಾಡ್ತೀನಿ. ಇಲ್ಲೊಂದು ಸೈನ್ ಮಾಡಿ. ಅಕ್ಕ, ನೀವು ಇದ್ರಾಗ ಹರಿ ಮತ್ತು ಅವ್ರ ಪೇರೆಂಟ್ಸಿಂದ ಹೆಸರು ಹಾಕಿರಿ. ಅವರು ಇನ್ವಾಲ್ವ್ ಆಗಿದ್ದಾರಲ್ಲ? ಇಲ್ಲ ಅಕ್ಕ, ಅವ್ರೇನೂ ಮಾಡಿಲ್ಲ. ಇಲ್ಲ ಕಣೆ, ಅವರು ಅವ್ರ ಅಪ್ಪ ಅಮ್ಮಂಗೆ ವಿಡಿಯೋ ತೋರಿಸ್ದೆ, ನಿಮ್ಮ ಅಮ್ಮಂಗೆ ಮಾತ್ರ ತೋರಿಸ್ಬಿಟ್ಟು ಮತ್ತು ಕಾಲೇಜಲ್ಲಿ ನಿನ್ನ ಮಾತ್ರ ಎಕ್ಸ್ಪೆಲ್ ಮಾಡಿದ್ದಾರೆ. ಅವ್ನ ಯಾಕೆ ಮಾಡಿಲ್ಲ? ಹರಿ ಏನೂ ಮಾಡಿಲ್ಲ ಅಕ್ಕ, ಅವ್ನ ಹೆಸರು ತೆಗೀರಿ ಪ್ಲೀಸ್. ಅವ್ನು ಯಾಕೆ ಹಾಕಿರಿ? ಅವ್ರು ಚಲೋ ಅದಾನ ಹುಡುಗ. ನೀವಿಬ್ಬರು ಮೈನರು, ನೀನು ಶೆಡ್ಯೂಲ್ ಕ್ಯಾಸ್ಟ್ ಬೇರೆ. ನೀನಿಲ್ಲಿ ಹಾಕಿರೋದು ಅಂದರೆ ನಾವಿಲ್ಲಿ ಕೇಸ್ ಹಾಕಿರೋದು SC ST ಅಟ್ರಾಸಿಟಿ ಕೇಸ್. ಅದರಲ್ಲಿ ಅವ್ರ ಅಪ್ಪ ಅಮ್ಮನ ಹೆಸರು ಬಂದು ಅವನ ಹೆಸರಿಲ್ಲ ಅಂತಂದರೆ ಕೇಸ್ ವೀಕ್ ಆಗುತ್ತೆ. ವಿಡಿಯೋ ರಿಲೀಸ್ ಮಾಡಿದ್ದು ಅವನೇ ತಾನೆ? ನನ್ನ ಕಡೆಯಿಂದನೂ ಆಗಿರ್ಬೋದಲ್ಲಕ್ಕ, ನಂದು ತಪ್ಪಿರ್ಬೋದು ಅದ್ರಾಗ. ಅಂದರೆ ಸರ್ ಒಂದು ನಿಮಿಷ. ಹೆಂಗೆ ನೀನಂಗೆ ಕಾರಣ? ಅಕ್ಕ, ಅದು ಮಂಡೇ ವಾಲಿಬಾಲ್ ಆಡುವಾಗ ಫೋನ್ ನನ್ನ ಕೈಯಾಗ ಇತ್ತು, ನನ್ನ ಬ್ಯಾಗ್ದಾಗ ಇತ್ತು ನಾ ಆಡುವಾಗ. ಅವಾಗಿಂದ ಯಾರ್ಯಾರು ತೊಗೊಂಡಿರ್ಬೇಕು ಅನ್ನಿಸ್ತೈತಿ. ಈಗಲೂ ವಿಡಿಯೋ ಫೋನಲ್ಲಿದೆಯಾ? ಈಗಿಲ್ಲ ಅಕ್ಕ. ಈ ವಿಷಯ ಯಾರಿಗಾರ ಗೊತ್ತಿದೆಯಾ? ಇಲ್ಲ ಅಕ್ಕ, ಅದು ಆ್ಯಕ್ಚುಲಿ ಮಂಡೇ ಚೇಂಬರಿಗೆ ಹೋದಾಗ ಡಿಲೀಟ್ ಮಾಡಿಬಿಟ್ಟೆ ಇದರಿ. ಸರಿ, ಒಂದು ಕೆಲಸ ಮಾಡು. ಹರಿನ ಕಂಪ್ಲೇಂಟ್ ಇದರಿಂದ ಹೆಸರು ತೆಗೆದು ಬಿಡ್ತೀನಿ. ಆದರೆ ನೀನು ಯಾರೇನೇ ಕೇಳಿದ್ರು ಯಾವ ವಿಷಯನೂ ಬಾಯ್ಬಿಡ್ಬೇಡ. ಯಾರಾದರೂ ಕೇಳಿದ್ರೆ ಸಾಟರ್ಡೇನೇ ನಾನು ಡಿಲೀಟ್ ಮಾಡಿಬಿಟ್ಟೆ ಈ ವಿಡಿಯೋ ಅಂತ ಹೇಳು. ಗೊತ್ತಾಯ್ತಾ? ಆಮೇಲೆ ಕೋರ್ಟಿಗೆ ಬರಬೇಕಾದ್ರೆ ಈ ಥರ ಬಟ್ಟೆ ಎಲ್ಲ ಹಾಕ್ಕೊಂಬರ್ಬೇಡ ಪ್ಲೀಸ್. ಅಲ್ಲಿ ಬಂದಿದ್ದಾರೆ ಪೊಲೀಸ್ ಕಾಲೇಜ್ಗೆ. ಅಲ್ಲಿ ಅಬ್ದುಲ್ ಮತ್ತು ಬೇರೆ ಹುಡುಗರನ್ನ ಅವ್ರು ಕ್ವಶನಿಂಗ್ ಮಾಡ್ತಾ ಇದ್ದಾರೆ. ನೀವು ಫೋನ್ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡಿದ್ದೀರಲ್ಲ? ಫೋನೆಲ್ಲ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡಿದ್ದೀರಿ. ಬೇಲ್ ತಗೊಂಡಾಯ್ತು. ಅವ್ರ ಮನೆಗೇನು ಬರಲ್ಲ ಅವರು. ಬದ್ರಿಗೆ ಹೇಳಿದ್ದೀರಾ ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ಳೋಕ್ಕೆ? ನಮ್ಮ ಹೆಸರು ಯಾಕೆ ಸೇರಿಸಿದ್ದಾರೆ? ನಾವೇನು ಅಂಥದ್ದು ಮಾಡಿದ್ವಿ? SC ST ಅಟ್ರಾಸಿಟಿ. ಬಟ್ ಆ ಲೇಡಿ ಫಸ್ಟ್ ಡ್ರಾಫ್ಟಲ್ಲಿ ಕೊಟ್ಟಾಗ ನಿಮ್ಮ ಮಗನ ಹೆಸರು ಸೇರಿಸಿದ್ರಂತೆ. ಪೊಲೀಸ್ ಸ್ಟೇಷನಲ್ಲಿ ಆ ಹುಡುಗಿ ಬೇಡ ಅಂತ ಇನ್ಸಿಸ್ಟ್ ಮಾಡಿ ತೆಗೆದಿರೋದು. ಮತ್ತು ಆ ಹುಡುಗಿ ಸ್ವಲ್ಪ ಹಿಂದೆ ಏನೋ ಸಾಕಷ್ಟು ಟ್ರಬಲಲ್ಲಿದ್ಲು ಅಂತ ಹೇಳಿದ್ರಿ ಅಲ್ವಾ? ಶೀಸ್ ಅ ಬಿಗ್ ಟ್ರಬಲ್ ಮೇಕರ್. ಯಾವಾಗಲೂ ಅಷ್ಟೇ ಕಾಲೇಜಲ್ಲಿ. ಕೋರ್ಟ್ಗೆ ಕೇಸ್ ಏನಾದರೂ ಹೋದರೆ ನಿಮ್ಮ ಡಿಫೆನ್ಸ್ ಅದೇ ಇರೋದು? ಇದೆ, ಅದೆಲ್ಲ ರೆಕಾರ್ಡ್. ಓಕೆ. ಹಿಹಿ 230 2022 ಸ್ಟೇಟ್ ವರ್ಸಸ್ ಶೀತಾ N and ಅದರ್ಸ್. A1 ಶೀತಾ N, A2 ಬದ್ರಿನಾಥ್ ಸ್ವಾಮಿ, A3 ಶ್ರದ್ಧಾ ಸಾಯಿ, A4 ಕಾಂತಪ್ಪ, A5 ಆರತಿ ರಾವ್ ಆ್ಯಂಡ್ A6 ದೇವಿ ಪ್ರಸಾದ್. PP ಅವರೇ, ಚಾರ್ಜಸ್ ಫ್ರೇಮ್ ಆಗಿದೆಯಾ?
A5 A6 ಡಿಸ್ಚಾರ್ಜ್ಗೆ ಅಪ್ಲಿಕೇಶನ್ ಹಾಕಿದೆ. ಎಕ್ಯೂಸ್ಡ್ ಎಲ್ಲ ಇದ್ದಾರಲ್ಲ? ಇದ್ದಾರೆ. ಕಾಲೇಜ್ನ ನಾನು ರಿಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಇಲ್ಲಿ A1 to A4 ಸೀತಾ ಎನ್, ಬದ್ರಿನಾಥ್ ಸ್ವಾಮಿ, ಶ್ರದ್ಧಾ ಸಾಯಿ ಮತ್ತು ಕಾಂತಪ್ಪ ಆ್ಯಂಟಿಸಿಪೇಟರಿ ಬೇಲ್ ಆಗಿತ್ತು. ಇವಾಗ ರೆಗ್ಯುಲರ್ ಬೇಲ್ ಹೊರಗಡೆ ಇದ್ದಾರೆ. A5 A6 ನಾನು ರೆಪ್ರೆಸೆಂಟ್ ಮಾಡ್ತಿದ್ದೀನಿ. ಆರ್ತಿರಾಮ್ ಮತ್ತು ದೇವಿ ಪ್ರಸಾದ್ ಅವರಿಗೂ ಬೇಲ್ ಆಗ್ತಿದೆ ಮೇಡಮ್. ನೀವು ಯಾರನ್ನ ರಿಪ್ರೆಸೆಂಟ್ ಮಾಡ್ತಾ ಇದ್ದೀರಾ? ಮೇಡಮ್ ನಾನು ವಿಕ್ಟಿಮ್ ಪರವಾಗಿ ಅಂದರೆ ವಿಕ್ಟಿಮ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಮತ್ತು PPನ ಅಸಿಸ್ಟ್ ಮಾಡೋದಕ್ಕೆ ಕೋರ್ಟ್ಗೆ ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ. ಮೇಡಮ್ ನಮ್ಮ ಅಬ್ಜೆಕ್ಷನ್ ಇದೆ ಅದಕ್ಕೆ. ಇರಿ ಒಂದು ನಿಮಿಷ. ಯಾಕೆ ನೀವು ಅಸಿಸ್ಟ್ ಮಾಡಬೇಕು ಅಂತ? ಮೇಡಮ್ ಇನ್ಸಿಡೆಂಟ್ ಆದಾಗಿಂದನೂ ನಾನು ವಿಕ್ಟಿಮ್ ಜೊತೆಗೆ ಇದ್ದೀನಿ. ಆಮೇಲೆ ಆ ಒಳಗಡೆ ಏನು ನಡೆದಿದೆ ಹೊರಗಡೆ ಏನು ನಡೆದಿದೆ ಅದ್ರ ಬಗ್ಗೆ ನನಗೆ ಕ್ಲಾರಿಟಿ ಇದೆ. ಹಾಗಾಗಿ ಜೊತೆಗೆ ನಾನು ಇವತ್ತೊಂದರೆ ಕಾಲೇಜ್ ಎಗೇನಿಸ್ಟ್ ಒಂದು ಸಿವಿಲ್ ಸೂಟ್ ಫೈಲ್ ಮಾಡಿದ್ದೀವಿ. ಅದರಲ್ಲೂ ಕೂಡ ನಾನು ವಿಕ್ಟಿಮ್ ಪರವಾಗಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಅದರ ಹಿಯರಿಂಗ್ ಕೂಡ ಇವತ್ತೇ ಇದೆ, ಲಿಸ್ಟ್ ಆಗಿದೆ. ನಿಮ್ದೇನು ಅಬ್ಜೆಕ್ಷನ್? ಮೇಡಮ್ ಅವ್ರು ಶುರುವಿಂದನೂ ಕಾಲೇಜ್ ಅಫೇರ್ಸಲ್ಲಿ ಇಂಟರ್ಫಿಯರ್ ಆಗ್ತಾ ಇದ್ದಾರೆ. ಕಾಲೇಜ್ ಹೇಗೆ ನಡೆಸಬೇಕು ಅಂತ ಅವರು ಟರ್ಮ್ಸ್ ಡಿಕ್ಟೇಟ್ ಮಾಡ್ತೀನಿ ಅಂದರೆ ಹೇಗಾಗುತ್ತೆ. ನಾವು ಅವ್ರಿಗೆ ಅಗೇನ್ಸ್ಟ್ ಇದು ಎಕ್ಸ್ಪರ್ಟ್ ಇಂಜಂಕ್ಷನ್ ಡಿಸ್ಟ್ರಿಕ್ಟ್ ಕೋರ್ಟಿಂದ ತೊಗೊಂಡಿರೋದು. ಅದ್ರ ಕಾಪಿ ಒಂದು ನಿಮ್ಮ ರೆಫರೆನ್ಸ್ಗೆ ಕೊಡಿ. ಸೊ ಅಂದರೆ ಈಗ ಅವ್ರಿಗೆ ಕಾಲೇಜ್ ಅಗೇನ್ಸ್ಟ್ ಗ್ರಡ್ಜ್ ಇದೆ. ನೀವು ಅವ್ರಿಗೆ ಪರ್ಮಿಟ್ ಮಾಡಿದ್ರೆ ಈಗ ಇನ್ನೂ ಕಾಲೇಜ್ ಬುಲ್ಲಿಂಗ್ ಏನು ಮಾಡ್ತಿದ್ದಾರೋ ಅದು ಕಂಟಿನ್ಯೂ ಆಗುತ್ತೆ. ಹಾಗಾಗಿ ಅದು ಬೇಡ ಅಂತ ಹೇಳಿ ನಾವು ರಿಕ್ವೆಸ್ಟ್ ಮಾಡ್ಕೋತೀವಿ. ಈ ಇಂಜಂಕ್ಷನ್ ಅವರು ಕಾಲೇಜ್ ಎಂಟ್ರ್ ಆಗಬಾರ್ದು ಅಂತೇಳಿ, ಕೋರ್ಟ್ ಎಂಟ್ರ್ ಆಗಬಾರ್ದು ಅಂತಲ್ಲ. ಮಿಸ್ ಜೆಸ್ಸಿ ಇಸ್ ಪರ್ಮಿಟೆಡ್ ಟು ರಿಪ್ರೆಸೆಂಟ್ ದಿ ವಿಕ್ಟಿಮ್ ಆ್ಯಂಡ್ ಅಸಿಸ್ಟ್ ದ PP. ಇವರ ನಮ್ಮ ಕ್ಲೈಂಟ್ ಡಿಸ್ಚಾರ್ಜ್ ಮಾಡಲಿಕ್ಕೆ ನಾವು ಅಪ್ಲಿಕೇಶನ್ ಕೊಟ್ಟಿದ್ದೀವಿ. ಕಾಲೇಜಿನಲ್ಲಿ ನಡೆದ ಡಿಸ್ಕಷನ್ನಿಗೂ ಅದಕ್ಕೂ ಯಾವ ಸಂಬಂಧವೂ ಇಲ್ಲ. ಅನವಶ್ಯಕವಾಗಿ ಆ ಹೆಸರನ್ನು ತುರುಕಿದ್ದಾರೆ. ಮೇಡಮ್ ಇದನ್ನು ದಯವಿಟ್ಟು ಸಡನ್ನಾಗಿ ಡಿಸ್ಚಾರ್ಜ್ ಮಾಡಬೇಡಿ. ಯಾಕೆಂದರೆ ಟ್ರಯಲ್ ನೋಡಿದ್ರೆ ಡಿಸ್ಚಾರ್ಜ್ ಮಾಡಿದ್ರೆ ತಪ್ಪಾಗುತ್ತೆ. ಹುಡುಗರಲ್ಲೂ ವಿಟ್ನೆಸ್ ಇದ್ದಾರೆ ಮೇಡಮ್. ಇಲ್ಲ ಮೇಡಮ್, ಯಾರೋ ಆ ಹುಡುಗನ ಬಲವಾಗಿ ಪ್ರೊವೋಕ್ ಮಾಡಿದ್ದಾರೆ. ನನ್ನ ಕ್ಲೈಂಟ್ಸಿಗೂ ಆ ವಿದ್ಯಾರ್ಥಿಗಳಿಗೂ ಯಾವ ಸಂಬಂಧವಿಲ್ಲ ಮೇಡಮ್. ಸಂಬಂಧ ಇಲ್ದಲೆ ಅದೇ. ಓಕೆ, ಅದನ್ನು ಹಿಯರ್ ಮಾಡೋಣ ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗ್ನಲ್ಲಿ. 10-12 ಮೇಡಮ್ ಅದು ಸಿವಿಲ್ ಸೂಟ್ ಕರೀರಿ. ಅದು ಯಾವುದು ಸಿವಿಲ್ ಸೂಟ್ ಇದೆ ಅಂತೆಲ್ಲ. OS 82 OS 82/2022 ದೀಪಾ ಟು ಥ್ರೋ ಹರ್ ಮದರ್ ಚಂಪಾ ವರ್ಸಸ್ PSPU ಕಾಲೇಜ್. ಮೇಡಮ್ ಅದರಲ್ಲಿ ಒಂದು ಇಂಟ್ರೈನ್ ಅಪ್ಲಿಕೇಶನ್ ಕೂಡ ಇದೆ. ಕಾಲೇಜ್ಗೆ ರೆಗ್ಯುಲರ್ ಆಗಿ ಆ ಹುಡುಗಿನ ಕರ್ಕೋಬೇಕು ಅಂತೇಳಿ ಕೋರ್ಟ್ ಆರ್ಡರ್ ಕೊಡಬೇಕು ಅಂತ. ಕೇಸ್ ಮುಗಿಯೋರೇ ಕಾಯ್ಲಿಕ್ಕಾಗಲ್ವಾ? ಸ್ವಲ್ಪ ಕಷ್ಟ ಮೇಡಮ್. ಅಂದರೆ 12th ಸ್ಟ್ಯಾಂಡರ್ಡು. ಈ ಇನ್ಸಿಡೆಂಟಿಂದಾಗಿ ಸಾಕಷ್ಟು ಕ್ಲಾಸ್ಗಳು ಮಿಸ್ ಮಾಡ್ಕೊಂಡಿದ್ದಾಳೆ. ಜೊತೆಗೆ ಇಂಜಿನಿಯರ್ ಆಗಬೇಕು ಅಂತಲೂ ಇದ್ದಾಳೆ, ಅಥ್ಲೆಟ್ ಆಗಬೇಕು ಅಂತಲೂ ಇದ್ದಾಳೆ. ತುಂಬ ಆಂಬಿಷನ್ಸ್ ಇಟ್ಕೊಂಡಿದ್ದಾಳೆ. ಅದಕ್ಕೆ ಇದು ಕೇಸ್ ಕ್ಲೋಸ್ ಆಗೋ ತನಕ ಕಾಯೋದು ನಮ್ದು ಅಬ್ಜೆಕ್ಷನ್ ಇದೆ. ಈಗ ಏನಾಗಿದೆ ಅಂತಂದರೆ ಕಾಲೇಜ್ ಡಿಸಿಷನ್ ತೊಗೊಂಡಿರೋದು ಬರೀ ಇನ್ಸಿಡೆಂಟ್ಸ್ ಬೇಸ್ ಮಾತ್ರ ಅಲ್ಲ, ಅದರ ಹುಡುಗಿ ಪ್ರೀವಿಯಸ್ ಇಂಡಿಸ್ಕ್ರಿಷನ್ ಮಿಸ್ಡಿಮಿನರ್ಸ್ ಎಲ್ಲ ಕನ್ಸಿಡರ್ ಮಾಡಿ ತೊಗೊಂಡಿರೋವಂಥದ್ದು. ಸೊ ಹಾಗಾಗಿ ಮತ್ತೆ ಇನ್ನೊಂದು ಏನಂತಂದರೆ ಕಾಲೇಜಿಂದ ಎಕ್ಸಾಮ್ ಮತ್ತು ಲ್ಯಾಬ್ ಅಟೆಂಡ್ ಮಾಡೋಕ್ಕೆ ಬಿಡ್ತಾ ಇದ್ದಾರೆ. ಸಾಕಾಗಲ್ಲ ಮೇಡಮ್. ನೋಡಿ ಅವಳಿಗೆ ಸಪ್ರೇಟ್ ಕೋಚಿಂಗ್ ಕೊಡೋಕ್ಕೆ ಅಥವಾ ಪ್ರಾಕ್ಟೀಸಿಗೆ ಟ್ಯೂಷನ್ಗೆ ಅವ್ರು ಅಫೋರ್ಡ್ ಮಾಡೋಕ್ಕೆ ಆಗ್ತಾ ಇಲ್ಲ. ಒಂದು ಸಣ್ಣ ಜಮೀನನ್ನ ಮಾಡಿಕೊಂಡು ಹೆಂಗೋ ಬಂದು ಬದುಕ್ತಾ ಇದ್ದಾರೆ ಇಲ್ಲಿ. ಈಗ ಅವಳಿಗೆ ನ್ಯಾಷನಲ್ಸಿಗೆ ಆಡ್ತಾ ಇದ್ದಾಳೆ. ಅಲ್ಲೇನಾದರೂ ಸೆಲೆಕ್ಟ್ ಆದ್ಲು ಅಂದರೆ ಇಂಟರ್ನ್ಯಾಷನಲ್ಗೂ ಹೋಗ್ಬೋದು. ಕಾಲೇಜಿಗೆ ಒಳ್ಳೆ ಹೆಸರು ಬರುತ್ತೆ. ಬಟ್ ಅಲ್ಲಿ ಒಂದು ಪ್ರಾಬ್ಲಮ್ ಇದೆ. ಈಗ ಅಲ್ಲಿ ಕ್ಲಾಸಸ್ ನಡೀತಾ ಇದೆ ಮತ್ತು ಇನ್ಸಿಡೆಂಟ್ ಆದಾಗಿಂದ ಸ್ವಲ್ಪ ವಾತಾವರಣ ಹಾಳಾಗಿದೆ ಅಲ್ಲಿ. ಈಗ ನೀವು ಮೇಡಮ್ ಆ ಹುಡುಗಿಯಿಂದ ಕಾಲೇಜ್ ಅಟ್ಮಾಸ್ಫಿಯರ್ ಹಾಳಾಗಿದೆ ಅಂತ ನಾನು ಒಪ್ಪೋದಿಲ್ಲ. ಕಾಲೇಜ್ ಈಸ್ ಡೈರೆಕ್ಟೆಡ್ ಟು ಪರ್ಮಿಟ್ ದೀಪಾ ಟು ಅಟೆಂಡ್ ದ ರೆಗ್ಯುಲರ್ ಕ್ಲಾಸಸ್. ಇನ್ ದಿಸ್ ಎಂಟೈರ್ ಕೇಸ್ ನನಗೆ ಬಾದರ್ ಆಗ್ತಾ ಇರೋದೇನು ಅಂದರೆ, ಇಬ್ಬರು ಮೈನರು ಸೆಕ್ಷುವಲ್ ಆ್ಯಕ್ಟಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ನನ್ ಆಫ್ ಯು ಹ್ಯಾವ್ ಟೇಕನ್ ಎನಿ ಆ್ಯಕ್ಷನ್ ಇನ್ ದಿಸ್ ರಿಗಾರ್ಡ್. ನೀವು ಬೀಯಿಂಗ್ ಕಾಲೇಜ್ ಅಥಾರಿಟೀಸು, ನಿಮಗೆ ಈಗ ನಿಮ್ಮ ಕಾಲೇಜ್ನಲ್ಲಿ ಇಬ್ಬರು ಮಕ್ಕಳು ಸೆಕ್ಷುವಲ್ ಆ್ಯಕ್ಟಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಅದು ವಿಡಿಯೋ ಸಹ ಮಾಡಿದ್ದಾರೆ ಅಂತಂದರೆ ನೀವು ಒಂದು ಪೊಲೀಸಿಗೆ FIR ಹಾಕೋದಲ್ವಾ? ನೀವು ಬೀಯಿಂಗ್ ದೇರ್ ಎ ಲೀಗಲ್ ಅಡ್ವೈಸರ್, ನೀವು ಅವ್ರಿಗೆ ಅಡ್ವೈಸ್ ಮಾಡಬೇಕಾಗಿತ್ತಲ್ವ. FIR ಹಾಕಬೇಕು ಮತ್ತು JJB CWC ಎಲ್ಲ ಇದೆ ಅಲ್ಲಿ ರಿಪೋರ್ಟ್ ಮಾಡಬೇಕು ಅಂತೇಳಿ. ಅದು ಇಬ್ಬರು ಹುಡುಗರದು ಭವಿಷ್ಯಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿ ನಾವು. ಭವಿಷ್ಯ ಆಲ್ರೆಡಿ ಹಾಳಾಗಿದೆ ಅವರದ್ದು. ಇನ್ನು ಮಿಡ್ಲ್ ಆಫ್ ದಿ ಇಯರ್ ಅವರನ್ನು ಎಕ್ಸ್ಪೆಲ್ ಮಾಡಿದ್ದೀರಾ. ಮತ್ತು ನೀವು ಎಸ್ಪೆಷಲಿ ಸ್ಟೇಷನ್ನಲ್ಲಿ ಏನು ಆ್ಯಕ್ಷನೇ ತೊಗೊಂಡಿಲ್ವಾ? ಸುಮೋಟೋ ಕಂಪ್ಲೇಂಟ್ ಹಾಕ್ಕೊಂಡು ರಿಜಿಸ್ಟರ್ ಮಾಡ್ಕೋಬೇಕಾಗಿತ್ತಲ್ಲ, ಇನ್ವೆಸ್ಟಿಗೇಷನ್ ಮಾಡಬೇಕಾಗಿತ್ತು. ಯಾರಿದ್ದಾರೆ ನಿಮ್ಮ ಸ್ಟೇಷನಲ್ಲಿ STPU? ನಾನೇ. ನೋಡಿ, ದಿಸ್ ಇಸ್ ನಾಟ್ ಟೂ ಲೇಟ್. ನೀವು ನಾಳೆನೇ ಕಾಲೇಜಿಗೆ ಭೇಟಿ ಮಾಡಿ ಇನ್ವೆಸ್ಟಿಗೇಷನ್ ಶುರು ಮಾಡಿ. ಅಲ್ಲಿ ಕಾಲೇಜಲ್ಲಿ ಏನು ನಡೀತಾ ಇದೆ ಏನಿಲ್ಲ ಎಲ್ಲವನ್ನು ನೀವು ಸರಿಯಾಗಿ ಗಮನಿಸಬೇಕು.
ಮತ್ತು ನಾನು ಗಮನಿಸಿದ ಪ್ರಕಾರ ಈ ಕಂಪ್ಲೇಂಟಲ್ಲಿ ವಿಕ್ಟಿಮ್ ಹೇಳಿದಾಳೆ ಮೊದಲು ಸಹ ಈ ಥರ ಇನ್ಸಿಡೆಂಟ್ಸಲ್ಲಿ ಕಾಲೇಜಲ್ಲಿ ನಡೀತಾ ಇತ್ತು ಅಂತೇಳಿ. ಸಿ ಆ್ಯಸ್ ಎ ಮದರ್ ಇನ್ನು ವೈಯಕ್ತಿಕವಾಗಿ ಸಹ ನಾನು ಐ ಆಮ್ ವೆರಿ ಮಚ್ ಡಿಸ್ಟರ್ಬ್ಡ್. ಸೊ ಥೊರೋ ಇನ್ವೆಸ್ಟಿಗೇಷನ್ ಆಗಬೇಕು, ಸ್ಟಾಪ್ ಇನ್ವೆಸ್ಟಿಗೇಷನ್ ಮಾಡಬೇಡಿ. ಹಾಗೆ 8 ದಿವಸದಲ್ಲಿ ನನಗೆ ರಿಪೋರ್ಟ್ ಮಾಡಬೇಕು. ಜೊತೆಗೆ CWC ಹಾಗೂ JJB ಕೂಡ ರಿಪೋರ್ಟ್ ಮಾಡಿ. ಹುಡುಗಿನ ಸೇರಿಸ್ಕೋಬೋದು ಅಂತ ಆದರೆ ನನ್ನ ಮಗನೂ ಕಾಲೇಜಿಗೆ ಸೇರಿಸ್ಕೋಬೋದಲ್ವಾ? ಆನ್ಲೈನ್ ಏನು ವರ್ಕ್ ಆಗ್ತಿಲ್ಲ. ಪ್ರೈವೇಟ್ ಟ್ಯೂಷನ್ ಕೂಡ ಈಗ ಸೇರಿಸ್ಕೊಳ್ಳಲ್ಲ. ಅದು ರೂಮಲ್ಲಿ ಒಬ್ಬನೇ ಕೂತ್ಕೊಂಡು ಅಳ್ತಾ ಇರ್ತಾನೆ. ವಿ ಆರ್ ವರಿಡ್ ಅಬೌಟ್ ಈಸ್ ಹೆಲ್ತ್ ಆಲ್ಸೋ. ಪ್ಲೀಸ್. ಕೋರ್ಟು ಆರ್ಡ್ರ್ ಆಗಿದೆ ಅಲ್ವಾ, ನೀನು ತಲೆ ಕೆಡ್ಸ್ಕೊಬೇಡ, ನಾಳೆನೇ ಕಾಲೇಜ್ಗೆ ಹೋಗ್ಬೋದು. ಅಷ್ಟು ಮಾಡಷ್ಟೇ. ನೀವೇನಿಲ್ಲ, ಇವತ್ತೇ ನೀವು ಬರೋ ಅವಶ್ಯಕತೆ ಇರಲಿಲ್ಲ. ಒಂದು ನಿಮಿಷ ಪಕ್ಕಕ್ಕೆ ಬರ್ತೀವಿ. ಆ್ಯಕ್ಚುಲಿ ಅವತ್ತು ಕಮಿಟಿ ಮೀಟಿಂಗ್ ಆಯ್ತಲ್ಲ, ಅದೇನು ಅಷ್ಟು ಸರಿಯಾಗಿ ಆಯ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ನನಗೆ ನೀವೇನೇ ಹೇಳ್ತಿದ್ರೆ ಅರ್ಥ ಆಗ್ತಿಲ್ಲ. ಸರಿಯಾಗಿ ಕ್ಲಾರಿಫೈ ಕೊಡಿ. ಅಂದರೆ ಸೀತಾ ಮೇಡಮ್ ಅವತ್ತು ದೀಪನ ಕ್ಯಾಸ್ಟ್ ಬಗ್ಗೆ ಮಾತಾಡಿದ್ರಂತ ಹೇಳಿದೆ. ಅಂದರೆ ಆಮೇಲೆ ಗೊತ್ತಾಯಿತು ಅವ್ರು ಬರೀ ದೀಪನ ಬಗ್ಗೆ ಮಾತ್ರ ಮಾತಾಡಿದ್ದಾರೆ ಅಂತ. ನಿಮ್ಮ ಸ್ಟೇಟ್ಮೆಂಟ್ ಆಧಾರದ ಮೇಲೆ ನಾನು ಕೇಸ್ ಫೈಲ್ ಮಾಡಿಬಿಟ್ಟಿದ್ದೀನಿ. ಈಗ ಅದೇ ಈಗ ಕೇಸನ್ನು ವಾಪಸ್ ತಗೋಬೋದು. ನಾನು ಕಾಂಪೌಂಡಬಲ್ ಕೇಸ್ ಅದು, ಹಂಗೆಲ್ಲ ವಾಪಸ್ ತಗೊಳಕ್ಕಾಗಲ್ಲ. ಯಾಕೆ ಕಾಲೇಜಲ್ಲಿ ಏನಾದರೂ ಪ್ರಾಬ್ಲಮ್ ಆಗ್ತಿದೆ ಅಂದರೆ ಏನಾದ್ರು ಯಾರು ಕೇಳ್ತಿದ್ದಾರಾ ನಿಮಗೆ? ದೀಪನ್ಗೆ ಇದರಿಂದ ತೊಂದರೆ ಆಗುತ್ತೆ ಅಂತ ಅನ್ನಿಸ್ತಾ. ತೊಂದರೆನಾ? ಯಾವ ಥರ ತೊಂದರೆ? ಅವರು ಹೋದ ವರ್ಷ ಆಗಿರೋ ಗಲಾಟೆಗಳ ಬಗ್ಗೆ ಎಲ್ಲ ಕೆದಕ್ತಾ ಇದ್ದಾರೆ. ಹುಡುಗರು ಜಗಳ ಆಡ್ಕೊತಾರೆ, ಅದರಲ್ಲಿ ಏನಿದೆ? ಇಲ್ಲ, ನನ್ನ ಹತ್ರ ಬಂದು ಹಳೆ ಫೈಲ್ಸು ಇವೆಲ್ಲ ವಿಚಾರಿಸ್ತಾ ಇದ್ದಾರೆ. ಯಾವುದ್ರ ಬಗ್ಗೆ? ದೀಪನ ಮಾರ್ಕ್ಸ್ ಕಾರ್ಡು, ಬಾಯ್. ನೀನು ಹುಟ್ಟಿದ ದಿನಾಂಕ ಬರ್ತ್ ಸರ್ಟಿಫಿಕೇಟಲ್ಲೊಂದು, SLC ಮಾರ್ಕ್ಸ್ ಕಾರ್ಡಲ್ಲೊಂದು ಇದೆಯಾ? ಅಂದರೆ ಬರ್ತ್ ಸರ್ಟಿಫಿಕೇಟ್ ಪ್ರಕಾರ ನಿನಗಿವಾಗ 18. ಎಕ್ಸಾಕ್ಟ್ಲಿ ಯಾವುದು ಸರಿಯಾಗಿರೋದು? ಅಂದರೆ ಬರ್ತ್ ಸರ್ಟಿಫಿಕೇಟ್ ಅಥವಾ SLC ಮಾರ್ಕ್ಸ್ ಕಾರ್ಡಲ್ಲಿರೋದು? ಬರ್ತ್ ಸರ್ಟಿಫಿಕೇಟ ಕರೆಕ್ಟ್ ಐತಿ. ಯಾಕೆ ಈ ಥರ ಅದರಲ್ಲೊಂದು ಇದರಲ್ಲೊಂದು? ಸ್ಕೂಲಿನ ಹೆಡ್ ಮಾಸ್ಟರ್ ಹೇಳಿದ್ರೆ ಅದೇನೋ ಕ್ಲರ್ಕಲ್ ಎರರ್ ಐತಿ ಅಂತ ಹೇಳಿ. ಅಂದರೆ SLC ಮಾರ್ಕ್ಸ್ ಕಾರ್ಡು ಸರೆಂಡರ್ ಮಾಡಿಬಿಟ್ಟಿದೆಯಾ? ಯಾವಾಗ ಸಿಗುತ್ತೆ? ಯಾರಿಗಾರು ಗೊತ್ತಿದೆಯಾ ವಿಷಯ? ಸ್ಕೂಲಿನ ಹೆಡ್ ಮಾಸ್ಟರಿಗೆ ಗೊತ್ತಿದೆ. ಅವ್ರಿಗೆ ಹೆಂಗೆ ಗೊತ್ತು? ಹಂಗೆ ಅವ್ರ ಕಡೆ ಒಂದು ಡಾಕ್ಯುಮೆಂಟ್ ಸೈನ್ ಮಾಡಿಸೋದಿತ್ತು, ಅವಾಗ ಗೊತ್ತಾಗಿದೆ. ಮತ್ತಾರಿಗೂ ಗೊತ್ತಿಲ್ಲಲ್ಲ. ಸರಿ ಬಿಡು, ಈಗ ಆಗಿರೋ ವಿಷಯನ ಯಾರಿಗೂ ಹೇಳಕ್ಕೆ ಹೋಗ್ಬೇಡ. ಆಮೇಲೆ ಮಾರ್ಕ್ಸ್ ಕಾರ್ಡು ಕರೆಕ್ಷನ್ ಆಗಿ ಬರುತ್ತಲ್ಲ, ಅದನ್ನು ಯಾರಿಗೂ ತೋರಿಸ್ಲು ಬೇಡ. So let's say an athlete is going about 100 meters from the starting line. So in scalar quantity, if he comes back, it is 120 meters, but in displacement, it is -20 displacement. Hari and Deepa, you two, go to principal's room. She wants to see you. Bagal torn hogi. Quick, quick. Then classroom ani manena. You think it's a joke? I'll send you to principal's room. ಪಪ್ಪ ಮಮ್ಮಿ ಹೆಸರು ಸೇರಿಸಿದ್ದು ಜೆಸ್ಸಿ ಆಂಟಿ, ನಾನಲ್ಲ. ಮನೇಲಿ ಏನು ಹೇಳ್ತಿದ್ರು? ಅವ್ರು ಹೇಳಕತ್ತಾರ ನಮ್ಮ ಅವ್ವ ಜೊತೆ ಹೋಗಿ ಅಡುಗೆ ಮಾಡ್ಬೇಕಂತ ಕಾಲೇಜ್ ಬಿಟ್ಟು. ಏನು ಮಾಡ್ತೀವಿ? ಹಂಗೇನಾರ ಆತಂದ್ರೆ ನಾ ಸತ್ತು ಬಿಡ್ತೇನೆ, ಅಂಥದ್ದೆಲ್ಲ ಮಾಡಂಗಿಲ್ಲ.
ನಾನು ಹೆಲ್ಪ್ ಮಾಡ್ತೀನಿ. ಏನು ಹೆಲ್ಪ್ ಮಾಡ್ತಿ? ನನ್ನ ಕಾಲೇಜ್ ಫೀಸ್ ಕಟ್ತೀನಿ, ಸ್ಪೋರ್ಟ್ಸ್ ಕೋಟ ಸಿಕ್ಕಿಲ್ಲ ಅಂದರೆ. ನಂಗೆ ಯಾಕೋ ಅನ್ಸತ್ತೈತೆ ನನ್ನ ಫೋನಿಂದನೂ ಯಾರೋ ತೊಗೊಂಡಾರ ಅನ್ಸತ್ತೈತಿ. ಮಂಡೇ ಮಾರ್ನಿಂಗ್ ವಾಲಿಬಾಲ್ ಆಡಿ ಪ್ರಿನ್ಸಿಪಲ್ ಚೇಂಬರ್ ಮಟ್ಟ ಬರೋ ಮಟ್ಟನೂ ನನ್ನ ಫೋನ್ದಾಗ ಇತ್ತು ವಿಡಿಯೋ. ಅವಾಗನೇ ಯಾರ್ಯಾರೋ ತೊಗೊಂಡಿರ್ಬೇಕಂತ. ನಾನೊಬ್ಬನ ಹತ್ರ ವಿಡಿಯೋ ಶೇರ್ ಮಾಡಿದ್ದೆ. ಯಾರಿಗೂ ತೋರಿಸಿಲ್ಲ ಅಂತ ಹೇಳಿದಿ? ಇಲ್ಲ, ಲೀಕ್ ಎಲ್ಲ ಮಾಡಿಲ್ಲ. ಒಬ್ಬನ ಹತ್ರ ಮಾತ್ರ ಶೇರ್ ಮಾಡಿದೆ. ಯಾರದು? ಫೇಸ್ಬುಕ್ ಫ್ರೆಂಡು. ಗೊತ್ತು ನಿನಗೆ ಯಾರಂತ? ಯಾರಂತನೂ ಗೊತ್ತಿಲ್ಲ, ಹಂಗೆ ಕೊಟ್ಬಿಟ್ಟು ವಿಡಿಯೋ. ಎದಕ್ಕೆ? ಅದೇನೋ ಗರ್ಲ್ ಫ್ರೆಂಡು ಹೆಂಗೆ ಅಂತ ಹೇಳ್ತಿದ್ದ. ಸರ್ ಅದು ಹೆಂಗೆ ಮಾಡೋಕ್ಕಾಗುತ್ತೆ ಸರ್? ಅವ್ನ ಫೋನ್ ಪಾಸ್ವರ್ಡ್ ನಮ್ಗೆ ಹೆಂಗೆ ಗೊತ್ತು? ಅದು ಪೋಕೋ ಫೋನ್ ಅಲ್ವಾ? ನಂಬರ್ ಗೊತ್ತಲ್ಲ ನಿಮಗೆ ಓಪನ್ ಮಾಡೋದು? ಸರ್ ಪೋಕೋ ಫೋನ್ ಯಾರು ದೇವರಣ್ಣ ಅವ್ನ ಫೋನ್ ಪಾಸ್ವರ್ಡ್ ಗೊತ್ತಿಲ್ಲ ಸರ್. ಸೊ ನನಗೆ ಸ್ಟಾರ್ಟಿಂಗಲ್ಲಿ ಹೇಳಿದ್ದು ಅದನ್ನು ಇಂಟೆಂಟಲ್ಲಿ ಹಾಕ್ತೆ. ಬಿಗ್ ಬಾಸ್ ಅವ್ರು ಬಂದು ಚೈತ್ರ ಅಂತ ನಂಗೆ ಅವನು ಸ್ಟಾರ್ಟಿಂಗಲ್ಲೇ ನಂಗೆ ಅವ್ನು ಹೇಳಿದ್ದು ಸರ್. ನೀವೆಲ್ಲ ಕೇಳಿಸ್ಕೊಂಡ್ರೆ ಅವತ್ತು ಅವನು ಹೇಳಿದ್ದು? ಸೊ ಈ ಥರ ಘಟನೆಗಳು ನಿಮ್ಮ ಕಾಲೇಜಿನಲ್ಲಿ ಹಿಂದೆ ನಡೆದಿದೆಯಾ? ಸರ್ ನಡೆದಿದೆ. ಎಷ್ಟು ಸಾರಿ ನಡೆದಿರ್ಬೋದು? ಸರ್ ಸುಮಾರು ಒಂದು 4-5 ಸರಿ. ಇಲ್ಲ ಸರ್ 3 ಸತಿ 6 ಟೈಮ್ಸ್. ಅದ್ರ ವಿಡಿಯೋ ಏನಾದರೂ ಮಾಡಿದ್ರು ಅವರು? ನಿಮ್ಮ ಕಾಲೇಜ್ಗೆ ಸ್ಟಾಫ್ಗೆ ಏನಾದರೂ ಇನ್ಫಾರ್ಮ್ ಮಾಡಿದ್ರಾ? ಸರ್ ಬದ್ರಿ ಸರ್ಗೆ ಇನ್ಫಾರ್ಮ್ ಮಾಡಿದ್ದು. ಹಾಂ, ಯಾರು ಮಾಡಿದ್ದು? ಸೀನಿಯರ್ ಅಣ್ಣ ಒಬ್ಬರು ಇದ್ರು ಸರ್, ಇದು ನನ್ನ ಪಕ್ಕ ಗೊತ್ತು ಸರ್, ಅವ್ರು ಇನ್ಫಾರ್ಮ್ ಮಾಡಿದ್ರು. ಆಮೇಲೆ ಏನಾಯಿತು? ಆದರೆ ಅಣ್ಣನ ಬೈದ್ಬಿಟ್ಟು ನೀನು ಸುಳ್ಳು ಹೇಳ್ತೆ, ಕಾಲೇಜ್ ರೆಪ್ಯುಟೇಷನ್ ಎಲ್ಲ ಹಾಳು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ರು ಸರ್. ಅಷ್ಟೇ? ಅವರೇನು ನಿಮ್ಮನ್ನು ಕರೆದು ವಿಚಾರಿಸಲಿಲ್ಲ? ಇನ್ನೂ ಇನ್ವೆಸ್ಟಿಗೇಷನ್ ಮಾಡಲಿಲ್ವಾ? ಇಲ್ಲ ಸರ್, ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲಿಲ್ಲ ಅವರು. ಜೇಜ್ ಆ್ಯಕ್ಟ್ ಪ್ರಕಾರ ನಾವು ನಿಮ್ಮನ್ನು ಅರೆಸ್ಟ್ ಮಾಡೋದಿಲ್ಲ. ಟೆಕ್ನಿಕಲ್ ಆಗಲಿ ನೀವು ನಿಮ್ಮ ಮಕ್ಕಳು, ನಾವು ಕೂಡ ಸಿವಿಲ್ ಡ್ರೆಸ್ಸಲ್ಲೇ ಬಂದಿದ್ದೀವಿ. ಸೊ ಇದನ್ನು ಜೆ ಬೋರ್ಡಿಗೆ ನಾವು ಫಾರ್ವರ್ಡ್ ಮಾಡ್ತೀವಿ. ಸೊ ಅವ್ರು ಬಂದು ನಿಮ್ಮನ್ನು ಕೌನ್ಸಿಲ್ ಮಾಡ್ತಾರೆ, ಅಂದರೆ ನಿಮಗೆ ಬುದ್ಧಿಮಾತು ಹೇಳೋಗ್ತಾರೆ ಅಷ್ಟೇ. ನಿಮ್ಮ ಲಾಯರು ಗೇಟ್ ಹತ್ರ ವೆಯ್ಟ್ ಮಾಡ್ತಾ ಇದ್ದಾರೆ. ಅವ್ರು ವಿಡಿಯೋ ಶೂಟ್ ಮಾಡಿದ್ದೆ ಯಾಕೆ ನೀನು? ನೋಡಿ, ನಾವು ನಿಮ್ಮನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಬಂದಿರೋದು, ಅಕ್ಯೂಸ್ ಮಾಡೋದಕ್ಕಲ್ಲ. ಇಲ್ಲಿ ಕಾಲೇಜಲ್ಲಿ ಏನು ನಡೀತಾ ಇದೆ, ಏನು ಘಟನೆಗಳು ನಡೀತಾ ಇದೆ, ಏನು ವಾತಾವರಣ ಅಂತ ತಿಳ್ಕೊಳಕ್ಕೆ ಬಂದಿದ್ವಿ. ನೀವು ಭಯಪಡೋ ಆಗತ್ತೇ ಇಲ್ಲ. ನೀವು ಓಪನ್ ಆಗಿ ಮಾತಾಡಿ, ಫ್ರೀಯಾಗಿ ಮಾತಾಡಿ. ಸೊ ವಿಡಿಯೋ ಶೂಟ್ ಮಾಡಿದ್ದು ನಿನ್ನ ಫೋನಲ್ಲೇ ತಾನೆ? ಯಾರಾದರೂ ಹೇಳಿದ್ರಾ ವಿಡಿಯೋ ಮಾಡೋಕ್ಕೆ? ಸೊ ಅದನ್ನ ಯಾರಾದ್ರೂ ವಿಡಿಯೋನ ಶೇರ್ ಮಾಡಿದ್ದೆ ನೀನು? ನೀನು ವಿಡಿಯೋ ಶೇರ್ ಮಾಡಿದ್ಯಾ ಯಾರಿಗಾದರೂ? ನೀನು ಇಂಟರ್ನೆಟ್ಗೆ ಶೇರ್ ಮಾಡ್ಬೇಕಂತ ಹೇಳಿದ್ಯಾ ಫ್ರೆಂಡ್ಸ್ಗೆ? ನೀನೇನು ಹೇಳಿದೆ ಅಂತೆ ಇಂಟರ್ನೆಟ್ಗೆ ಶೇರ್ ಮಾಡಿದ್ರೆ ಬಿಗ್ ಬಾಸ್ ಅವ್ರು ಕರೀತಾರಂತ? ಸರ್ ಅದು ಅವ್ರು ಹೇಳಿದ್ದು ಸರ್, ನಾನಲ್ಲ ಸರ್. ಜೋಕಿಗೆ ಅಂದರು, ನಾನು ಜೋಕಿಗೆ ಒಂದೇ ಸರ್. ವಿಡಿಯೋ ನೀನೇನು ಶೇರ್ ಮಾಡಿದ್ಯಾ ಯಾರಿಗಾದರೂ? ನೀನು? ಸರ್ ಅವತ್ತು ಕ್ರಿಕೆಟ್ ಆಡ್ಬೇಕಾರೆ ಫೋನ್ ಬ್ಯಾಗಲ್ಲೇ ಇಟ್ಟಿದೆ ಸರ್. ಮೋಸ್ಟ್ಲಿ ಯಾರು ಕಾಪಿ ಮಾಡಿ. ನೋಡಿ, ನೀವ್ಯಾರು ವರಿ ಮಾಡ್ಕೋಬೇಡಿ. ಅದನ್ನು ಸೈಬರ್ ಪೊಲೀಸಿಗೆ ಫಾರ್ವರ್ಡ್ ಮಾಡ್ತೀವಿ. ಜಾಯಿಂಟ್ ಇನ್ವೆಸ್ಟಿಗೇಷನ್ ಮಾಡಿ ಅದು ಯಾವ ವಿಡಿಯೋ ಯಾರು ಲೀಕ್ ಮಾಡಿದ್ದಾರೆ ಅಂತೇಳಿ ಪತ್ತೆ ಹಚ್ತೀವಿ. ನೀನು ಕಂಪ್ಲೇಂಟಲ್ಲಿ ಮೆನ್ಷನ್ ಮಾಡಿದೀಯಾ ಈ ಹಿಂದೆ ಈ ಥರ ಘಟನೆಗಳು ನಿಮ್ಮ ಕಾಲೇಜಲ್ಲಿ ನಡೆದಿದೆಯಾ ಅಂತ? ಆ ಹೆಸರುಗಳೇನು ಗೊತ್ತಾ ನಿನಗೆ? ಎಲ್ಲಿದೆ ಎವಿಡೆನ್ಸು? ಸುಮ್ಮನೆ ವಿಡಿಯೋ ಇಲ್ಲ, ಏನೂ ಇಲ್ಲ. ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು ಅಂತ ಊಹಾಪೋಹಗಳ. ಸಾಬ್ ಜೊತೆ ನಾನು ಆಮೇಲೆ ಮಾತಾಡ್ತೀನಿ. ಅಲ್ಲ, ನಾನು ಹೇಳ್ತಾ ಇದ್ದೀನಿ ಸರ್, ಹಿಂದೆ ಯಾವತ್ತೂ ಈ ಥರ ನಡೆದಿಲ್ಲ ನಮ್ಮ ಕಾಲೇಜಲ್ಲಿ. ನಾನು ನಡೆದಿದ್ರೆ ನಮ್ಗೆ ಗೊತ್ತಾಗ್ತಾ ಇರಲಿಲ್ವಾ? ಇದು ಫಸ್ಟ್ ಟೈಮ್ ನಮ್ಮ ಗಮನಕ್ಕೆ ಬಂದಿರೋದು. ಸ್ಟೂಡೆಂಟ್ ಪ್ರಶ್ನೆ ಕೇಳಲಾ? ಸಾರಿ.
ಇದು ದೀಪಂದು ಹೈಸ್ಕೂಲ್ ರೆಕಾರ್ಡ್ಸಲ್ಲಿ ಸಿಕ್ತು ನಮಗೆ. ನೋಡಿ, ಇದು 10th ಮಾರ್ಕ್ಸ್ ಕಾರ್ಡ್, ಇದು ಬರ್ತ್ ಸರ್ಟಿಫಿಕೇಟ್ ಪ್ರಕಾರ ಅವಳು ಆಲ್ರೆಡಿ 18 ಇಯರ್ಸ್ ಆಗಿದೆ. ನಮಗನ್ಸೋದು ಮಾರ್ಕ್ಸ್ ಕಾರ್ಡ್ ಸರಿ ಇಲ್ಲ, ಬರ್ತ್ ಸರ್ಟಿಫಿಕೇಟ್ ಡೇಟ್ ಆಫ್ ಬರ್ತ್ ಸರಿ ಇದೆ ಅಂತ. ನೋಡಿ ಇದು ಯಾವ್ದು ಸರಿ ಇದೆ ಅಂತ ನಿನ್ನೆ ತಾನೆ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್. ಸರ್ ನಾ ಜೆಸ್ಸಿ ಆಂಟಿ ಜೊತೆ ಮಾತಾಡ್ಬೇಕು ಸರ್, ಅವ್ರಿಗೆ ಕಾಲ್ ಮಾಡಿ. ಅವ್ರಿಗೆ ಒಳಗಡೆ ಬರೋಕ್ಕಾಗಲ್ಲ, ನೀನು ಹೊರಗಡೆ ಹೋದ್ಮೇಲೆ ಅವ್ರ ಹತ್ರ ಮಾತಾಡ್ಬೋದು. ಇದು ನೀನು ಹೈಸ್ಕೂಲ್ ಹೆಡ್ ಮಾಸ್ಟರ್ ಕೈಯಿಂದ ಒಂದು ಲೆಟರ್ ತೊಗೊಂಡಿದ್ದೀಯಲ್ವಾ SSLC ಬೋರ್ಡಿಗೆ ಸಬ್ಮಿಟ್ ಮಾಡಬೇಕು ಅಂತ? ಆಲ್ರೆಡಿ ಅವಳು ಆ್ಯಕ್ಚುಲಿ ಸಬ್ಮಿಟ್ ಮಾಡಾಗಿದೆ ಅಲ್ಲ ನೀನು ನಿನ್ನ ಮಾರ್ಕ್ಸ್ ಕಾರ್ಡ್ ಡೇಟ್ ಆಫ್ ಬರ್ತ್ ಕರೆಕ್ಷನ್ಗೋಸ್ಕರ? ಹೌದಾ? ಸರ್ ಜೆಸ್ಸಿ ಆಂಟಿ ಕರೀರಿ ಸರ್, ನಾ ಅವ್ರ ಜೊತೆ ಅವ್ವ ಪ್ಲೀಸ್ ಜೆಸ್ಸಿ ಆಂಟಿ ಕಾಲ್ ಮಾಡುವ. ಅಂಡರ್ 18 ನ್ಯಾಷನಲ್ ವಾಲಿಬಾಲಿಗೆ ಟ್ರೈ ಮಾಡ್ತಾ ಇದ್ದಾಳೆ. ಈಗ 18 ವರ್ಷ ಅಂತ ಗೊತ್ತಾದರೆ ಅದು ಎಲಿಜಿಬಿಲಿಟಿ ಹೊರಟೋಗುತ್ತೆ. ಅದಕ್ಕೋಸ್ಕರನೇ ಅವಳು ಇದನ್ನು ಕಾಲೇಜಿಗೆ ಪ್ರೊಡ್ಯೂಸ್ ಮಾಡಿಲ್ಲ ಅನ್ಸುತ್ತೆ. ಹೌದಾ? ನಿಜನಾ? ಬೇಸಿಕಲಿ ಕಾಲೇಜಿಗೆ ಸುಳ್ಳು ಹೇಳಿದ್ದಾಳೆ. ಸರ್ ಇಲ್ಲ ಸರ್, ಸುಳ್ಳು ಹೇಳಿಲ್ಲ ಸರ್. ಮತ್ತೆ ಯಾಕೆ ನೀನು ಅದನ್ನು ಕಾಲೇಜಿಗೆ ಕೊಟ್ಟಿಲ್ಲ ನಿನ್ನ ಬರ್ತ್ ಸರ್ಟಿಫಿಕೇಟ್? ಸರ್ ನಾ ತೊಗೊಂಡು ಬಂದಿದ್ದೆ ಸರ್, ಅಬ್ದುಲ್ ಸರ್ ಯಾರಿಗೂ ತೋರಿಸ್ಬೇಡ ಅಂತ ಹೇಳಿ. ಅದೇ ತೋರಿಸಿದ್ರೆ ನಿನ್ನ ವಾಲಿಬಾಲ್ ಎಲಿಜಿಬಿಲಿಟಿ ಹೊರಟೋಗುತ್ತೆ ಅಂತಲ್ವಾ? ಹೌದಾ? ನೋಡಿ, ಲೀಗಲ್ ಆಗಿ ಆಕೆ ಅಡಲ್ಟ್, ಶಿ ಈಸ್ 18 ಇಯರ್ಸ್. ಅವಳು ಮಾಡಿರೋದು ಚೈಲ್ಡ್ ಪೋರ್ನೋಗ್ರಫಿ, ಸೆಕ್ಷುವಲ್ ಅಬ್ಯೂಸು. ನೀವು ಕೇಸ್ ಫೈಲ್ ಮಾಡ್ತೀರಾ? ಇಲ್ಲ. ಯಾಕೆ ಮಾಡಲ್ಲ? ಎಲ್ಲ ಸೀರಿಯಸ್ ಚಾರ್ಜಸ್, ನಮ್ಗೆ ಅದರ ಅವಶ್ಯಕತೆ ಏನಿದೆ ಹುಡುಗಿ ಮೇಲೆ ಮಾಡೋಕ್ಕೆ? ನೋಡಿ, ಇದು JJ ಆ್ಯಕ್ಟ್ ಅಡಿಯಲ್ಲಿ ಬರಲ್ಲ, ಫೋಕ್ಸ್ ಅಡಿಯಲ್ಲಿ ಬರುತ್ತೆ. ನಾನು ಫೈಲ್ ಮಾಡಿ ಚಾರ್ಜಸ್ ಮಾಡಲಿಲ್ಲ ಅಂದರೆ ಎನ್ಕ್ವೈರೀಸ್ ನಡೆಯುತ್ತೆ. ಎನ್ಕ್ವೈರೀಸ್ ನಡೆದು ನಾನು ಕೆಲಸ ಕಳ್ಕೊಬೇಕಾಗತ್ತೆ. ಆ ವಿಡಿಯೋ ಶೂಟ್ ಮಾಡಿದ್ದು ನಿನ್ನ ಫೋನಲ್ಲಿ ಅಲ್ವಾ? ನಿಂದೇ ಐಡಿಯಾ ಅಲ್ವಾ ಅದು? ಮೊದಲು ವಿಡಿಯೋ ಶೂಟ್ ಮಾಡುವಾಗ ಫೋನ್ ನಿನ್ನಲ್ಲಿತ್ತು, ಆಮೇಲೆ ಅವ್ನು ಕಸ್ಕೊತಾನೆ, ನಂತರ ನೀನೇ ಅವ್ನ ಫೋನನ್ನು ಕಸ್ಕೊತೀಯ. ಸೊ ನಿನಗೆ ಅವಳೇನಾದರೂ ವಿಡಿಯೋ ಮಾಡೋಕ್ಕೆ ಫೋರ್ಸ್ ಮಾಡಿದ್ಲಾ? ಸರ್ ನಾವು ಯಾವತ್ತೂ ಅದಕ್ಕೂ ಏನು ಫೋರ್ಸ್ ಮಾಡಿಲ್ಲ ಸರ್. ಅದು ಅವಂಗೂ ಮಾಡೋದಿತ್ತು, ನಮಗೂ ಮಾಡೋದಿತ್ತು. ನೀವು ಮಾಡೋದಿತ್ತು ಹೇಳೋರು. ಫೋರ್ಸ್ ಏನು ಮಾಡಿಲ್ಲ, ಕರೆಕ್ಟಾಗಿ ಹೇಳ. ಫೋರ್ಸ್ ಮಾಡಿಲ್ಲ. ಲೀಗಲಾಗಿ ನೀನು ಅಡಲ್ಟ್, 18 ವರ್ಷ ನಿನಗೆ, ಅವನು 17 ವರ್ಷ. ಏನು ಮಾಡಿದ್ದೆ ಗೊತ್ತಾ? ಚೈಲ್ಡ್ ಪೋರ್ನೋಗ್ರಫಿ, ಚೈಲ್ಡ್ ಸೆಕ್ಷುವಲ್ ಅಸಾಲ್ಟ್. ಅವ್ವ ಜೆಸ್ಸಿ ಆಂಟಿ ಕರೀವನ, ಅವ್ರ ಜೊತೆ ಮಾತಾಡ್ಬೇಕು. ನಿನ್ನ ಕಸ್ಟಡಿಗೆ ತಗೊಳ್ತಾ ಇದ್ದೀನಿ. ನಿನ್ನ ಕ್ವಶನ್ ಮಾಡಿದ್ಮೇಲೆ ಚಾರ್ಜಸ್ ಫೈಲ್ ಮಾಡಿ. ಸರ್ ಬಟ್ ನಾವು ಎದಕ್ಕೂ ಏನು ಫೋರ್ಸ್ ಮಾಡಿಲ್ಲ ಸರ್. ನನಗೇನು ಗೊತ್ತಾಗ್ತಾ ಇಲ್ಲ ಸರ್. ಇಲ್ಲ, ಆಕೆನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತೀನಿ, ನೀವು ಬೇಲ್ ತಗೊಂಡು ಆಕೆನ ಬಿಡಿಸ್ಕೊಂಡು ಹೋಗ್ತೀನಿ. ಅವ್ವ ಜೆಸ್ಸಿ ಆಂಟಿ ಕರೀವಾ ಪ್ಲೀಸ್ ಜಲ್ದಿ. ಸರ್ ನಾವು ಎದಕ್ಕೂ ಏನು ಫೋರ್ಸ್ ಮಾಡಿಲ್ಲ. ಅವನ ಫಸ್ಟ್ ಬಂದು ಐ ಲವ್ ಯು ಅಂತ ಹೇಳಿದ್ದು, ಅವನ ಫಸ್ಟ್ ಬಂದು ಪ್ರಪೋಸ್ ಮಾಡಿದ್ದು ಸರ್. ಹೇಳೋರಿಗೆ ಫೋರ್ಸ್ ಏನು ಮಾಡಿಲ್ಲ ಸರ್, ನಾವಿಬ್ರು ಮಾಡಿದ್ದು ಸರ್, ಫೋರ್ಸ್ ಮಾಡಿಲ್ಲ ಸರ್. ಅವ್ವ ಜೆಸ್ಸಿ ಆಂಟಿ ಕರಿ ಪ್ಲೀಸ್, ಜಲ್ದಿ ಕರಿ ಅವರಿಗೆ. ಸರ್ ಇದು ಚೈನ್ ನೋಡಿ ಸರ್, ಇದು ಅವನ ಕೊಟ್ಟಿದ್ದು, ಇದ್ರ ಮೇಲೆ ಏನು ಬರ್ತೈತಿ ನೋಡ್ರಿ ಸರ್. ಒಂದು ನಿಮಿಷ ನಾನು ಮಾತಾಡ್ತೀನಿ, ಸರ್ ಜಸ್ಟ್ ಒಂದು ನಿಮಿಷ. ಅಲ್ಲ, ನೀವು ಈ ರೀತಿ ಅರೆಸ್ಟ್ ಮಾಡ್ಕೊಂಡು ಹೋದರೆ ಅವಳೇನು ಮಾಡಬೇಕು, ಅವ್ರ ಅಮ್ಮ ಏನು ಮಾಡಬೇಕು? ಸ್ವಲ್ಪ ನೋಡಿ ಸರ್, ಬೇರೆ ಏನಾದರೂ ಮೆಥಡ್ ಇದೆಯಾ ಅಂತ. ನೋಡಿ, ಆಕೆ ವಯಸ್ಸಿನಷ್ಟು ನನಗೊಬ್ಬಳು ಮಗಳಿದ್ದಾಳೆ. ನನಗೂ ಅವಳನ್ನ ಅರೆಸ್ಟ್ ಮಾಡ್ಬೇಕಂತ ನನಗೂ ಇಷ್ಟ ಇಲ್ಲ. ಆದರೆ ಏಜ್ ಪ್ರೂಫ್ ನೀವೇ ಕೊಟ್ಟಿದ್ದೀರಲ್ಲ, ಈಗ ನಾನೇನು ಮಾಡಲಿ? ಕೋರ್ಟಿಗೆ ಸುಳ್ಳು ಹೇಳ? ಕೋರ್ಟಿಗೆ ಸುಳ್ಳು ಹೇಳಿ ನಾನು ಕೆಲಸ ಕಳ್ಕೊಬೇಕಾ? ಆಗಲ್ಲ, ನಾನು ಹೇಳಿದ್ದು ಅಲ್ಲ, ಪರಿಸ್ಥಿತಿ ನೋಡಿ ತುಂಬ ಕಷ್ಟದಲ್ಲಿದ್ದಾರೆ. ಬೇರೆ ಏನಾದರೂ ಮೆಥಡ್ ಇದ್ದರೆ ನೋಡಿ ಅಂತ ಹೇಳ್ತೇನೆ. ಬೈ ದ ವೇ, ನಿಮ್ಮ ಕಾಲೇಜಲ್ಲಿ ಹಿಂದೆ ಘಟನೆಯಲ್ಲಿ ನಡೆಯೋದ್ರ ಬಗ್ಗೆ ಹುಡುಗರು ಹೇಳಿದ್ದಾರೆ. ಸೊ ಹಿಂದೆ ಇದ್ದ ಪ್ರಿನ್ಸಿಪಾಲು ಬದ್ರಿನಾಥ್ ಅವರು ಏನು ಆ್ಯಕ್ಷನ್ ತೊಗೊಂಡಿಲ್ಲ. ಸೊ ಈಗ ನಿಮ್ಮ ಕಾಲೇಜ್ ಮೇಲೆ, ಬದ್ರಿನಾಥ್ ಅವ್ರ ಮೇಲೆ ಸೀರಿಯಸ್ ಚಾರ್ಜಸ್ ಆಗುತ್ತೆ. ಬಾರಮ್ಮ, ಕರ್ಕೊಳ್ಳಿ ಅವ್ರನ್ನ. ಸರ್ ಯಾರು ಅರೆಸ್ಟ್ ಮಾಡಲ್ಲ ಅಂದ್ರಲ್ಲ ಅವ್ವ ಪ್ಲೀಸ್, ಅವ್ವ ಜೆಸ್ಸಿ ಆಂಟಿ ಕರೀವಾ, ನಂಗೆ ಅರೆಸ್ಟ್ ಮಾಡತ್ತಾರ. ಕರೀವಾ, ನಂಗೆ ಅರೆಸ್ಟ್ ಮಾಡಲ್ಲ, ಅರೆಸ್ಟ್ ಮಾಡಲ್ಲ ಅಂತ ಹೇಳ್ತಲ್ಲ ಸರ್. ಮಾಡಿಲ್ಲ, ನಾ ಏನು ಮಾಡಿಲ್ಲ, ಅರೆಸ್ಟ್ ಮಾಡಲ್ಲ ಹೇಳಿ ಆಂಟಿ ಪ್ಲೀಸ್ ಹೇಳಿ. ಪ್ಲೀಸ್ ಹೇಳು ಅವರಿಗೆ. ಅವ್ವ ಪ್ಲೀಸ್ ಹೇಳವ್ವ, ಅವನ ಏನು ಮಾಡಿಲ್ಲ. ಅವ್ವ ಒಂದು ನಿಮಿಷ ಇರಮ್ಮ, ಇರು ಒಂದು ನಿಮಿಷ. ಸ್ವಲ್ಪ ಹೇಳಿ, ಸ್ವಲ್ಪ ಹೇಳಿ ಬಿಡಿ. ಅಲ್ಲ ಹೇಳಬೇಡ, ಒಂದು ನಿಮಿಷ ಬಿಡು ಸರ್, ಸ್ವಲ್ಪ ಹೇಳಿ. ನೋಡಿ, ಈ ಕಾಲೇಜು ಫುಲ್ ಸ್ಟ್ರೆಂತ್ ನಡೀತಾ ಇದೆ. ಅವಳು ನೀವು ಇಲ್ಲಿಂದ ಅರೆಸ್ಟ್ ಮಾಡಿ ಎಲ್ಲರ ಎದುರುಗಡೆ ಕರ್ಕೊಂಡು ಹೋದರೆ
ಪ್ರಾಬ್ಲಮ್ ಆಗುತ್ತೆ. ಮೇಡಮ್ ಅವ್ರನ್ನ ಗೇಟ್ ತನಕ ಕರ್ಕೊಂಡ್ಬರ್ತಾರೆ, ಅಲ್ಲಿಂದ ನೀವು ಕರ್ಕೊಂಡು ಹೋಗ್ಬೋದಲ್ಲ? ಜೆಸ್ಸಿ ಆಂಟಿ ಮೇಡಮ್. ದೀಪಾ ಏನಾಯ್ತಮ್ಮ? ಒಂದ್ ನಿಮಿಷ ಮಾತಾಡ್ತೀನಿ ಮೇಡಮ್. ಸರ್ ಹತ್ರ ಮಾತಾಡಿ. ಒಂದ್ ನಿಮಿಷ. ಇಲ್ಲ ಮೇಡಮ್, ಸರ್ ಏನಾಯ್ತು? ಅವ್ನಿಗೇನು ಫೋರ್ಸ್ ಮಾಡಲ್ಲ ಅಂತೇಳಿ ಅರೆಸ್ಟ್ ಮಾಡತ್ತಾರಕ್ಕ ನಂಗೆ. ಸರ್ ಹತ್ರ ಮಾತಾಡಿ. ನೀವಾದ್ರೂ ಹೇಳಿ ಮೇಡಮ್. ಸರ್ ಏನಿದೆಲ್ಲ? ಇಲ್ಲ, ಈಗ ಗೊತ್ತಾಗಿದೆ ಅವಳು ಅಡಲ್ಟ್. ಅವಳು ಮಾಡಿದ ಹುಡುಗನ ಜೊತೆ ಸೇರಿಕೊಂಡು ಚೈಲ್ಡ್ ಫೋರ್ನೋಗ್ರಫಿ ಹೋಗ್ ಸ್ಟಡಿಯಲ್ಲಿ ಅವ್ನು ಅರೆಸ್ಟ್ ಮಾಡ್ತಾ ಇದ್ದೀನಿ. ಸರ್ ಹುಡುಗರು ಸೇರ್ಕೊಂಡು ಮಾಡಿದ್ವಿ, ಅದೇಗೆ ಸರ್ ಚೈಲ್ಡ್ ಪೋರ್ನೋಗ್ರಫಿ ಆಗುತ್ತೆ? ಮೇಡಮ್ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ನಾವು ಕೊಡಲಿಲ್ಲ, ಅವರು ಸೋ ಮೋಟೋ ಮಾಡ್ತಾ ಇದ್ದಾರೆ. ನೋಡಿ, ಇಷ್ಟು ಚಿಕ್ಕ ಹುಡುಗಿನ ಅವ್ರ ತಾಯಿ ಎದುರಿಗೆ ಈ ರೀತಿ ಅರೆಸ್ಟ್ ಮಾಡಿದ್ರೆ ಅವಳಿಗೆ ಹೇಗಾಗ್ಬೇಡ ನೋಡಿ. ಏನೋ ಒಂದು ದಯವಿಟ್ಟು ನನಗೆ ಒಂದು ದಿನ ಸಮಯ ಕೊಡಿ, ನಾನು ಬೇಲಿಗೆ ಟ್ರೈ ಮಾಡ್ತೀನಿ. ಅದಾಗಲಿಲ್ಲ ಅಂದರೆ ನಾನೇ ಅವಳನ್ನು ಕರ್ಕೊಂಬರ್ತೀನಿ ಸ್ಟೇಷನ್. ನೋ, ಐ ಕಾಂಟ್. ಐ ಆಮ್ ಸಾರಿ. ಅರೆಸ್ಟ್ ಮಾಡಿ ಅವಳು. ನೋಡಿ, ಒಂದು ನಿಮಿಷ. ಇವತ್ತು ಹಾಕಿ ನಾನು ಹಾಸ್ಪಿಟ್ಲ್ ಕರ್ಕೊಂಡು ಅಷ್ಟಲ್ಲಿ ಬೇಲ್ ತಗೊಂಡು ನಾಳೆ ಕರ್ಕೊಂಡು ಏನು ಇಲ್ಲೆಲ್ಲ ಯಾಕೆ ಬಂದಿರ್ತಿದ್ದೀರಾ ನೀವೆಲ್ಲ? ಕ್ಲಾಸ್ಗೆ ಹೋಗಿ ಅಂತಲ್ವ ನಾನು ಹೇಳಿದ್ದು? ಪ್ಲೀಸ್ ಕ್ಲಾಸ್ಗೆ ಹೋಗಿ ಎಲ್ಲರೂ, ಕ್ಲಾಸ್ಗೆ ಹೋಗಿ ಎಲ್ಲರೂ. ಯಾರು ನಿಲ್ಲೋದು ಬೇಡ. ಪೊಲೀಸಿಗೆ ಅರೆಸ್ಟ್ ಮಾಡಕ್ಕೆ ಬರ್ತಾರೆ ಇಲ್ಲೇ? ನೀವು ವಾಪಸ್ ಕಾಲೇಜ್ಗೆ ಹೋಗ್ಲಿಕ್ಕೆ ಆಗತ್ತೀಗ? ಅಳ್ಬಾರ್ದು ಸುಮಾರು. ವಾ, ಆಕೆ ಕಾಲೇಜ್ನಾಗ ಎಲ್ಲರ ಮುಂದೆ ಅರೆಸ್ಟ್ ಮಾಡ್ಕೊಂಬಂದಾರ. ಹೆಂಗೆ ಹೋಗ್ತಾಳೆ ಹೇಳಕ್ಕೆ ಕಾಲೇಜ್ಗೆ? ಟ್ಯೂಷನ್ಗೆ ಹೋಗೋಳಕ್ಕೆ ಆಕಿ ಮನ್ಯಾಗ ಒಂದಿಷ್ಟು ಬಂಗಾರ ಇಟ್ಟಿಲ್ಲ, ಅದು ಮಾರ್ಬಿಡಲ್ಲ. ಕಲ್ಯಾಳಕ್ಕೆ ಟ್ಯೂಷನ್ಗೆ ಹೋಗಿ. ಅಲ್ಲ, ನಾವೇನು ಮಾಡ್ಬೇಕು? ನಿಂಗೆ ಆ ಹುಡುಗ 17 ಅಂತ ಗೊತ್ತೈತೇನು? ಹೆಂಗೆ? ನಾ ಅವ್ರ ಮನೆಗೆ ಒಂದು ಬಡ್ಡೆಗೆ ಹೋಗಿದ್ದೆ. ಈಗ ನಾವು ಅವ್ರ ಮನೆಗೆ ಹೋಗಿ ಅವ್ರ ಅಪ್ಪ ಅಮ್ಮನ ಭೇಟಿ ಆಗ್ಬೋದಾ? ಸ್ಟೂಡೆಂಟ್ಸು ಒಟ್ಟಿಗೆ ಕೂತಿರೋದು, ಗೆಟ್ಟಿಂಗ್ ಕೋಸಿ, ಇದೆಲ್ಲ ನಾವು ನೋಡಿದ್ದೀವಿ, 100 ಸತಿ ನೋಡಿದ್ದೀವಿ. ನೀವು ನೋಡಿದ್ದೀರಲ್ಲ. ನಾಟ್ ಸಮಥಿಂಗ್ ನ್ಯೂ. ಹಂಗೆ ಅಂತ ನಾವು ವಿ ಕೆನಾಟ್ ಕೀಪ್ ಟೇಕಿಂಗ್ ಆ್ಯಕ್ಷನ್. ಈ ಥರ ಆ್ಯಕ್ಷನ್ ತೊಗೊಳ್ತಾ ಹೋದರೆ ಕಾಲೇಜ್ ನಡ್ಸೋಕ್ಕಾಗತ್ತಾ? ಸರ್, ಸ್ಟೂಡೆಂಟ್ಸ್ ಪೊಲೀಸ್ನವ್ರಿಗೆ ಹೇಳಿದ್ದಾರೆ ಇದು ಎಷ್ಟೋ ಸತಿ ನಮ್ಮ ಕಾಲೇಜಲ್ಲಿ ನಡೆದಿದೆ ಅಂತ. ಅದನ್ನು ಒಂದು ಸತಿ ನಿಮ್ಮ ಹತ್ರ ಬಂದು ಹೇಳಿದ್ದೀವಿ ಅಂತ ಕೂಡ ಹೇಳಿದ್ದಾರೆ ಸರ್. ಇಟ್ ಹಸ್ ಕಮ್ ಟು ಮೈ ನೋಟಿಸ್, ಇಲ್ಲ ಅಂತಲ್ಲ. ಬಟ್ ಐ ಫೆಲ್ಟ್ ದೇ ವರ್ ಆಲ್ exaggerated versions.
ಸರ್ ಸ್ಟೂಡೆಂಟ್ಸು ಪೊಲೀಸ್ ಕಂಪ್ಲೇಂಟಲ್ಲಿ ನಿಮ್ಮ ಹೆಸರು ಹೇಳಿದ್ದಾರೆ. ಪೊಲೀಸ್ನವರು ನಿಮ್ಮ ಅಗೇನ್ಸ್ಟ್ ಚಾರ್ಜಸ್ ಫೈಲ್ ಮಾಡ್ತಾ ಇದ್ದಾರೆ ಸರ್. ನೀವು ಕೋರ್ಟಲ್ಲೂ ಏನು ಹೇಳಲ್ವಾ? ಹೀಗೆ ಸುಮ್ಮನೆ ಇರ್ತೀರಾ? ನಾನು ಬೋರ್ಡ್ ಪ್ರೆಸಿಡೆಂಟ್ ಹತ್ರ ಮಾತಾಡಿದ್ದೆ. ವಾಟ್ ಈ ಸೆಡ್ ವಾಸ್, ಏನು ಆ್ಯಕ್ಷನ್ ತೊಗೋಬೇಡಿ, ನೀವು ಗೊತ್ತಲ್ಲ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ದೇ ಕಮ್ ಫ್ರಮ್ ಗುಡ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ನಾವು ಆ್ಯಕ್ಷನ್ ತೊಗೊಳಕ್ಕಾಗಲ್ಲ. ಇಲ್ಲ, ಗುಡ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಂದರೆ ಸರ್ ನಮ್ಗೆ ಇವೆಲ್ಲ ಮುಂಚೆನೇ ಗೊತ್ತಿದ್ದಿದ್ರೆ ಆರ್ ಡಿಸಿಷನ್ಸ್ ವುಡ್ ಹ್ಯಾವ್ ಬೀನ್ ವೆರಿ ಡಿಫ್ರೆಂಟ್ ಸರ್. ಈ ಕೋರ್ಟು ಕೇಸು ಇವೆಲ್ಲ ಬೇಕಿತ್ತ ನಮಗೆ? ನೋ ಐ ವಾಸ್ ವರ್ಕಿಂಗ್ ದೇರ್ ಅಲ್ವಾ. ಸರ್ ಈಗ ನೀವು ಇದು ರಿಟೈರ್ ಆಗಿದ್ದು ಈ ವಿಷಯ ಹೊರಗೆ ಬರದೇ ಇರಲಿ ಅಂತ ಏನಾದರೂ? ಅಲ್ಲ, ಪ್ರೆಸಿಡೆಂಟಿಂದ ನಿಮ್ಗೇನಾದರೂ ಇನ್ಸ್ಟ್ರಕ್ಷನ್ಸ್ ಇತ್ತಾ ಸರ್? ಇದೇ ಥರ ಮಾಡಿ, ಕೇಸ್ನ ಇದೇ ಥರ ಹ್ಯಾಂಡಲ್ ಮಾಡಿ ಹಂಗೆ ಅಂತ? ಅವರೇನು ಹೇಳಿದ್ರು, ಆ್ಯಸ್ ಪರ್ ದಿ ಕಮಿಟಿ ಡಿಸಿಷನ್ ನೀವು ಫಾಲೋ ಮಾಡಿ, ಮೇಕ್ ಶ್ಯೂರ್ ದಟ್ ಯು ಡೋಂಟ್ ಫೇವರ್ ದ ಗರ್ಲ್ ಅಂತ. ಫೇವರ್ ದ ಗರ್ಲ್ ಅಂದರೆ? ಅಂದರೆ ದಿ ಗರ್ಲ್ ಹ್ಯಾಸ್ ಟು ಬಿ ಎಕ್ಸ್ಪೆಲ್ಡ್ ಅಂತ. ವೈ ಸರ್? ರೀ, ಇಲ್ಲಿಗೆ ಯಾಕೋ ಬರೋಕ್ಕೆ ಹೇಳಿದೆ ಅವ್ರನ್ನ? ಅವಳಿಗೆ ನಾವು ಹೆಲ್ಪ್ ಮಾಡಿಲ್ಲ ಅಂದರೆ ಜೈಲ್ ಹೋಗ್ತಾಳೆ. ಅದಕ್ಕೂ ನಮಗೂ ಏನು ಸಂಬಂಧ? ನಾನೇ ಕಾರಣ. ಏನು ಸರಿ ಹೇಳೋ ಬಾಯ್ಬಿಟ್ಟು. ನಾನೇ ವಿಡಿಯೋ ಲೀಕ್ ಮಾಡಿದ್ದು. ಹೇಗಾಯ್ತು? ನಾನು ಫ್ರೆಂಡ್ ಹತ್ರ ಶೇರ್ ಮಾಡಿದೆ. ಯಾರ ಜೊತೆನೋ? ಫೇಸ್ಬುಕ್ ಫ್ರೆಂಡ್. ಹೋಗ್ಲಿ, ಯಾರೂ ಹೇಳಿಲ್ಲ ತಾನೆ? ಯಾರಿಗೂ ಹೇಳಕ್ಕೆ ಹೋಗ್ಬೇಡ. ಇಮಿಡಿಯೇಟ್ ಮೋಹನ್ಗೆ ಫೋನ್ ಮಾಡಿ ಬರೋಕ್ಕೆ ಹೇಳು. ಏನಪ್ಪ ಎಲ್ಲರದು? ಎಲ್ಲರೂ ಹೋಗ್ಬೇಕಾ? ಎಲ್ಲರಿಲ್ಲ, ಒಬ್ರು ಮಾತ್ರ ಹೋಗಿ ಅಷ್ಟೇ. ಆಗಲ್ಲ. ಅಲ್ಲ, ಏನ್ ನಡೀತಾ ಇದೆ ಇಲ್ಲಿ? ಮೇಡಮ್ ಮಾತಾಡ್ಬೇಕಂತ. ಏನ್ ಗಲಾಟೆ ಇದು? ಐ.ಡಿ. ಕಾರ್ಡ್ ಎಲ್ಲಿ ನಿಮ್ದು? ಕ್ಲಾಸ್ ಇಲ್ವಾ? ಏನ್ ಹೇಳಿ, ಬೇಗ ಹೇಳಿ. ಮ್ಯಾಮ್, ದೀಪ ಮೇಲೆ ಹಾಕಿರೋ ಕೇಸ್ ವಾಪಸ್ ತಗೊಳ್ಳಿ. ದೀಪ ಮೇಲೆ ನಾವಲ್ಲ ಕೇಸ್ ಹಾಕಿರೋದು, ಅವ್ರು ಕೋರ್ಟ್ಗೆ ಹೋದಿದ್ದು. ಕೋರ್ಟ್ ಇನ್ವೆಸ್ಟಿಗೇಷನ್ ಆರ್ಡರ್ ಮಾಡ್ತು, ಪೊಲೀಸ್ನವ್ರು ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಇದ್ರಲ್ಲಿ ನಮ್ದೇನೂ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಮ್ಯಾಮ್, ಅವ್ರ ಬರ್ತ್ ಸರ್ಟಿಫಿಕೇಟ್ ನೀವೇ ಅಲ್ವಾ ಪೊಲೀಸವ್ರು ಕೊಟ್ಟಿದ್ದು? ಪೊಲೀಸ್ನವ್ರಿಗೆ ಅರೆಸ್ಟ್ ಮಾಡಬೇಡ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಪ್ಪ ನಾನೇ. ಬೇಕಾದ್ರೆ ನೀವು ಹೋಗಿ ಕೇಳಿ ದೀಪನ. ಹ್ಯಾಚ್ ಹಾಕಿದ ಮೇಲೆ ಅಲ್ವಾ ಅವೆಲ್ಲ ಆಗಿರೋದು? ನೋಡಿ, ಇವಾಗ ಈ ಮ್ಯಾಟರ್ ಕೋರ್ಟಲ್ಲಿದೆ, ನಾವೇನು ಮಾಡೋಕ್ಕಾಗಲ್ಲ. ಈಗ ನಾನು ಇಲ್ಲಿ ಏನು ಮಾಡ್ಬೋದೋ ಹೇಳಿ ಅಷ್ಟೇ. ನೀವು ಬರೋ ವಿಷಯ ಇವನೇನು ನಮ್ಗೆ ಹೇಳಿರಲಿಲ್ಲ. ನಿಮ್ಗಳಿಂದ ನಮಗಾಗಲೇ ಸಾಕಷ್ಟು ತೊಂದರೆ ಆಗಿದೆ. ಅದೇನು ಹೇಳ್ಬೇಕಂತಿದ್ದೀರೋ ಬೇಗ ಹೇಳ್ಬಿಟ್ಟು ಹೊರಡಿ. ಮುಂದಿನ ವಾರ ಡಿಸ್ಚಾರ್ಜ್ ಹಿಯರಿಂಗ್ ಇದೆಯಲ್ಲ, ಅದಕ್ಕೆ ನಮ್ಮದೇನು ಅಬ್ಜೆಕ್ಷನ್ ಇರೋದಿಲ್ಲ. ಆಮೇಲೆ ವಿಟ್ನೆಸ್ ಅಂತ ಏನು ಹುಡುಗರಿದ್ದಾರೆ ಅವ್ರಿಗೆ ಮಾತಾಡಿ ನಾನು ನಿಮ್ಮ ಪರವಾಗಿ ಡಿಪೋಸ್ ಮಾಡೋದಕ್ಕೆ ಹೇಳ್ತೀನಿ. ಯಾಕೆ? ಈ ಕೇಸಿಂದ ಇವಳು ಜೈಲಿಗೆ ಹೋಗೋ ಪಾಸಿಬಿಲಿಟೀಸ್ ಇದೆ, ಅದಕ್ಕೆ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು. ಹೇಗೆ? ಪೊಲೀಸ್ನವರು ಇವತ್ತೇ ಚಾರ್ಜಸ್ ಎಲ್ಲ ಫೈಲ್ ಮಾಡ್ತಾ ಇದ್ದಾರೆ.
ಅದಕ್ಕೆ ಹರಿ ಏನಾದರೂ ಹೆಲ್ಪ್ ಮಾಡಿದರೆ, ಅಂದರೆ ಹರಿ ಪೊಲೀಸ್ನವ್ರ ಹತ್ರ ಹೋಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ, ಅಂದರೆ ಈ ಘಟನೆ ನಡಿಬೇಕಾದ್ರೆ ನನಗೆ 18 ಆಗಿತ್ತು ಅಂತ ಸುಳ್ಳು ಹೇಳಿದ್ದೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಬಹುಶಃ ನಾವು ಬಿ ರಿಪೋರ್ಟಿಗೆ ಟ್ರೈ ಮಾಡ್ಬೋದು. ಇವಳು ಬಂದಿಲ್ಲಲ್ಲ ನಿಮ್ಮ ಬರ್ಡೇಗೆ ಇಲ್ಲಿಗೆ? ಚೈಲ್ಡ್ ಪೋರ್ನೋಗ್ರಫಿ, ಚೈಲ್ಡ್ ಸೆಕ್ಷುವಲ್ ಅಸಾಲ್ಟಲ್ಲಿ ಅವನು ಬಂದು ಆ ರೀತಿ ಹೇಳಿದರೆ ಬಿ ರಿಪೋರ್ಟ್ ಸಿಕ್ಕಲ್ಲ. ಈಗ ನೋಡಿ 18 ವರ್ಷ ಅಂತ ಸುಳ್ಳು ಹೇಳಿಕೊಂಡು ಈ ಥರ ಘಟನೆಗಳಾಗಿರೋದು, ಅಂದರೆ ಈ ಥರ ಇನ್ಸಿಡೆಂಟ್ಗಳು ನಡೆದಿರೋದು ಪೊಲೀಸ್ ಸ್ಟೇಷನ್ಗಾಗಲಿ ಅಥವಾ ಕೋರ್ಟಿಗಾಗಲಿ ಬಂದಿರೋ ಅಂದರೆ ಎಲ್ಲೂ ಬಂದಿಲ್ಲ. ಸೊ ನಾವು ಹರಿ ಪ್ರಯತ್ನ ಪಟ್ಟರೆ ನಾವು ಬಿ ರಿಪೋರ್ಟ್ಗೆ ಟ್ರೈ ಮಾಡ್ಬೋದು ಸರ್. ಹರಿ ಪ್ಲೀಸ್ ಒಂದ್ಸತ ಬಂದು ಹೇಳರಿ ಪೊಲೀಸ್ ಸ್ಟೇಷನ್ದಾಗ. ನಾವೇನು ಮಾಡ್ದೇನೆ ನಮ್ಮ ಹೆಸರನ್ನೆಲ್ಲ ಸೇರಿಸಿ. ಮೇಡಮ್ ಸಾರಿ ಮೇಡಮ್, ಅದರಲ್ಲಿ ಇವಳು ತಪ್ಪಿಲ್ಲ, ನಿಮ್ಮ ಹೆಸರು ಸೇರಿಸಿತ್ತು ನಾನು. ಇವಳು ಜೈಲ್ಗೆ ಹೋಗೋದು ನಮಗೇನು ಇಷ್ಟ ಇಲ್ಲ, ಆದರೆ ಈ ವಿಷಯದಲ್ಲಿ ನಾವೇನು ಮಾಡೋಕ್ಕೆ. ಹರಿ ಪ್ಲೀಸ್ ಹರಿ ಒಂದ್ಸತ ಬಂದ್ಬಿಡು ಪ್ಲೀಸ್, ಒಂದೇ ಸತ ಬಂದು ಹೇಳ್ಬಿಡು ಪ್ಲೀಸ್. ನಿನ್ ಮನೆ ಕೆಲಸ ಬೇಕಾದ್ರೆ ಮಾಡ್ಕೊಡ್ತೀನಮ್ಮ, ನನ್ನ ಮಗಳಿಗೆ ಒಂದ್ ಸ್ವಲ್ಪ. ಹರಿ ಪ್ಲೀಸ್ ಒಂದ್ಸತಿ ಹೇಳರಿ, ಪ್ಲೀಸ್ ಒಂದ್ಸತಿ ಬಂದು ಹೇಳರಿ, ಪ್ಲೀಸ್ ಒಂದ್ಸತಿ ಪೊಲೀಸ್ ಕಡೆ ಬಂದು ಹೇಳ್ಬಿಡರಿ. ನೀ ಹೇಳಿದ್ರೆ ಕೇಳ್ತಾರ ಅವ್ರು, ಪ್ಲೀಸ್ ಒಂದ್ಸತ ಹೇಳ್ಬಾ ಪ್ಲೀಸ್ ಹರಿ. ಹೊರಡಿ. ಅಲ್ಲ ನಿಮ್ಗೆ ಏನು ಬೇಕು ಇವಾಗ? ಏನು ಬೇಕು ಹೇಳಿ ಮ್ಯಾಮ್. ಅಲ್ಲ ಏನು ಬೇಕು ಅಂತಾನೆ ಗೊತ್ತಿಲ್ಲ ನಿಮಗೆ, ಸುಮ್ಮನೆ ಇಲ್ಲಿ ಬಂದು ಗಲಾಟೆ ಮಾಡ್ತಾ ಇದ್ದೀರಾ. ಪ್ಲೀಸ್ ಗೆಟ್ ಬ್ಯಾಕ್ ಯುವರ್ ಕ್ಲಾಸಸ್. ಗಲಾಟೆ ಮಾಡಬೇಡಿ ಇಲ್ಲಿ, ಪ್ಲೀಸ್ ಗೆಟ್ ಬ್ಯಾಕ್ ಯುವರ್ ಕ್ಲಾಸ್. ಮ್ಯಾಮ್ ಅಲ್ಲ ಮ್ಯಾಮ್, ದೀಪ ಹಿಂದೆ ನಡೆದಿರೋ ಇನ್ಸಿಡೆಂಟ್ ಬಗ್ಗೆ ಹೇಳಿದ್ರೆ ಅವಳನ್ನ ಸುಳ್ಳು ಹೇಳ್ತಾಳೆ ಅಂತ ಹೇಳಿದ್ರೆ. Go back inside, I'll come back. ಹೋಗಿ ವಾಪಸ್ ಹೋಗಿಪ್ಪ ಪ್ಲೀಸ್. ಗೋ ಬ್ಯಾಕ್ ಟು ಯುವರ್ ಕ್ಲಾಸಸ್. ಆಲ್ ಆಫ್ ಯು ಗೋ ಬ್ಯಾಕ್ ಟು ಯುವರ್ ಕ್ಲಾಸಸ್ ಪ್ಲೀಸ್. ಬದ್ರಿ ಸರ್ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ನನಗೆ ಹೇಗಪ್ಪ ಗೊತ್ತಾಗ್ಬೇಕು? ಮ್ಯಾಮ್ ಇವಾಗ ಗೊತ್ತಾಗಿದೆಯಲ್ವಾ, ಇವಾಗ ಏನು ಮಾಡ್ಬೇಕಂತ ಇದ್ದೀರಾ? ಹೋಗಿ ಒಳಗಡೆ ಹೋಗಿ, ಒಳಗಡೆ ಹೋಗಿ, ಹೋಗಿ ಹೋಗಿ. ಈಗ ಈ ಮ್ಯಾಟರು ಬದ್ರಿ ಸರ್ ಮತ್ತೆ ಕೋರ್ಟ್ ಮಧ್ಯದಲ್ಲಿದೆ, ನಾವೇನು ಮಾಡೋಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳಿ. ಓಕೆ, ಕೋರ್ಟ್ ಹ್ಯಾಸ್ ಟು ಡಿಸೈಡ್. ಪ್ಲೀಸ್ ಗೆಟ್ ಬ್ಯಾಕ್ ಟು ಯುವರ್ ಕ್ಲಾಸ್. ಪ್ಲೀಸ್ ಗೆಟ್ ಬ್ಯಾಕ್ ಟು ಯುವರ್ ಕ್ಲಾಸಸ್ ಪ್ಲೀಸ್. ಅಲ್ಲ ಮ್ಯಾಮ್ ನೀವು ಪೊಲೀಸ್ ಹತ್ರ ಮಾತಾಡಿ, ನಾವು ಹಿಂದೆ ಈ ಥರ ಹಿಂದೆ ಇನ್ಸಿಡೆಂಟ್ಗಳು ನಡೆದಿದ್ದು ಬದ್ರಿ ಸರ್ಗೆಲ್ಲ ಇನ್ಫಾರ್ಮ್ ಮಾಡಿದ್ರೆ ಏನು ಆ್ಯಕ್ಷನ್ ತಗೊಂಡಿಲ್ಲ, ಪರ್ಟಿಕ್ಯುಲರ್ ನಾನು ಸುಳ್ಳು ಹೇಳ್ತಾ ಇಲ್ಲ ಅಂತ ಹೇಳಿ ಮ್ಯಾಮ್. ಏನು ಹೇಳ್ಬೇಡ. ಹರಿ ಪ್ಲೀಸ್ ಹರಿ ಒಂದ್ಸತ ಹೇಳರಿ ಅವರಿಗೆ, ಹರಿ ಒಂದ್ಸತ ಹೇಳರಿ, ಹೇಳರಿ ಅವರಿಗೆ. ಹರಿ ಪ್ಲೀಸ್ ಒಂದ್ಸತ ಹೇಳರಿ ಅವರಿಗೆ. ಹರಿ ಹರಿ ಪ್ಲೀಸ್ ಹರಿ. ಹರಿ ನಿನಗೆ ಲವ್ ಮಾಡ್ತೇನೆ ಅಂತ ಹೇಳಿದ್ದೀವಿಲ್ಲೋ? ಸ್ಟೂಡೆಂಟ್ಸು ಡಿಪೋಸ್ ಮಾಡೋದ್ರಿಂದ ಡಿಸ್ಚಾರ್ಜ್ ನಮ್ಗೆ ಅನುಕೂಲ ಆಗ್ಬೋದಲ್ಲ? ಡಿಸ್ಚಾರ್ಜ್ ಆಗುತ್ತೋ ಇಲ್ಲೋ ಹೇಳೋಕ್ಕಾಗಲ್ಲ. ಹಾಸ್ಟೆಲ್ ಆಗಿ ನಮ್ಮ ಕಡೆ ವಿಟ್ನೆಸ್ ಹೇಳೋದ್ರಿಂದ ಕ್ಲಿಯರ್ ಆಗಲಿ, ನೀನು ಚಿಂತೆ ಮಾಡಬೇಡ. ಯಾವ ನನ್ನ ಮಗಳ ಮದುವೆ ಆತ ನಂಗೆ ಕೇಳವ, ಯಾವ ನೀನು ಹೇಳಿದ್ರೆ ಕೇಳ್ತಾರ. ಸುಮ್ಮನೆ ಸ್ವಲ್ಪ. ಪ್ರಿನ್ಸಿಪಲ್ ಚೇಂಬರ್ ಹೊರಗೆ ಹೇಳಿದ್ ಮರತ್ತೇನ? ಏನು ಹೇಳ್ದ? ಪ್ರಿನ್ಸಿಪಲ್ ಚೇಂಬರು ಹೊರಗಡೆ ಏನು ಹೇಳ್ದ? ಏನು ಜೈಲಿಗೆ ಹೋಗಕ್ಕೆ ಇಷ್ಟನ? ಏನು ಹೇಳ್ತಾ ಹೇಳು? ಅವ ಹೇಳಿದ ಅವನ ತನ್ನ ಫ್ರೆಂಡ್ ಜೊತೆ ವಿಡಿಯೋ ಶೇರ್ ಮಾಡಿದ್ದ ಅಂತ. ಅವನೇ ಹೇಳ್ದ ತಾನೆ? ಪ್ರಿನ್ಸಿಪಲ್ ಚೇಂಬರ್ ಹೊರಗೆ ಕೂತಾಗ ಹೇಳಿದ. ಅಕ್ಕ, ನಿಮ್ಮ ಮಗನೇ ವಿಡಿಯೋ ಲೀಕ್ ಮಾಡಿರೋದಂತೆ ದೀಪ ಹತ್ರನೇ ಹೇಳಿದಾನವನು. ನಿಮ್ಮ ಮಗನಿಂದಲೇ ಇವಳಿವತ್ತು ಸಫರ್ ಪಡ್ತಾ ಇರೋದು. ನೀನು ಅವ್ಳಿಗೆ ವಿಡಿಯೋ ಶೇರ್ ಮಾಡಿದ ವಿಷಯ ಹೇಳ್ತೀಯ? ಕೇಳಿಸ್ಕೊಂಡ್ರಾ? ನೀನೇ ಕೇಳ್ತಿರೋದು, ಹೇಳು. ಈಗೇನ್ ಮಾಡ್ಬೇಕು ಹೇಳಿ ಇವನ್ಗೆ? ಮ್ಯಾಮ್ ಆಗಿಂದ ಏನು ಹೇಳ್ತಾ ಇದ್ದಾರೆ? ನಮ್ಮ ಕೈಲಿ ಏನಿಲ್ಲಪ್ಪ. ಇಟ್ ಹ್ಯಾಸ್ ಟು ಗೆಟ್ ಸಾರ್ಟೆಡ್ ಔಟ್ ಇನ್ ದ ಮಾತಾಡ್ತಾ ಇದ್ದೀನಿ. ಪ್ಲೀಸ್ ಗೋ ಬ್ಯಾಕ್ ಟು ಯುವರ್ ಕ್ಲಾಸಸ್. ಪ್ಲೀಸ್ ಪ್ಲೀಸ್ ಗೋ ಬ್ಯಾಕ್, ಆಲ್ ಆಫ್ ಯು ಪ್ಲೀಸ್ ಗೋ ಬ್ಯಾಕ್. ಮ್ಯಾಮ್ ಇನ್ನ ಮಾತಾಡೋದಿದೆ ರೀ. ನಿಮ್ಮ ಬಗ್ಗೆ ಅಲ್ಲಪ್ಪ, ಇದೇನು ಗೌರ್ಮೆಂಟ್ ಕಾಲೇಜ್ ಈ ಥರ ಎಲ್ಲ ಗುಂಪು ಗೌರ್ಮೆಂಟ್ ಕಾಲೇಜಲ್ಲಿ ಮಾತಾಡ್ಬಾರ್ದಾ? ಕೇಳಿಸ್ಬಿಡು. ಓಕೆ, ದೀಪ ಬೇಲಲ್ಲಿ ಹೊರಗೆ ಬಂದಾಗಿದೆ. ಓಕೆನಾ? ಈಗ ಏನಿದ್ರು ಫ್ಯೂಚರ್ ಆ್ಯಕ್ಷನ್ ಕೋರ್ಟ್ ಡಿಸೈಡ್ ಮಾಡಬೇಕು. ನಾವಿದ್ರಲ್ಲಿ ನಮ್ಗಿದ್ರಲ್ಲಿ ಯಾವ ಸೇನೂ ಇಲ್ಲ. ಅರ್ಥ ಆಯ್ತಾ? ದಯವಿಟ್ಟು ಪ್ಲೀಸ್ ಮ್ಯಾಮ್ ಇವಾಗ ಪ್ಲೀಸ್ ಗೋ ಬ್ಯಾಕ್ ಟು ಯುವರ್ ಕ್ಲಾಸಸ್. ಐ ಆಮ್ ಗಿವಿಂಗ್ ಯು ವಾರ್ನಿಂಗ್. ಇಲ್ಲಾಂದ್ರೆ ವಿಲ್ ಹ್ಯಾವ್ ಟು ಟೇಕ್ ಆಕ್ಷನ್ ಹೇಳ್ತಾ ಇದ್ದೀವಿ, ತಿಳಿಸ್ತಾ ಇದ್ದೀವಿ ಅಷ್ಟೇ. ಒಂದು ನಿಮಿಷ ಇರಿ.
beyond our control. Sir, police phone ಮಾಡಿ sir. Ma'am, maybe ನಾನು ಮಾತಾಡ್ತಾ ಇದ್ದೀನಿ. ಸರ್, ಈಗ ಒಳಗೆ ಹೋಗಿ ಮ್ಯಾಮ್, ನೀವು ಹೋಗಿ ಸ್ಥಳದಲ್ಲಿ ಹೋಗಿ ಸರ್, ಹೋಗಿ ಸರ್, ಹೋಗಿ. ಇಲ್ಲಮ್ಮ, ಇಲ್ಲಮ್ಮ. ಮಾತಾಡೋಣ ಬನ್ನಿ, ಮಾತಾಡೋಣ. Let us discuss. Oh my God. ಕಿಟಕಿ ಹಾಕೋ, ಕಿಟಕಿ ಹಾಕೋ, ಕಿಟಕಿ ಹಾಕೋ, ಕಿಟಕಿ ಹಾಕೋ ಕಡೆ. ನಾನು ಲ್ಯಾಂಡ್ಲೈನ್ ಕಿತ್ಕೊಂಡ್ಬಂದೆ. ಈ ರಿಪೋರ್ಟ್ ಸಿಕ್ಕಿದ್ರೆ ಎಲ್ಲ ಸರಿ ಹೋಗ್ಬೋದು. ನಾವು ಅದಷ್ಟು ಸುಲಭ ಸಿಕ್ಕಲ್ಲಪ್ಪ. ಸಪೋಸ್ ಅದು ಸಿಕ್ಕಲಿಲ್ಲ ಅಂದರೆ ಅವರ ಕಲ್ಪಬಿಲಿಟಿ ಕಡಿಮೆ ಮಾಡ್ಕೊಳ್ಳೋಕ್ಕೋಸ್ಕರ ನಿನ್ನ ಮೇಲೆ ಅಟ್ರಾಸಿಟಿ ಕೇಸು ಏನೇನು ಕೇಸ್ ಹಾಕ್ಬಿಡ್ತಾರೆ ಅವರು. ಅವ್ರಿಗೆ ನಾವು ಹೆಲ್ಪ್ ಮಾಡಿದ್ರೆ ಆ ಥರ ಏನು ಮಾಡಲ್ಲ ಅವರು. ಅದು ಹೇಗೆ ಹೇಳ್ತೀಯಾ? ಏನು ಮಾಡಿದ್ರೆ ನಮ್ಮಿಬ್ಬರ ಹೆಸರು ಸೇರಿಸಿಲ್ವಾ? ಇವನು ಹೆಲ್ಪ್ ಮಾಡಲಿಲ್ಲ ಅಂತ ಆ ಹುಡುಗಿ ಪೊಲೀಸ್ನವ್ರಿಗೆಲ್ಲ ಹೇಳಿದ್ರೆ ಒಂದು ವೇಳೆ ಇವನ ಹೆಸರು ಬಂದರೂ ಸಹಿತ ಏನು ಪರವಾಗಿಲ್ಲ, ಮೈನರ್ ಇದ್ದಾನೆ. 2-3 ಕೌನ್ಸಿಲಿಂಗ್ ಎಲ್ಲ ಆಗುತ್ತೆ, ನಾವೇ ಫೇಸ್ ಮಾಡ್ಬೋದು. ಇವನು ಏನು ಮಾಡಬೇಕು ಹೇಳಿ? ಯಾರಾದ್ರೂ ನೀರಾಯ್ತಾ? ಮಕ್ಳೇ, ಬಾಗಿಲು ತೆಗೀರಿ. ಮಕ್ಳೇ, ಬಾಗಿಲು ತೆಗೀರಿ. ಪ್ಲೀಸ್ ಓಪನ್ ದ ಡೋರ್. ಒಬ್ಬ ಸ್ಟಾಫ್ ಮೆಂಬರ್ ಫೇಂಟ್ ಆಗಿದ್ದಾರೆ. ಡಾಕ್ಟರ್ ಹತ್ರ ಅರ್ಜೆಂಟ್ ಕರ್ಕೊಂಡು ಹೋಗ್ಬೇಕು. ಪ್ಲೀಸ್ ಓಪನ್ ದ ಡೋರ್. ಓಪನ್ ದ ಡೋರ್. ಏಯ್, ಏನ್ರ ಮಾಡ್ತಿದ್ದೀರಾ ನೀವು? ಏಯ್, ನಿಮ್ಗೆಲ್ಲ ಹುಚ್ಚಿಡ್ದಿದ್ದೀನ್ರು. ಏನ್ ಮಾಡ್ತಿದ್ದೀನಿ ಅಂತ ಅರ್ಥ ಆಗ್ತಿದ್ಯಾ? ಸರ್, ಅವರೇ ಜಗಳ ಸ್ಟಾರ್ಟ್ ಮಾಡಿದ್ದು ಸರ್. ಹಂಗಂತ ಅವ್ರನ್ನ ಒಳಗಾಗಿ ಬೀಗ ಹಾಕ್ತೀರಾ? ಉಳಿದೆಲ್ಲ ಆಮೇಲೆ ಮಾತಾಡೋಣ, ಮೊದಲು ತೆಗೀರಿ. ಒಂದು ನಿಮಿಷ ಹೇಳೋದು ಕೇಳಿ. ನೀವು ಹೀಗೆ ಮಾಡಿದ್ರೆ ಎಲ್ರನ್ನೂ ಡಿಬಾರ್ ಮಾಡ್ತಾರೆ. ಸರ್, ಎಲ್ಲರೂ ಮಾಡ್ತಾರಾ? ಹೌದು. ಈಗ ಹಾಕಿರೋ ಕೇಸು ವಾಪಸ್ ತಗೊಳಕ್ಕಾಗಲ್ಲ. ನಿಮ್ಗೆ ಏನಾಗಬೇಕಿದೆ ಅದು ಹೇಳಿ ಫಸ್ಟ್. ಸರ್, ಅವ್ರು ಪೊಲೀಸರ ಹತ್ರ ಬಂದು ಎಲ್ಲ ನಡೆದಿರೋದೆಲ್ಲ ಹೇಳಬೇಕು ಸರ್. ಅಷ್ಟೇ ಸರ್, ಬೇಕಾದ್ರೆ ಇನ್ನೇನು ಬೇಡ. ಏನು ಬೇಡ ಸರ್, ಅಷ್ಟು ಸಾಕು. ಆಯ್ತು. ಒಂದು ನಿಮಿಷ. ಯಾರ ಹತ್ರ ಇದೆಯಾ? ಸ್ಪೇರ್ ಫೋನ್ ಇದೆಯಾ? ಸ್ಪೇರ್ ಫೋನ್. ಮ್ಯಾಮ್, ಪೊಲೀಸಿಗೆ ಕಾಲ್ ಮಾಡೋದು ಬೇಡ. ಸರ್, ನೀವು ಬದ್ರಿ ಸರ್ಗೆ ಆ್ಯಸ್ ಲಾಂಗ್ ಆಸ್ ದ ಡಿಸಿಷನ್ ಡಸಂಟ್ ಫೇವರ್ ದ ಗರ್ಲ್ ಯು ಆರ್ ಓಕೆ ವಿತ್ ಇಟ್ ಅಂತ ಹೇಳಿದ್ರಂತೆ, ಹೌದಾ? ಮತ್ತು ನಾನು ನಿಮ್ಮ ಹತ್ರ ಅವಳಿಗೆ ಫೀಸ್ ವೇವರ್ ಕೇಳಿದಾಗ ಯು ಸೆಡ್ ನೋ. ಯಾಕೆ? ಅದ್ರ ಬಗ್ಗೆ ಮಾತಾಡ್ಬೋದಲ್ವ ಬೇರೆ ಟೈಮಲ್ಲಿ? ಅಲ್ಲ, ಈಸ್ ಇಟ್ ಅಬೌಟ್ ದ ಕ್ಯಾಸ್ಟ್ ಆಫ್ ದ ಗರ್ಲ್? ನನಗೆ ಗೊತ್ತಾಗ್ತಾ ಇಲ್ಲ. ಈಗ ಯಾಕೆ ಆ ವಿಷಯ ಎಲ್ಲ ತಗೊಂಡ್ಬರ್ತಾ ಇದ್ದೀರಾ ನನಗೆ ಅರ್ಥ ಆಗ್ತಿಲ್ಲ. ಯಾಕಂದರೆ ದ ಸ್ಟೂಡೆಂಟ್ಸ್ ಹ್ಯಾವ್ ಲಾಕ್ ಮೀ ಆ್ಯಂಡ್ ಮೈ ಸ್ಟಾಫ್ ಇನ್ ಮೈ ಚೇಂಬರ್. ನಾನು ಪೊಲೀಸಿಗೆ ಫೋನ್ ಮಾಡಲ? ಹೌ ಕ್ಯಾನ್ ಐ ಹೆಲ್ಪ್ ಯು? ನಾ ಏನು ಮಾಡ್ಬೋದು ಹೇಳಿ? ಇಲ್ಲ, ಪ್ಲೀಸ್ ಪೊಲೀಸ್ನವ್ರಿಗೆ ಹೇಳಬೇಡಿ. ಆಮೇಲೆ ನೆಕ್ಸ್ಟ್ ಬೋರ್ಡ್ ಮೀಟಿಂಗಲ್ಲಿ ನನ್ನ ಪ್ರಿನ್ಸಿಪಲ್ ಪೋಸ್ಟಿಗೆ ಕನ್ಸಿಡರ್ ಮಾಡಬೇಡಿ ಸರ್. ಅದ್ರ ಬಗ್ಗೆ ಮಾತಾಡ್ಬೋದಲ್ವ ನಾವು? ಇಲ್ಲ ಸರ್, ಐ ಆಮ್ ಗೋಯಿಂಗ್ ಟು ದ ಪೊಲೀಸ್. ನನಗೆ ಗೊತ್ತಿರೋದೆಲ್ಲ ನಾನು ಐ ಆಮ್ ಗೋಯಿಂಗ್ ಟು ಟೆಲ್ ದಮ್ ಅಷ್ಟೇ. ಆ ಥರ ಎಲ್ಲ ಏನೂ ಮಾಡೋಕ್ಕೆ ಹೋಗಬೇಡಿ ಪ್ಲೀಸ್. ನಾನು ಈಗ ಬರ್ತಾ ಇದ್ದೀನಿ ಕಾಲೇಜ್ಗೆ. ಸಾರಿ ಸರ್. ಸ್ಟೂಡೆಂಟ್ಸ್, ಜಸ್ಟ್ ಲಿಸನ್ ಟು ಮೀ. ಈಗ ನಾನು ಪ್ರಿನ್ಸಿಪಲ್ ಪೋಸ್ಟಿಂದ ರಿಸೈನ್ ಮಾಡಿದ್ದೀನಿ. ಬದ್ರಿ ಸರ್ ಬೋರ್ಡ್ಗೆ ಹಾಕಿದ್ದೆಲ್ಲ ಹೇಳಿದ್ದು ನಿಜ, ಆದರೆ ಬೋರ್ಡ್ ಏನೂ ಆ್ಯಕ್ಷನ್ ತೊಗೊಂಡಿಲ್ಲ.
ನೀವು ಹೇಳಿದ್ದೆಲ್ಲ ನಿಜ. ಓಪನ್ ದ ಡೋರ್. ಮಕ್ಕಳೇ, ಪ್ಲೀಸ್ ಓಪನ್ ದ ಡೋರ್. ಪೊಲೀಸ್ ಸ್ಟೇಷನ್ ಬರೋಕ್ಕಾಗಲ್ಲ. ಮತ್ತೆ ನೀ ಕಾಲೇಜ್ದಾಗ ಹೇಳಿದ್ದೇನಾತ? ನಾನೇನು ಹೇಳಿಲ್ಲ. ನೀನೇ ಹೇಳಿದ್ದಿಲ್ಲೋ ನಿನ್ನ ಫ್ರೆಂಡ್ಸ್ ಜೊತೆ ಶೇರ್ ಮಾಡೇನಿ ಅಂತ ಹೇಳಿ. ನಾನೇನು ಶೇರ್ ಮಾಡಿಲ್ಲ. ನಾನೇನು ಹೇಳೇ ಇಲ್ಲ. ಹರಿ, ಸ್ವಲ್ಪ ಜಾಗ ಬಿಡಿ, ಅಲ್ಲೆಲ್ಲ ಸ್ವಲ್ಪ ಬಿಡಿ ಸರ್ಸ್ಗೆ ಹೋಗೋಕ್ಕೆ. ಮ್ಯಾಮ್, ಈ ಸತಿ ದೀಪ ಮೇಲೆ ಆ್ಯಕ್ಷನ್ ತಗೊಂಡಿದ್ದು ಅವಳು ಜಾತಿ ಕಾರಣ ಅಂತಾನೆ. ಅದೆಲ್ಲ ನನಗೆ ಗೊತ್ತಿಲ್ಲಪ್ಪ. ನಾನಂತೂ ಇವಾಗ ಪೊಲೀಸ್ನವ್ರ ಹತ್ರ ಹೋಗ್ತಾ ಇದ್ದೀನಿ. ನನಗೇನೇನು ನಿಜ ಗೊತ್ತಿದೆಯೋ ಅದಿಷ್ಟು ಹೇಳ್ತಾ ಇದ್ದೇನೆ. ಓಕೆ, ನನ್ನ ಬೋರ್ಡ್ಗೂ ಎಲ್ಲ ಹೇಳಾಗಿದೆ. ಓಕೆ, ಸೊ ನೀವು ಹೋಗಿ ಕ್ಲಾಸ್ಗೆ ಹೋಗಿ. ಮ್ಯಾಮ್, ನಾವು ನಿಮ್ಮ ಜೊತೆನೇ ಬರ್ತೀನಿ. ಪ್ಲೀಸ್ ಹೋಗಿ. ಆಮೇಲೆ ಸಾರಿ, ನೀವು ಹೋಗಿ ಕ್ಲಾಸ್ಗೆ ಹೋಗಿ. ಕ್ಲಾಸ್ಗೆ ಹೋಗಿ ಎಲ್ಲರೂ. ಆಲ್ ಆಫ್ ಯು ಪ್ಲೀಸ್ ಕ್ಲಾಸ್ಗೆ ಹೋಗಿ, ಕ್ಲಾಸ್ಗೆ ಹೋಗಿ. ಗೋ ಬ್ಯಾಕ್ ಟು ಯುವರ್ ಕ್ಲಾಸಸ್. ಕ್ಲಾಸ್ಗೆ ಹೋಗಿ, ಕ್ಲಾಸ್ಗೆ ಹೋಗಿ ಎಲ್ಲ. ಕ್ಲಾಸ್ಗೆ ಹೋಗಿ, ಕ್ಲಾಸ್ಗೆ ಹೋಗಿ. ಕ್ಲಾಸ್ಗೆ ಹೋಗಿ, ಕ್ಲಾಸ್ಗೆ ಹೋಗಿ. ಹೋಗಿ ಹೋಗಿ ಕ್ಲಾಸ್ಗೆ. ಅಮ್ಮ, ಇದೇನ್ ಮಾಡ್ಬೇಕು ನಾನು? CC 380 2022 ಸ್ಟೇಟ್ ವರ್ಸಸ್ ದೀಪಾ ರಾಯಪ್ಪ. ಅಕ್ಯೂಸ್ಡ್ ನಂಬರ್ 1 ದೀಪಾ ರಾಯಪ್ಪ. ದೀಪಾ ರಾಯಪ್ಪ ಇದ್ದೀರಾ? ಕೋರ್ಟ್ಗೆ ನಿಮ್ಮ ಹೆಸರು ಹೇಳಿ. ದೀಪಾ ರಾಯಪ್ಪ. ನಿಮ್ಮ ವಯಸ್ಸೆಷ್ಟು? 18.